ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ ಹೊತ್ತು ಕುಮಾರವ್ಯಾಸ ಭಾರತದ ಮತ್ತೊಂದು ಪರ್ವ ಆರಂಭವಾಗಲಿದೆ. ಅದು ಅರಣ್ಯ ಪರ್ವ ಅಥವಾ ವನಪರ್ವ ಅಂತ ಹೆಸರಾದದ್ದು. ಇಲ್ಲಿ ಮೊದಲ ಸಂಧಿಯಿಂದ ಪಾಂಡವರು ಕಾಡಿಗೆ ಬಂದದ್ದು, ಭಗವಾನ್ ಶ್ರೀಕೃಷ್ಣ ಅವರನ್ನು ಕಾಣಲು ಬಂದದ್ದು, ಈ ಪ್ರಕರಣಗಳಿಂದ ಮೊದಲು ಮಾಡಬಹುದು. ಬಹಳ ಹೃದಯವಾಗಿ ಕಾವ್ಯವನ್ನು ಆರಂಭ ಮಾಡ್ತಾನೆ. ಮೊದಲಿಗೆ ಭೀಮನ ವೀರವಿಹಾರದಿಂದ ಅದು ತೊಡಗುತ್ತದೆ, ಕೆರ್ಮೀರ ವಧೆಯಿಂದ. ಅದು ಆ ಬಳಿಕ ವಿದುರಾಗಮನ ಇತ್ಯಾದಿಯಾಗಿ ಕಾವ್ಯಭಾಗ ಮುಂದುವರಿಯುತ್ತದೆ. ಇದೀಗ ಅರಣ್ಯ ಪರ್ವ. ನಿಲ್ಲಿರೈ ದ್ವಿಜನಿಕರ ಕಳುಹಿಸಿಕೊಳ್ಳಿರೈ, ಪುರವರ್ಗ ನೇಮವ ಕೊಳ್ಳಿರೈ, ಪರಿವಾರ ಮಕ್ಕಳ ತಂದೆ ಮೊದಲಾಗಿ. ನಿಲ್ಲಿರೈ ದ್ವಿಜನಿಕರ ಕಳುಹಿಸಿಕೊಳ್ಳಿರೈ, ಪುರವರ್ಗ ನೇಮವ ಕೊಳ್ಳಿರೈ, ಪರಿವಾರ ಮಕ್ಕಳ ತಂದೆ ಮೊದಲಾಗಿ. ಎಲ್ಲಿ ಮಳೆ ಮರ ಕಾಡು ಪಲ್ಲವ ಪುಲ್ಲ ಫಲ ಪಾನೀಯ ಪೂರಿತವು, ಅಲ್ಲಿ ರಾಯನ ಸಜ್ಜೆಯರ ಮನೆ ಎಂದನಾ ಭೀಮ. ಎಲ್ಲಿ ಮಳೆ ಮರ ಕಾಡು ಪಲ್ಲವ ಪುಲ್ಲ ಫಲ ಪಾನೀಯ ಪೂರಿತವು, ಅಲ್ಲಿ ರಾಯನ ಸಜ್ಜೆಯರ ಮನೆಯಂದನ ಭೀಮ. ಪಾಂಡವರು ಕಾಡಿಗೆ ಹೊರಟ ಮೇಲೆ ಅವರನ್ನು ಹಿಂಬಾಲಿಸಿ ಅನೇಕ ಜನ ಸಜ್ಜನರು, ವಿದ್ವಾಂಸರು, ಶ್ರೋತ್ರಿಯರು, ಬ್ರಾಹ್ಮಣರು ಎಲ್ಲ ಬಂದರು ಅಂತ ಮೂಲ ಮಹಾಭಾರತದಲ್ಲಿ ಕೂಡ ಬರುತ್ತದೆ. ಅಂದರೆ ಪಾಂಡವರಿಗೆ ಜನಪ್ರಿಯತೆ, ಬಹುಜನಪ್ರಿಯತೆ ಇದ್ದದ್ದು ಹೌದು ಅಂತ ಗೊತ್ತಾಗುತ್ತದೆ. ಅವರೆಲ್ಲರೂ ಕೂಡ ದುರ್ಯೋಧನ ರಾಜ್ಯದಲ್ಲಿ ನಾವಿರಲಾರೆವು, ಇವನು ಅನ್ಯಾಯ ಮಾಡಿದ್ದಾನೆ, ಈ ನೀಚತನವನ್ನು ನಾವೆಂದು ಬೆಂಬಲಿಸಲಾರೆವು, ನಾವು ನಿಮ್ಮೊಡನೆ ಇರ್ತೀವಿ ಅಂತ ಬಂದದ್ದು. ಹಸ್ತಿನಾವತಿಯಿಂದ ಬಂದಿದ್ದಿರಬಹುದು, ಇಂದ್ರಪ್ರಸ್ಥದಿಂದ ಬಂದಿರಬಹುದು, ಎರಡೂ ಕಡೆಗಳಿಂದ ಬಂದಿದ್ದಿರಬಹುದು. ಹಸ್ತಿನಾವತಿಯಲ್ಲಿ ದುರ್ಯೋಧನನ ಆಳ್ವಿಕೆ ಎಷ್ಟು ಇದ್ದರೂ ಕೂಡ ಮೊದಲಿನಿಂದ ಧರ್ಮರಾಜನ ಕಡೆಗೆ ಓಲು ಇತ್ತು ಅನ್ನೋದಕ್ಕೆ ನಮಗೆ ಹಿಂದೆಯೇ ಅರಗಿನ ಮನೆಯ ಪ್ರಕರಣದಲ್ಲಿ ಆ ಲಾಕ್ಷಾಗೇಹದಾಹದ ಪೂರ್ವ ಧರ್ಮರಾಜನಿಗೆ ಪಟ್ಟಾಭಿಷೇಕವಾಗಬೇಕು, ಯೌವರಾಜ್ಯಾಭಿಷೇಕವಾಗಬೇಕು, ಅವನು ಸಮರ್ಥನಾದವನು ಅಂತ ಅರಮನೆಯ ಮುಂದೆ ಬಂದು ಶ್ರೋತ್ರಿಯರು, ಬ್ರಹ್ಮಸತ್ತಮರು, ವಿತ್ತಮರು ಎಲ್ಲರೂ ನಿಂತು ಮಾತನಾಡ್ತಾ ಇದ್ದರು. ಧರ್ಮರಾಜನಿಗೆ ರಾಜ್ಯವಾಗಲಿ, ದುರ್ಯೋಧನಾದಿಗಳು ನಮ್ಮನ್ನು ಆಳುವುದು ಬೇಡ ಅಂತ ಸಾರ್ವಜನಿಕಾಭಿಪ್ರಾಯ ಹಾಗೆ ಇತ್ತು ಅಂತ ಗೊತ್ತಾಗುತ್ತದೆ. ಅದನ್ನು ನಾವು ಇಲ್ಲಿಯೂ ಕಾಣ್ತಾ ಇದ್ದೀವಿ. ಇದನ್ನು ಸಹಜವಾಗಿ ಮೂಲ ಮಹಾಭಾರತದ ಆ ಒಂದು ದಿವ್ಯ ಗಂಭೀರವಾದ ಶೈಲಿಯಲ್ಲಿ, ಉದಾತ್ತತೆಯಲ್ಲಿ ಭಾರತೀಯ ಸಂಸ್ಕೃತಿಯ ಮಾತ್ರವಲ್ಲ, ಇಡೀ ಜಗತ್ತಿನ ಸಜ್ಜನ ವಿಚಾರ ಕ್ರಮದಲ್ಲಿ ನೋಡಿದರೆ ಯುಕ್ತ ಅಂತ ಅನಿಸುತ್ತದೆ. ಅಂದರೆ ಪಬ್ಲಿಕ್ ಒಪಿನಿಯನ್ ಅಂತಂದರೆ ಯಾರು ನಿಷ್ಪಾಕ್ಷಿಕರೋ, ನಿಸ್ವಾರ್ಥಿಗಳೋ, ನಿರ್ಮಮರೋ, ಲೋಕಹಿತೈಕ ಕಾಮಿಗಳೋ ಅಂಥವರ ಅಭಿಪ್ರಾಯ ದೊಡ್ಡದು ಅಂತ. ಲೋಕದ ಸಾಮಾನ್ಯ ಜನ ಎಲ್ಲ ತಮ್ಮ ತಮ್ಮಂತೆ ಇರ್ತಾರೆ. ಆದರೆ ಕೆಲವರು ಅಸಾಮಾನ್ಯರು ತಮ್ಮ ಹಿತವನ್ನೂ ಬದಿಗೊತ್ತಿ ಲೋಕಕ್ಕೆ ಹಿತ ಮಾಡ್ತಾ ಇರ್ತಾರೆ. ಭರತೃಹರಿ ಹೇಳ್ತಾನಲ್ಲ, ಏತೇ ಸತ್ಪುರುಷ ಪರಾರ್ಥ ಘಟಕಾಹ ಸ್ವಾರ್ಥಾನ್ ಪರಿತ್ಯಜ್ಯಯೇ, ಸಾಮಾನ್ಯಸ್ತು ಪರಾರ್ಥ ಮುದ್ಯಮ ಭೃತ ಸ್ವಾರ್ಥಂ ಪರಿತ್ಯಜ್ಯಯೇ, ತೇಮೀ ಮಾನವರಾಕ್ಷಸ ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ, ಏತುಘ್ನಂತಿ ನಿರರ್ಥಕಂ ಪರಹಿತಂ ತೇಕೆ ನಜಾನೀಮಹೆ ಅಂತ. ತಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ಸರ್ವಾರ್ಥವನ್ನು, ಲೋಕೋಪಕಾರವನ್ನು ಸಾಧಿಸ್ತಕ್ಕಂಥವರು ಉತ್ತಮರು, ಸಜ್ಜನರು. ಸ್ವಾರ್ಥಕ್ಕೆ ಭಂಗ ಬರದೆ ಪರಾರ್ಥವನ್ನೂ ಸಾಧಿಸ್ತಕ್ಕಂಥವರು ಮಧ್ಯಮರು. ಸ್ವಾರ್ಥಕ್ಕಾಗಿ
ಪರಾರ್ಥವನ್ನು ಹಾಳ್ಗೆಡುವವರು ನೀಚ ಮಾನವ ರಾಕ್ಷಸರು. ಇನ್ನು ತಮಗೂ ಇಲ್ಲ ಬೇರೆಯವ್ರಿಗೂ ಇಲ್ಲ ಅಂತ ಉಭಯತೋ ನಾಶನವನ್ನು ಮಾಡ್ತಕ್ಕಂಥವರು ಏನು ಅಂತ ಹೆಸರೇಳೋಕ್ಕೂ ಗೊತ್ತಿಲ್ಲ. ತೇಕೆ ನಜಾನೀಮಹೆ, ಅವರು ಅನಿರ್ವಾಚ್ಯವಾದವರು ಅಂತ ಹೇಳ್ಬಿಟ್ಟು ಅಂತಾನೆ. ಆದರೆ ಈ ರೀತಿಯಾಗಿ ಬಂದದ್ದನ್ನು ಆಮೇಲಿನ ಈಚಿನ ಕಾಲದಲ್ಲಿ ಈ ಸೋಕಾಲ್ಡ್ ಬುದ್ಧಿಜೀವಿಗಳು ಏನು ಮಾಡಿದ್ದಾರೆ ಅಂತಂದರೆ, ಧರ್ಮರಾಜನ ಹಿಂದೆ ಬ್ರಾಹ್ಮಣರ ಠೌಳಿ ಇತ್ತು. ಇದು ಬ್ರಾಹ್ಮಣರ ಪಿತೂರಿ. ಸ್ವಾತಂತ್ರ್ಯ ಸಂಗ್ರಾಮ ಬರುವಾಗಲೂ ಅಷ್ಟೇ ಬ್ರಾಹ್ಮಣರ ಪಿತೂರಿ ಅಂತಂತ ಇದ್ದರು. ನೋಡಿ, ತಾತ್ಯಾ ಟೋಪಿ ಇರ್ಬೋದು, ಲಕ್ಷ್ಮೀಬಾಯಿ ಇರ್ಬೋದು, ಇವರೆಲ್ಲ ಬ್ರಾಹ್ಮಣರಲ್ವಾ ಅಂತ. ಅಲ್ಲಿಂದ ಆರಂಭವಾದದ್ದಲ್ವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ. ಆದರೆ ಇಲ್ಲಿ ಯಾವ ಜಾತಿ ಯಾವ ಮತ ಇತ್ಯಾದಿಗಳೆಲ್ಲ ಎಲ್ಲರೂ ಸೇರಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಡಿದ್ರು. ಮತ್ತು ಆಗ ಹೆಚ್ಚು ವಿದ್ಯಾಭ್ಯಾಸಾದಿಗಳೆಲ್ಲ ಇದ್ದಂಥವರು ಬ್ರಾಹ್ಮಣರು ನೂರು ಪ್ರಜಾಭಿಪ್ರಾಯವನ್ನು ಬಲಗೊಳಿಸೋದಕ್ಕೆ, ಅದಕ್ಕೆ ಅಭಿವ್ಯಕ್ತಿ ಕೊಡೋಕ್ಕೆ ಪತ್ರಿಕೋದ್ಯಮ ಇತ್ಯಾದಿಯಲ್ಲಿ ಗೋಖಲೆಯವರಿರ್ಬೋದು, ಮಹಾದೇವ ಗೋವಿಂದ ರಾನಡೆಯವರಿರ್ಬೋದು, ತಿಲಕರಿರ್ಬೋದು, ಹೀಗೆ ಬೇಕಾದಷ್ಟು ಜನ ಆ ರೀತಿಯಲ್ಲಿ ದುಡಿದರು. ಆದರೆ ಅವರೆಲ್ಲರೂ ತಮ್ಮ ಸಂಕುಚಿತವಾದ ಮತೀಯ ದೃಷ್ಟಿಗಳನ್ನು ಮೀರಿ, ಮಡಿ ಹುಡಿಗಳನ್ನು ಮೀರಿ ಬಂದರು ಅಂತನ್ನುವುದು ನಮಗೆ ಗೊತ್ತೇ ಇದೆ. ಆದರೆ ಇದಕ್ಕೆಲ್ಲ ಬೆಲೆ ಕೊಡುವವರಾದರೆ ಅವರು ಯಾತಕ್ಕೆ ಆ ಬುದ್ಧಿಜೀವಿಗಳು ಅನ್ನೋ ವರ್ಗಕ್ಕೆ ಸೇರ್ತಾರೆ? ಹಾಗಾಗಿ ಧರ್ಮರಾಜಾದಿಗಳ ಹಿನ್ನೆಲೆಯಲ್ಲಿ ಇವರೆಲ್ಲ ಇದ್ದದ್ದು ಕೆಲಸ ಮಾಡೋದ್ರಿಂದ ಗೊತ್ತಾಗುತ್ತದೆ ಇದೊಂದು ದುರ್ಮಂತ್ರ ಸ್ಥಾನ ಅಂತ. ಆದರೆ ಒಂದನ್ನು ಮರೆತು ಬಿಡ್ತಾರೆ, ಅವರಿಗೆ ಮಿಕ್ಕ ವರ್ಣದವರಿಗೂ ಕೂಡ, ಮಿಕ್ಕ ಎಲ್ಲ ಸಮಸ್ತ ಜಾತಿಯವರಿಗೂ ಇವರ ಮೇಲೆ ಪ್ರೀತಿ ಇದ್ದರೂ ಅವರು ಗುಳೆ ಎದ್ದು ಬರೋದು ಕಷ್ಟ ಇತ್ತು. ಕಾರಣ, ಸಾಮಾನ್ಯ ಲೋಕದಲ್ಲಿ ನೋಡಿ, ಕ್ಷಾತ್ರ ವರ್ಗ ಅನ್ನುವುದು ಯಾವುದಿದೆ ಅದು ಆಯುಧಜೀವಿ ವರ್ಗ, ಸೈನಿಕರು ಮತ್ತು ಆಳ್ವಿಕೆ ಮಾಡ್ತಕ್ಕಂಥ ಅಧಿಕಾರ ವರ್ಗ. ಇನ್ನು ಉಳಿದಂತೆ ಲೋಕಸಾಮಾನ್ಯವನ್ನೆಲ್ಲ ವಿಷಃ ಅಂತ ಕರೀತಾರೆ. ವಿಷವು ವಿಷಃ ಅಂತ ವೇದದಲ್ಲಿ ಕೂಡ ಬರ್ತಕ್ಕಂಥದ್ದು. ಲೋಕಸಾಮಾನ್ಯ ಜನ ಕೃಷಿ ಗೋರಕ್ಷ ವಾಣಿಜ್ಯವನ್ನು ಮಾಡ್ತಕ್ಕಂಥದ್ದು. ಕೃಷಿಗೆ ನೆಲ ಬೇಕು, ಗೋರಕ್ಷೆಗೆ ನೆಲ ಬೇಕು, ವಾಣಿಜ್ಯಕ್ಕೆ ಅಂಗಡಿ ಮರ ಮಟ್ಟುಗಳನ್ನು ಕಟ್ಟಿಕೊಳ್ಳಬೇಕು. ಹೀಗಾಗಿ ಅವರಿಗೆ ಸ್ಥಾವರ ಪ್ರಕೃತಿ ಉಂಟು. ಇದರಿಂದ ಅವರು ಪಾಂಡವರ ಜೊತೆ ಕಾಡಿಗೆ ಬಂದು ಬದುಕೋದಕ್ಕೆ ಆಗೋಲ್ಲ. ಅವರು ನೆಲಕ್ಕಂಟಿಕೊಂಡಂಥವರು, ಅವರಿಗೊಂದು ವ್ಯವಸ್ಥೆ ಇರ್ತದೆ. ಹಾಗಾಗಿ ಅವರಿಗೆಷ್ಟು ಸಹಾನುಭೂತಿ ಇದ್ದರೂ ಕೂಡ ಅದನ್ನು ಮಾತಿನಿಂದಲೋ ಕೃತಿಯಿಂದಲೋ ವ್ಯಕ್ತಪಡಿಸಬಹುದೇ ಹೊರತು ಇವರನ್ನು ಹಿಂಬಾಲಿಸಿ ಬರೋದಕ್ಕೆ ಸಾಧ್ಯವಿಲ್ಲ. ಆದರೆ ಬ್ರಾಹ್ಮಣರಿಗೆ ಅಗ್ನಿಗಳನ್ನು ತೆಗೆದುಕೊಂಡು ಬರೋದು ಬಿಟ್ಟರೆ ಮತ್ತೇನೂ ಇಲ್ಲ. ಅಶ್ವಸ್ತನಿಕರಾಗಿ ಬಾಳುವುದು ಅವರಿಗೆ ಅನಿವಾರ್ಯವಾದಂಥದ್ದು. ಹೀಗಾಗಿ ಅವರು ಇವರನ್ನು ಹಿಂಬಾಲಿಸಿದರು ಅನ್ನೋದು ತುಂಬ ಸಹಜವಾಗಿದೆ, ನಂಬುವಂತೆ ಇದೆ. ಎಲ್ಲರೂ ಬಂದಿದ್ದರು ಅಂತ ವ್ಯಾಸರು ಬರೆದಿದ್ದರೆ ಸುಳ್ಳಾಗ್ತಾ ಇತ್ತು. ಎಲ್ಲರೂ ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಮತ್ತೆ ಏನೋ ಆಕಸ್ಮಿಕವಾಗಿ ಮಹಾಭಾರತದಲ್ಲಿ ಆದದ್ದಲ್ಲ. ರಾಮಾಯಣದಲ್ಲಿ ಕೂಡ ರಾಮ ಕಾಡಿಗೆ ಹೊರಟಾಗ ವಾಜಪೇಯಿ ಅತಿರಾತ್ರಾದಿ ಯಾಗಗಳನ್ನು ಮಾಡ್ತಕ್ಕಂಥ ಶ್ರೋತ್ರಿಯರಾದವರು ಕಾವಡಿಗಳಲ್ಲಿ ಒಂದು ಕಡೆಗೆ ತಮ್ಮ ಗೃಹ್ಯಾಗ್ನಿಯನ್ನು ಮತ್ತೊಂದು ಕಡೆಗೆ ತ್ರೇತಾಗ್ನಿಯನ್ನು ಎರಡನ್ನೂ ಕಾವಡಿಗಳಲ್ಲಿ ಎರಡೂ ಕುಂಡಗಳಲ್ಲಿ ಇಟ್ಟುಕೊಂಡು ಬಂದರು. ವಾಜಪೇಯಿಗಳು ತಮ್ಮ ವಾಜಪೇಯಿ ಆಗದ ಶ್ವೇತಛತ್ರವನ್ನು ರಾಮನಿಗೆ ನೆರಳಾಗಿ ಹಿಡಿದರು ಅಂತೆಲ್ಲ ಬರುತ್ತದೆ. ಅವರಿಗೂ ಅಷ್ಟೇ ಎಲ್ಲಿದ್ದರೂ ಬದುಕೋದಿಕ್ಕೆ ಆಗುತ್ತದೆ ಅಂತ. ಸೆಟ್ಟಿಗೆ ಬಿಟ್ಟಲ್ಲಿ ಬಿಡಾರ ಅಂತ ಗಾದೆ ಉಂಟಲ್ಲ, ಹಾಗೆ ಇವರು ಎಲ್ಲಿದ್ದರೆ ಅಲ್ಲಿ ಬದುಕಬಲ್ಲರು. ಏನು ಬೇಕಾಗಿಲ್ಲ, ತುಂಬ ದೊಡ್ಡ ನಿರೀಕ್ಷೆ ಲೋಕದಿಂದ ಇಲ್ಲ, ಏನು ಬೇಕಾದರೂ ಆಗುತ್ತದೆ. ನಾನು ಒಮ್ಮೆ UG ಕೃಷ್ಣಮೂರ್ತಿಯವ್ರನ್ನ ನೋಡೋದಕ್ಕೆ ಹೋಗಿದ್ದೆ. ಅವರ ದಾರ್ಶನಿಕ ಅಭಿಪ್ರಾಯಗಳು ಮತ್ತೊಂದು, ಅದರ ಬಗ್ಗೆ ನನಗೆ ಎಷ್ಟೋ ಭಿನ್ನಾಭಿಪ್ರಾಯಗಳಿವೆ, ಅದು ಬೇರೆ ಸಂಗತಿ. ಆದರೆ ಅವರು ತಮ್ಮ ಸರ್ವಸ್ವವನ್ನು ಒಂದು 3-4 kgಗಳಷ್ಟೊಳಗೆ ಮಾಡಿಕೊಂಡಿದ್ದರು. ಅವರು 8-10 kgಗಳಿಂದ 3-4 kgಗಳಿಗೆ ಅಷ್ಟಕ್ಕೆ ತಮ್ಮ ಸರ್ವಸ್ವವನ್ನು ಇಳಿಸಿಕೊಂಡಿದ್ದೀನಿ ಅಂತ ಇದ್ದರು. ಅಂದರೆ ಏನು, ಅವರು ಎಲ್ಲಿ ಹೋದರೂ ಪ್ರಪಂಚದಲ್ಲಿ ಎಲ್ಲೂ ಇಷ್ಟೇ ಸಾಕು, ಇನ್ಯಾವುದು ಬೇಡ ಅಂತ. ಆ ರೀತಿ ಅಶ್ವಸ್ತನಿಕರಾಗಿ, ಹೇಗಂದರೆ ಹಾಗೆ DVG ಅವರ ಹಕ್ಕಿಯ ಪಯಣ ಅನ್ನುವ ಲೇಖನದಲ್ಲಿ ಬರೀತಾರಲ್ಲ, ಹಕ್ಕಿ ಎಲ್ಲಿಗೆ ಹಾರತೀಯ, ಹಳ್ಳಿಯಿಂದ ದಿಳ್ಳಿಗೆ, ಡಿಲ್ಲಿಯಿಂದ ಹಳ್ಳಿಗೆ, ಅಲ್ಲಿಗಿಲ್ಲಿಗೆ ಅಂತ ನಿರಾತಂಕವಾಗಿ ನಿರಾಲಂಬವಾಗಿ ಅವರು DVG ಅವರು ಸುಲಭದ ತೀರ್ಥಯಾತ್ರೆ ಅಂತಲೂ ಅದರೊಳಗಡೆಗೆ ಬರೀತಾರೆ ಹೇಗೆ ಹೋಗಬೇಕು ಅಂತ. ಹಸಿಬೆ ಚೀಲ ಅಂತ ಬರುತ್ತದೆ, ಈ ಬಳೆಗಾರರು ಎಲ್ಲ ಮಲ್ಲಾರ ಇತ್ಯಾದಿಗಳಿಗೆ ಬಳಸ್ಕೊಳ್ತಕ್ಕಂಥದ್ದು. ಭುಜದಿಂದ ಬರುತ್ತದೆ ಚೀಲ, ಅದರ 2 ಕಡೆಗಳಲ್ಲೂ ಬಾಯಿ ಇರುತ್ತದೆ. ಅಲ್ಲಿ ಮಿನಿಮಮ್ ಏನಿದೆ ಆ ಥರದ್ದು ಸಾಮಾನ್ಯದ ನಿತ್ಯದ ಬಟ್ಟೆಗಳನ್ನು, 1-2 ಪಂಚೆ, ಅಂಗವಸ್ತ್ರ, ಉತ್ತರೀಯಾದಿಗಳನ್ನು ಇಟ್ಟುಕೊಳ್ಬೇಕು. ಮತ್ತು ಕೈಯಲ್ಲಿ ಹಗ್ಗ ಕಟ್ಟಿರ್ತಕ್ಕಂಥ ಒಂದು ಗಟ್ಟಿಯಾದ ತಂಬಿಗೆ ಇರಬೇಕು. ಆಮೇಲೆ ಅದನ್ನು ಭುಜಕ್ಕೆ ತಗಲು ಹಾಕ್ಕೊಳ್ಬೇಕು. ಹಣೆ ಮಟ್ಟದ ಅಂಗೈನಲ್ಲಿ ಹಿಡಿಯತಕ್ಕಂಥ ದಪ್ಪ ದೊಣ್ಣೆ ಇರಬೇಕು. ಊರೆಗೋಲು ಆಗಬೇಕು, ಬೇರೆಯವ್ರನ್ನ ಭಯಪಡಿಸುವಂತೆಯೂ ಇರಬೇಕು. ಮತ್ತು ದಟ್ಟಿ ಪಂಚೆ ಉಟ್ಟು ಚುಬ್ಬ ಹಾಕಿಕೊಂಡು ಹೆಗಲ ಮೇಲೆ ಒಂದು ಅಂಗವಸ್ತ್ರ, ಮೇಲೊಂದು ಶಾಲು, ತಲೆಗೊಂದು ಲಪ್ಪಟ್ಟೆ ರುಮಾಲು ಕಟ್ಟಿಕೊಂಡು ಜೈ ಪರಮೇಶ್ವರ ಅಂತ ಹೊರಡಬೇಕು.
ಎಲ್ಲಿ ಎಲ್ಲಿ ತೋರಣ ಅಲ್ಲಿ ಎಲ್ಲಿ ಹೂರಣ, ಕರೆದರೂ ಸರಿ ಬಿಟ್ಟರೂ ಸರಿ, ನಡಿಯಲ್ಲಿಗೆ ಹೋಗೋಣ ಅಂತ ಒಂದು ಕಟ್ಟಲೆ ಕವಿತ್ವ ಬೇರೆ ಮಾಡಿಕೊಂಡಿದ್ರಂತೆ. ಮತ್ತು ಕೈಯಲ್ಲಿ ಒಂದು ಸಣ್ಣ ಚೂರಿ ಇರಬೇಕು. ಅದು ಏನಂದರೆ ಎಲ್ಲಾದರೂ ತೆಂಗಿನಕಾಯಿ ಮತ್ತೊಂದು ಸಿಕ್ಕರೆ ಅದನ್ನು ಬಿಡಿಸಿ ಹಾಕಿ ಇಟ್ಟುಕೊಳ್ಳೋದಕ್ಕೆ. ಆ ರೀತಿಯಾಗಿ ಆಗೆಲ್ಲ ಪ್ಲಾಸ್ಟಿಕ್ಕಿನ ಕಾಲ ಅಲ್ಲ, ಒಂದು ಸಣ್ಣ ಪುಟ್ಟ ಸಂಪುಟ ಇತ್ಯಾದಿ ಹೀಗಿಟ್ಟುಕೊಂಡು ಹೋಗಬೇಕು ಅಂತ. ಕ್ವಿನೈನ್ ಗುಳಿಗೆಗಳನ್ನು, ಆಗೆಲ್ಲ ಬಹಳ ದೊಡ್ಡ ಮಲೇರಿಯಾ ಸಮಸ್ಯೆ ಇತ್ತು, ಹೀಗೆ ಈ ಥರದ್ದು ಅಂತ. ಹಾಗೆ ಮಿನಿಮಮ್ನಲ್ಲಿ ಅವರು UG ಇದ್ದರು ಅಂತ ಗೊತ್ತಾಗುತ್ತದೆ. ಆ ರೀತಿ ಇದ್ದವರು. ಹಾಗಾಗಿ ಅವರಿಗೇನು ದೊಡ್ಡ ನಿರೀಕ್ಷೆ ಇರಲಿಲ್ಲ, ಬರ್ತಾಯಿದ್ರು. ಯಾತಕ್ಕೆ ಅಂದರೆ ಎಷ್ಟು ಪ್ರಾಮಾಣಿಕವಾದ, ಮುಗ್ಧವಾದ, ಸರಳವಾದ ವಿಷಯ ಆಗಿದ್ದರೂ ಅದನ್ನು ಎಲ್ಲಿಲ್ಲದ ವಂಚನೆಯಿಂದ, ಕಾಪಟ್ಯದಿಂದ ತಿರುಚಿ ಮಾಡ್ತಕ್ಕಂಥದ್ದು ಅವರಿಗೆ ಲಗಾಯತಿನಿಂದ ಮಾರ್ಕ್ಸ್ ಹಾಕಿಕೊಟ್ಟಂಥ ದುರ್ಮಾರ್ಗ ರೂಢಿಯಾಗಿಬಿಟ್ಟಿದೆ. ಆ ಗಿಣಿಪಾಠವನ್ನೇ ಹೇಳ್ತಾ ಇರ್ತಾರೆ. ಅದು ಗಿಣಿಪಾಠ ಅಲ್ಲ, ರಣಹದ್ದಿನ ಪಾಠ, ಕಾಟ ಅಂತನಬೇಕು. ಹಾಗಾಗಿ ಇದನ್ನು ಸ್ಪಷ್ಟೀಕರಿಸಬೇಕಾದ ಅನಿವಾರ್ಯತೆ ಬಂದಿದೆ. ಪಾಂಡವರಿಗೆ ಇವರಲ್ಲಿ ಅಪಾರವಾದ ಗೌರವ ಇತ್ತು, ಇವರಿಗೆ ಅವರಲ್ಲಿ ಅಭಿಮಾನವಿತ್ತು. ಆದರೆ ಇವರಿಗೇನು ದಾನ ದಕ್ಷಿಣೆ ಕೊಟ್ಟು ಹೊಟ್ಟೆ ತುಂಬಿಸಿದ್ದು ಅಂತ ಅಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ನಿಜವಾದ ಬ್ರಾಹ್ಮಣ್ಯದ ಲಕ್ಷಣಗಳನ್ನು, ಕರ್ತವ್ಯಗಳನ್ನು ಹೇಳಿದೆಯಲ್ಲ, ನೋಡಿದರೆ ಯಾರು ನಮ್ಮಪ್ಪರಾಣೆ ನಾವು ಬ್ರಾಹ್ಮಣರಾಗಿರಬಾರದು ಅಂತ ಅನಿಸುವಂತೆ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಶ್ವಸ್ತನಿಕರಾಗಿ ಬಾಳಬೇಕು, ಕುಂಭಿಧಾನ್ಯರಾಗಿ ಇರಬೇಕು, ಯಾಯಾವರಿಯರಾಗಿ ಇರಬೇಕು ಅಂತೆಲ್ಲ ಬರುವಂಥ ವಿವರಣೆಗಳಿಂದ ನಮಗೆ ಗೊತ್ತಾಗುತ್ತದೆ. ಅಂಥವರು ಬರ್ತಾಯಿದ್ರು. ಹಾಗೆ ಬಂದವ್ರನ್ನ ಭೀಮ ನಿಲ್ಲಿಸ್ತಾನೆ. ಗೆಲ್ಲಿರೈ ಅಂತ, ದ್ವಿಜನಿಕರ ಕಳಿಸಿಕೊಳ್ಳಿರೈ, ನೀವು ವಾಪಸ್ಸು ಹೋಗಿ, ಮರಳಿ ಹೋಗಿ ನೇಮವ ಕೊಳ್ಳಿರೈ, ನಿಮ್ಮ ವ್ರತವನ್ನು ಅಲ್ಲಿಯೇ ಮಾಡಿಕೊಳ್ಳಿ, ಪರಿವಾರ ಮಕ್ಕಳ ತಂದೆ ಮೊದಲಾಗಿ ನೀವೆಲ್ಲರೂ ನಿಮ್ಮ ಊರಿನಲ್ಲಿರಿ. ಯಾಕೆಂದರೆ ನಾವು ಕಾಡಿನಲ್ಲಿ ಒದ್ದಾಡಿಕೊಂಡಿರಬೇಕು. ಎಲ್ಲಿ ಮಳೆ, ಬಿದಿರುಮಳೆಗಳು, ಮರಗಾಡು, ಪಲ್ಲವ, ಫುಲ್ಲ ಫಲ, ಈ ಥರದ್ದು ಅನುಕೂಲ ಯಾವುದು ಉಂಟು, ಮರಗಳ ದಟ್ಟವಾದ ಕಾಡು, ಆಮೇಲೆ ಹೂ ಹಣ್ಣುಗಳ ಸಮೃದ್ಧಿ, ಜಲ ಸಮೃದ್ಧಿ ಇರುತ್ತದೆ, ಅಲ್ಲಿ ರಾಯನ ಸಜ್ಜೆ, ಅದೇ ಅರಮನೆ, ಅಲ್ಲಿ ನಾವು ತಂಗುತ್ತೀವಿ, ನಿಮಗೆ ಕಷ್ಟವಾದೀತು ಬೇಡ ಅಂತ. ಆದರೆ ಅವರು ಒಪ್ಪೋಲ್ಲ. ನೀವೆಲ್ಲಿದ್ದರೆ ಅಲ್ಲಿ ನಾವು ಬರ್ತೀವಿ ಅಂತ ಹೇಳ್ತಾರೆ. ನೋಡಿ, ಅವನಿಪತಿ ಚಿತ್ತವಿಸು, ಅವನಿಪತಿ ಚಿತ್ತವಿಸು, ಬಹಳಾರ್ಣವವ ಕೊಗು, ಹಿಮಗಿರಿಯಲಿರು, ಭೂವಿವರ ಗತಿಯಲಿ ಗಮಿಸು, ಗಾಗಿಸು ಗಗನ ಗಕ್ವರವ, ಭೂವಿವರ ಗತಿಯಲಿ ಗಮಿಸು, ಗಾಗಿಸು ಗಗನ ಗಕ್ವರವ, ಎನಗೆ ಯವಗೆ ನೀನೇ ಜೀವ, ನೀನೇ ವಿವಿಧ ಧನ ಗತಿ, ನೀನೇ ಮತಿ, ನೀನೇ ಅವನಿಪತಿ, ಯವಗೆ ನೀನೇ ಜೀವ, ನೀನೇ ವಿವಿಧ ಧನ ಗತಿ, ನೀನೆ ಮತಿ, ನೀನೆ ಅವಗಡಿಸಬೇಡ ಅಕಟ, ಕೃಪೆ ಮಾಡೆಂದುದು ಅಖಿಲ ಜನ, ಅಕಟ ಕೃಪೆ ಮಾಡು, ಕೃಪೆ ಮಾಡು ಎಂದುದು ಅಖಿಲ ಜನ. ಆದರೆ ಅವರು ಒಪ್ಪೋದಿಲ್ಲ. ನಾವು ಎಲ್ಲಿದ್ದರೂ ನಿನ್ನ ಜೊತೆ ಇರಬೇಕಷ್ಟೆ. ಚಿತ್ತವಿಸು ಅವನಿಪತಿ, ಬಹಳ ಅರ್ಣವವ ಹೋಗು, ನೀನು ಸಮುದ್ರಕ್ಕೆ ಹೋಗಿ ಬೀಳು, ಹಿಮಗಿರಿಯಲ್ಲಿರು, ಹಿಮಾಲಯದಲ್ಲಿರು, ಭೂವಿವರ ಗತಿಯಲ್ಲಿ ಗಮಿಸು, ನೆಲದೊಳಗಡೆ ರಂಧ್ರ ಮಾಡಿ ಬಿಲದಲ್ಲಿ ನೀನು ಪಾತಾಳಕ್ಕೆ ಬೇಕಾದರೂ ಹೋಗು, ಗಾಹಿಸು ಗಹನ ಗಹ್ವರವ, ಯಾವ ಕಾಡು ಮೇಡುಗಳಲ್ಲಿ ಬೇಕಾದರೂ ಇರು,
ಆದರೆ ನನಗೆ ನಮ್ಮಂಥವರಿಗೆಲ್ಲ ನೀನೇ ಜೀವ, ನೀನೇ ಭಾವ, ನೀನೇ ಗತಿ, ನೀನೇ ಮತಿ, ನೀನೇ ಧನ, ನೀನೇ ಮನ, ಎಲ್ಲವೂ ನೀನೇ. ಹಾಗಾಗಿ ನಿನ್ನನ್ನು ಬಿಟ್ಟು ನಾವಿರೋಕ್ಕಾಗೋದಿಲ್ಲ ಅಂತ. ರಾಮನ ಹಿಂದೆ ಬಂದ ಅಯೋಧ್ಯಾನಿಕವೂ ಹಾಗೆ ರಥವನ್ನು ಹಿಂಬಾಲಿಸಿ ಬರ್ತಾರೆ. ಕಟ್ಟಕಡೆಗೆ ರಾತ್ರಿ ಅವರೆಲ್ಲ ಮೈಮರೆತು ನಡೆದು ಬಳಲಿ ಮಲಗಿದ್ದಾಗ ರಾಮ ಗುಟ್ಟಾಗಿ ಸುಮಂತ್ರನನ್ನು, ಸೀತೆ, ಲಕ್ಷ್ಮಣರನ್ನು ಎಬ್ಬಿಸಿ ಅವರಿಗೆ ತಿಳಿಯದಂತೆ ಹೋಗ್ಬಿಡ್ತಾನೆ. ಆದರೂ ಜನ ಹಗಲಲ್ಲಿ ಎದ್ದು ತಮ್ಮ ಆ ಒಂದು ಜಡ ನಿದ್ರೆಗೆ ಬೈದುಕೊಂಡು ರಥದ ಜಾಡನ್ನು ಹುಡುಕಿಕೊಂಡು ಹೋಗಿ ಅದು ಕಾಡಿನ ಹುಲ್ಲಿನ ಜಾಡಿನಲ್ಲಿ ಗುರುತು ಕಾಣದಂತೆ ಮಾಯವಾದಾಗ ಬೈದುಕೊಂಡು ತಮ್ಮನ್ನೇ ತಾವು ಮರಳಿ ಬರ್ತಾರೆ ಅಂತ ಬರುತ್ತದೆ. ಅಷ್ಟು ಸುಂದರವಾದಂಥ ಭಾಗ. ಏನೆಂದರೆ ಅಲ್ಲಿ ನಿಜವಾದ ಪ್ರೀತಿ ಇರತಕ್ಕಂಥದ್ದು. ನೀವೆಲ್ಲಿದ್ದರೆ ಅಲ್ಲಿ ನಾವು ಇರ್ತೀವಿ ಅಂತ. ಈಗಲೂ ಕೂಡ ಕೆಲವು ಸಂಸ್ಥೆಗಳಲ್ಲಿ, ವಿದ್ಯಾಸಂಸ್ಥೆ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿ ವರ್ಗದ ಮೇಲೆ ಆ ಕೈ ಕೆಳಗಿರುವ ಪರಿಚಾರಕರು ಮತ್ತಿತರ ಸಹಾಯಕ ಅಧಿಕಾರಿಕ ವರ್ಗದವರಿಗೆ ಎಷ್ಟು ಅಭಿಮಾನ ಇರ್ತದೆ ಅಂದರೆ, ಅವರು ಬಿಟ್ಟು ಬೇರೊಂದು ಕಡೆ ಹೋದರೆ ಇವರೂ ಸಾಮೂಹಿಕವಾಗಿ ಗುಳೆ ಎದ್ದು ಹೋಗ್ತಕ್ಕಂಥದ್ದು ಉಂಟು. ಜೇನುಗೂಡಿಂದ ರಾಣಿ ಜೇನು ಹೊರಗೆ ಬರುತ್ತದೆ ಅಂದರೆ ಮಿಕ್ಕೆಲ್ಲ ಜೇನುಹುಳುಗಳು ಬೇರೊಂದು ಕಡೆಗೆ ಹೋಗಿ ಗೂಡು ಮಾಡ್ಕೊಳ್ತವಲ್ಲ, ಆ ರೀತಿಯಾಗಿ ಮಾಡ್ತಾರೆ. ಅದನ್ನು ತಂತ್ರ ಕುತಂತ್ರ ಅಂತ ಹೇಳೋಕ್ಕಾಗೋಲ್ಲ. ಗುಣ, ಪ್ರೀತಿ, ಗುಣಾನುರಾಗ ಅಷ್ಟೇ ಇರತಕ್ಕಂಥದ್ದು. ಪಾಂಡವರ ವಿಷಯದಲ್ಲೂ ಅದೇ ಆಗಿರುವುದು. ಕಾರಣವಿಷ್ಟೇ, ಇಂದ್ರಪ್ರಸ್ಥದಂಥ ಒಂದು ಒಳ್ಳೆಯ ರಾಜಧಾನಿಯಲ್ಲಿ ಪಾಂಡವರು ನೆಲೆಯಾಗಿ ಎಲ್ಲ ರೀತಿಯ ಅಭ್ಯುದಯವನ್ನು ಪಡೆಯಬೇಕು, ರಾಜಸೂಯಾದಿಗಳನ್ನು ಮಾಡಬೇಕು ಅಂತಂದರೆ ಬೇಕಾದ ಸಂಪತ್ತಿಯನ್ನು ಸಕಲ ವರ್ಣವರ್ಗದವರೂ ಕೂಡ ಮಾಡಿಕೊಡದೇ ಇದ್ದರೆ ಹೇಗಾಗುತ್ತದೆ? ಹಾಗೆ ಮಾಡಿಕೊಡ್ತಾಯಿದ್ರು. ಮತ್ತು ಸಾರ್ವಜನಿಕ ಅಭಿಪ್ರಾಯ ಅನ್ನುವುದನ್ನು ಯಾವತ್ತೂ ಮೇಧಾವಿಗಳಾದವರು ರೂಪಿಸಬೇಕಾದದ್ದು, ಜವಾಬ್ದಾರಿ ಇರತಕ್ಕಂಥವ್ರು ರೂಪಿಸಬೇಕು. ಆ ರೀತಿಯಾದ ಬಾಧ್ಯತೆ ಆ ಹೊತ್ತು ವರ್ಣದಿಂದ ಬ್ರಾಹ್ಮಣರಾದವರಿಗೆ ಇತ್ತು. ವರ್ಣ ಅನ್ನುವುದು ಗುಣಕರ್ಮಗಳಿಂದ ಬರುತ್ತದೆ ಅಂತ ನಮಗೆ ಗೊತ್ತೇ ಇದೆ. ಗೀತಾಚಾರ್ಯನೇ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಇಂದಾದರೂ ಅದೇ ನಡೆಯಬೇಕಾಗಿದೆ. ಆ ರೀತಿಯಲ್ಲಿ ಆ ಒಂದು ತಿಳುವಳಿಕೆ ಇದ್ದವರು, ನಿಸ್ವಾರ್ಥತೆ ಇದ್ದವರು ಮಾಡಬೇಕಾಗುತ್ತದೆ. ಇವತ್ತೇನಾಗಿದೆ, ಎಲ್ಲಕ್ಕೂ ಕೂಡ ಕಪಟಾಚಾರದವರು ಇದ್ದಾರೆ. ದುರ್ಯೋಧನ ಏನು ಬ್ರಾಹ್ಮಣನ ದೂರ ಇಟ್ಟಿರಲಿಲ್ಲ, ಅವನಿಗೆ ಬೇಕಾಗಿರ್ತಕ್ಕಂಥ ಧೂರ್ತ ಬ್ರಾಹ್ಮಣರು ಇದ್ದರು ಅನ್ನೋದಕ್ಕೆ ಚಾರ್ವಾಕ ಪ್ರಕರಣವೇ ನಮಗೆ ಸಾಕ್ಷಿಯಾಗಿ ಮುಂದೆ ಸಿಗುತ್ತದೆ. ಅದನ್ನು ನಾವು ಧರ್ಮರಾಜ ಪಟ್ಟಾಭಿಷೇಕ ಪ್ರಕರಣದಲ್ಲಿ ಕಾಣ್ತೀವಿ. ಮತ್ತು ದುರ್ಯೋಧನ ಏನು ಯಜ್ಞ ಹೋಮ ಧೂಮಗಳಿಗೆ ದೂರ ಏನೂ ಆಗಿರಲಿಲ್ಲ, ಯಥೇಷ್ಟವಾಗಿ ಮಾಡ್ತಾ ಇದ್ದ. ವಾಮಾಚಾರದಿಂದ ಮೊದಲುಗೊಂಡು ದಕ್ಷಿಣಾಚಾರದವರೆಗೆ ಎಲ್ಲ ಇತ್ತು ಅಂತ ಗೊತ್ತಾಗುತ್ತದೆ. ಪಾಂಡವರ ಮೇಲೆ ಅತ್ಯಾಚಾರ ಮಾಡಿಸಬೇಕು ಅಂತ ಒಂದು ವಾಮತಂತ್ರದ ಕೃತ್ಯ ಪಿಶಾಚಿಯನ್ನು ಕೂಡ ಕಳಿಸಿದ್ದ ಅಂತ ಗೊತ್ತಾಗುತ್ತದೆ. ಆಮೇಲೆ ಅವನು ವೈಷ್ಣವಯಾಗ ಅಂತ ಒಂದು ಮಾಡಿದ, ಅದನ್ನು ಕರ್ಣನೇ ಮುಂದೆ ನಿಂತು ಮಾಡಿಸ್ದ. ಹೀಗಾಗಿ ದುರ್ಯೋಧನನ ಪಕ್ಷ ಹಿಡ್ಕೊಂಡು ಸೋಕಾಳು ಸೆಕ್ಯುಲರ್ ಬುದ್ಧಿಜೀವಿಗಳು ಹೋದರೆ ದುರ್ಯೋಧನನೇ ಫಸ್ಟ್ ಆಫ್ ಆಲ್ ಸೆಕ್ಯುಲರ್ ಅಲ್ಲ, ಇವರಂತೆಯೇ ಅವನು ಕೂಡ ಆಪರ್ಚುನಿಸ್ಟು, ಇನ್ನೇನೂ ಅಲ್ಲ. ನಾವು ಕಂಡಿದ್ದೀವಿ ಈಚೆಗೆ ಸತ್ತವರು ಯಾವ ಥರ ತಿಥಿ ಮಾಡಿಸ್ಕೊಂಡ್ರು ಅಂತ. ನಮ್ಮ ರಾಷ್ಟ್ರಕವಿಗಳು, ಎಲ್ಲ ಕವಿಗಳು ಕೂಡ ಉಳಿಸ್ಕೊಳ್ಳದೆ ಸುಡಿಸ್ಕೊಳ್ತಕ್ಕಂಥದ್ದಕ್ಕೆ ಕಾರಣ ಏನಿರ್ಬೋದು, ಅದರಿಂದಾಗಿ ಇನ್ನೂ ಸ್ಮಾರಕಗಳಾಗಲಿಲ್ಲ ಅಂತ ಕೋಲಾಹಲ ಮಾಡ್ಕೊಳ್ತಾ ಇರೋದು, ಅಲವತ್ಕೊಳ್ತಾ ಇರತಕ್ಕಂಥದ್ದು ನೋಡ್ತಾನೇ ಇದ್ದೀವಿ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂದಮೇಲೆ ಇನ್ನು ಯಾಕೆ ಬೇಕು ಸ್ಮಾರಕ ಮಾರಕ? ತೆಪ್ಪಗಿರೋದಲ್ವೇ? ನೆಟ್ಟಕಲ್ಲಂತಾಗದೆ ಇಳಿಯೊಳಗೆ ಓಡಾಡುವ ಶಾಸನವಾಗಬೇಕು ಅಂತ ರಾಘವಾಂಕ ಹೇಳಿದ. ಅವರ ಕವಿತೆಗಳನ್ನು ಓದಿದರೆ ಸಾಕು, ಎಲ್ಲರಿಗೂ ಒಂದು ಸ್ಮಾರಕ, ಒಂದು ಮಾರಕ, ಒಂದು ಮಂದಿರ, ಒಂದು ಮಶಾಣ ಅಂತ ಮಾಡ್ತಾ ಹೋದರೆ ಇಡೀ ರಾಜ್ಯ ಪೂರ್ತಿ, ಇಡೀ ಬೆಂಗಳೂರು ಪೂರ್ತಿ ಅದೇ ಆಗುತ್ತೆ. ಒಬ್ಬೊಬ್ಬರಿಗೂ ಒಂದು ಉದ್ಯಾನ, ರಾಜ್ಕುಮಾರ್ಗಾಯಿತು, ವಿಷ್ಣುವರ್ಧನ್ಗಾಯಿತು, ಇನ್ಯಾರಿಗ್ಯಾರಿಗೋ ಆಗಬೇಕಾಗಿದೆ. ಇದೇ ಥರವೇ ಹೀಗಾಗ್ತಾ ಹೋದರೆ ಎಲ್ಲಿಗೆ ಕೊನೆ ಮುಟ್ಟುತ್ತದೆ? ಡಿ ವಿ ಜಿಯವರ ಮನೆ ಎಲ್ಲಿತ್ತೋ ಈಗ ಅದು ಗೊತ್ತೇ ಇಲ್ಲ. ನಿಜ, ದೊಡ್ಡವರ ಬಗ್ಗೆ ಗೌರವ ಇರಬೇಕು, ಅದನ್ನು ಇಟ್ಟಿಸ್ಕೊಳ್ಬೇಕು. ಆದರೆ ಎಲ್ಲವನ್ನೂ ಸರ್ಕಾರವೇ ಮಾಡು ಅಂತ ಹಿಂಡ್ತಾ ಕೂತ್ಕೊಂಡ್ರೆ ಅಲ್ಲ. ಅವರು ತಮ್ಮ ಮನೆಯನ್ನು ಬಿಟ್ಕೊಡ್ಬೋದಲ್ವ? ಗೋವಿಂದ ಪೈಗಳ ಕುಟುಂಬದವರು ತಮ್ಮ ಮನೆಯನ್ನು ಬಿಟ್ಟುಕೊಟ್ರು, ಸ್ಮಾರಕವಾಗಿ ಮಾಡಿದ್ರು. ಹಾಗೆ ಮಾಡಬೇಕಲ್ವ? ಅವ್ರ ಮನೆಗಳಲ್ಲಿ ಅವ್ರು ತಿಷ್ಟೆ ಹಾಕ್ಬಿಡೋದು, ಬೇರೊಂದು ಕಡೆ ಹೋಗ್ಬಿಟ್ಟಿದ್ರು ಮಾಡ್ತಕ್ಕಂಥದ್ದು. ಮುಸ್ಲಿಂ ದೊರೆಗಳು ಮಾಡ್ತಾ ಇದ್ದಿದ್ದು ಹಾಗೇನೆ. ಹಿಂದೂ ದೇವಾಲಯಗಳಲ್ಲಿ, ಅರಮನೆಗಳಲ್ಲಿ ಆಕ್ರಮಿಸಿಕೊಂಡ್ಬಿಟ್ಟು ಕಡೆಗೆ ಸತ್ತ ಮೇಲೆ ಅದನ್ನು ಉಳಿಸ್ಕೋತಾ ಇದ್ರು. ಆಮೇಲೆ ಅದನ್ನೇನು ಮಾಡೋಕ್ಕಾಗೋಲ್ಲ. ಮನೆಯನ್ನು ಮಶಾಣ ಮಾಡ್ಕೊಂಡ್ಬಿಟ್ಮೇಲೆ ಇನ್ಯಾರು ಬಂದು ವಾಸ ಆಗೋದಕ್ಕೆ ಸಾಧ್ಯವಾಗುತ್ತದೆ? ಅದನ್ನು ಶಾಶ್ವತವಾಗಿ ತಮ್ಮದನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹುಡ್ತಾ ಇದ್ದ ತಂತ್ರ ಅಂತ ಗೊತ್ತಾಗುತ್ತದೆ. ಅಂದರೆ ಎಷ್ಟರ ಮಟ್ಟಿಗೆ ಸ್ಮಾರಕಗಳು ಇವೆಲ್ಲ ನಿತ್ಯವೂ ಓದ್ತಾ ಇರಬೇಕು. ಕಾಳಿದಾಸ ಎಲ್ಲಿ ಹುಟ್ಟಿದನೋ ಎಲ್ಲಿ ಸತ್ತನೋ ನಮಗೇನೂ ಗೊತ್ತಿಲ್ಲ. ಏನಾದರೂ ಆಧಾರ ಕಡಿಮೆ ಆಗಿದೆಯಾ? ನಿಜ, ಒಂದು ದೇಶಕ್ಕೆ ಆ ಹೆಮ್ಮೆ ಅವೆಲ್ಲ ಇರಬೇಕು. ಆದರೆ ಅವೆಲ್ಲಕ್ಕೂ ಮಿಗಿಲಾದದ್ದು ಅನುಸಂಧಾನದ ಹೆಮ್ಮೆ ಬೇಕು.
ಮತ್ತಾವುದೂ ಇಲ್ಲ. ಕೃಷ್ಣ ಜನ್ಮಸ್ಥಾನ ಮಸೀದಿಯಾಗಿ ಕೂತಿದೆ, ರಾಮ ಜನ್ಮಸ್ಥಾನ ಅತಂತ್ರದಲ್ಲಿದೆ. ಆದರೆ ಕೃಷ್ಣಾನುರಾಗ ರಾಮಾನುರಾಗ ನಮ್ಮ ಪರಂಪರೆಯಲ್ಲಿ ಕಡಿಮೆ ಆಯಿತಾ? ಖಂಡಿತ ಇಲ್ಲ, ಆಗಬಾರ್ದು, ಆಗೋದಿಲ್ಲ. ಇದು ಬಹಳ ಮುಖ್ಯ. ಹೀಗಾಗಿ ಅಂತರಂಗದಲ್ಲಿ ಪ್ರೀತಿ ಬರಬೇಕು. ಅದು ಬಂದ ಮೇಲೆ ತಾನೇ ತಾನಾಗಿ ಜನತೆಯೇ ಸ್ಮಾರಕವನ್ನು ಮಾಡ್ತಾರೆ. ಅದೊಂದು ಬಹಳ ಸುಂದರವಾದ ಕಥೆ ನನಗೆ ನೆನಪಾಗುತ್ತದೆ. ಒಮ್ಮೆ ಒಬ್ಬ ರಾಜ ಇದ್ದ, ತುಂಬ ಚೆನ್ನಾಗಿ ಆಳ್ವಿಕೆ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನು ಬಹಳ ಚೆನ್ನಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಿದ್ದಕ್ಕಾಗಿ ಪ್ರಜೆಗಳಿಗೆಲ್ಲ ಬಹಳ ಸಂತೋಷವಾಯಿತು. ರಾಜನಿಗೆ ಒಂದಿಷ್ಟು ಹೆಮ್ಮೆ ಬಂತು. ಜೊತೆಗೆ ದುರ್ಮಂತ್ರಿಗಳು ಸೇರ್ಕೊಂಡು ಬಿಡ್ತಾರಲ್ಲ, ಮಹಾಪ್ರಭು ನಿಮ್ಮ ವಿಗ್ರಹವನ್ನು ಪ್ರತಿಯೊಂದು ಗ್ರಾಮದಲ್ಲಿಯೂ ಊರಿನ ಮಧ್ಯೆ ಮಾಡಿಸೋಣ, ಆ ವಿಗ್ರಹದ ಸುತ್ತಲೂ ಚೆನ್ನಾಗಿ ಅಲಂಕಾರ, ಕಾರಂಜಿ, ತೋಟ ಎಲ್ಲ ಮಾಡೋಣ, ಜನ ಎಲ್ಲ ಸಂತೋಷ ಪಡ್ತಾರೆ ಅಂತ. ಆಯಿತು ಅಂತ ಮಾಡಿದ್ದಾಯಿತು. ಊರಿನ ಜನರುಗಳೆಲ್ಲ ಸಂತೋಷ ಪಡ್ತಾಯಿದ್ರು. ಹಳ್ಳಿಗಳಲ್ಲಿ ಆಯಿತು. ಅದೊಂದು ಪ್ರಮುಖವಾದ ಗ್ರಾಮದಲ್ಲಿ ಒಂದು ಸ್ಥಾಪನೆ ಮಾಡಿದ್ದಾಯಿತು ವಿಗ್ರಹವನ್ನು. ಕೆಲ ಕಾಲದ ಮೇಲೆ ಬರಗಾಲ ಬಂತು. ಆ ಬರಗಾಲದಲ್ಲಿ ನೀರೆಲ್ಲ ಕಡೆ ಬತ್ತಿ ಹೋಯಿತು. ಜಲವೇಧಕರು ಬಂದು ಹುಡುಕಿದ್ರು, ನೋಡಿದ್ರು. ಆಗ ಆ ರಾಜನ ವಿಗ್ರಹ ಯಾವುದಿದೆ ಅದರ ಹತ್ತಿರದಲ್ಲಿಯೇ ನೆಲದಲ್ಲಿ ಊಟ ಇದೆ ಅಂತ ಗೊತ್ತಾಯಿತು. ಆ ವಿಗ್ರಹವನ್ನು ತೆಗೆಸಿ ಮಾಡಬೇಕು ಅಂತ. ಅದಕ್ಕೆ ರಾಜನ ಅನುಜ್ಞೆ ಬೇಕಲ್ಲ. ಹೋಗಿ ಕೇಳಿದ್ರು, ನಿಮ್ಮ ವಿಗ್ರಹವನ್ನು ತೆಗೆಸಿ ಅಲ್ಲಿ ಒಂದು ದೊಡ್ಡ ಬಾವಿ, ನೆಲಬಾವಿಯನ್ನು ಮಾಡಿಸಿದರೆ, ಕೆರೆಯನ್ನು ಮಾಡಿಸಿದರೆ ಜಲ ಸಮೃದ್ಧಿ ಆಗುತ್ತದೆ ಅಂತ. ರಾಜನಿಗೆ ಒಪ್ಪಿಗೆ ಆಗಲಿಲ್ಲ. ನನ್ನ ವಿಗ್ರಹ ತೆಗೆಸೋದು ಅಂದರೆ ಏನರ್ಥ? ಅದೊಂಥರ ಮೂಲ ವಿಗ್ರಹ ಆಗಿಬಿಟ್ಟಿದೆ, ಉದ್ಭವ ಮೂರ್ತಿ ಆಗಿಬಿಟ್ಟಿದೆ ಅನ್ನುವಂತೆ ಬಂದುಬಿಟ್ಟಿತ್ತು. ಹಾಗಾಗಿ ಸಾಧ್ಯವೇ ಇಲ್ಲ ಅಂದುಬಿಟ್ಟ. ಆಮೇಲೆ ಪ್ರಜೆಗಳು ನಿರಾಶೆಯಾಗಿ ಹೋದರು. ಹಲವು ಕಾಲ ಕಳೀತು. ರಾಜ ಏನಾಗಿದೆ ತನ್ನ ಈ ವಿಗ್ರಹಗಳ ಸ್ಥಿತಿ ಅಂತ ನೋಡಿಕೊಂಡು ಬಂದ. ಎಲ್ಲ ಕಡೆ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು. ಇಲ್ಲಿ ಮಾತ್ರ ಅವನ ವಿಗ್ರಹಗಳ ಕಡೆಗೆ ತಿರುಗಿ ನೋಡೋರಿಲ್ಲ. ಹಕ್ಕಿಗಳು ಹಿಕ್ಕೆ ಹಾಕಿವೆ, ಸುತ್ತಲಿನ ತೋಟ ಒಣಗೋಗಿದೆ, ಅಲ್ಲಿ ನಾಯಿಗಳು ಬೆಕ್ಕುಗಳು ಎಲ್ಲ ಬಂದು ಏಕಾಚಮೆ ದ್ವೆಶ್ಚಮೆ ಅಂತ ಎಲ್ಲ ಮಾಡ್ತಾಯಿದ್ವು. ಆಮೇಲೆ ಅವನಿಗೆ ಜ್ಞಾನೋದಯವಾಯಿತು. ತತ್ಕ್ಷಣವೇ ಅಲ್ಲಿದ್ದ ಸ್ಥಳೀಯರನ್ನು ಕರೆಸಿ ತನ್ನ ವಿಗ್ರಹವನ್ನು ಎತ್ತಿ ದೂರಕ್ಕೆ ಒಗಾಯಿಸಿ ಅಲ್ಲಿ ಕೆರೆಯನ್ನು ಸ್ಥಾಪನೆ ಮಾಡಿಸ್ದ. ಆಮೇಲೆ ಕೆಲವು ಕಾಲ ಆದಮೇಲೆ ಹೋಗಿ ನೋಡ್ತಾನೆ, ಕೆರೆಯ ದಡದಲ್ಲಿ ಪ್ರಜೆಗಳೇ ಚಂದ ಹಾಕಿಕೊಂಡು ಇನ್ನೂ ಸುಂದರವಾದ ವಿಗ್ರಹವನ್ನು ಮತ್ತೂ ಚೆನ್ನಾಗಿರುವ ತೋಟವನ್ನು ಮಾಡಿಕೊಂಡಿದ್ದಾರೆ ಅಂತ. ಜನಕ್ಕೆ ಸಂತೋಷವಾಗುವಂಥದ್ದು ಮಾಡಿದರೆ ಅವರೇ ಉಳಿಸಿಕೊಳ್ತಾರೆ, ಮತ್ತೇನೂ ಬೇಕಾಗಿಲ್ಲ. ಹೀಗಾಗಿ ಈ ಸ್ಮಾರಕ ಮಾರಕಗಳ ವಿಷಯದಲ್ಲಿ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಅವರಿಗೇ ವಿಶ್ವಾಸವಿಲ್ಲ ತಮ್ಮವರ ಕೃತಿ, ತಮ್ಮವರ ಪದ್ಯಗಳು, ಕಾವ್ಯಗಳು, ಕಾದಂಬರಿಗಳು ಶಾಶ್ವತವಾಗಿ ಉಳಿಯುತ್ತದೆ ಅಂತ. ಈ ಕಲ್ಲುಗಳನ್ನು ಮಾಡದೇ ಇದ್ದರೆ, ಈ ಇಟ್ಟಿಗೆಗಳನ್ನು, ಬಿಲ್ಡಿಂಗ್ಗಳನ್ನು ಕಟ್ಟದೇ ಇದ್ದರೆ ಮತ್ತು ಉಳಿಯೋದೇ ಇಲ್ಲ. ಅವ್ರ ಹೆಸರಿನಲ್ಲಿ ಪ್ರಶಸ್ತಿ ಬೇರೆ. ಪುಸ್ತಕ ಓದಿದ್ರೆ ಸಾಲದೆ, ಮುಂಚೆ ಎಲ್ಲ ಪ್ರಶಸ್ತಿ ಪಡ್ಕೊಳ್ಳೋದು ಒಂದು ತೆವಲಿದ್ದರೆ, ಈಗ ತನ್ನ ಹೆಸರನ್ನು ಪ್ರಶಸ್ತಿ ಮಾಡಿಸ್ಕೊಳ್ಳೋದು ಬೇರೆ ಒಂದು ದೊಡ್ಡ ತೆವಲಾಗ್ಬಿಟ್ಟಿದೆ. ನಿಮಗೆಷ್ಟು ಪ್ರಶಸ್ತಿ ಬಂದಿದೆ ಅಂತಲ್ಲ, ನಿಮ್ಮ ಹೆಸರಿನಲ್ಲಿ ಎಷ್ಟು ಪ್ರಶಸ್ತಿ ಇವೆ ಅಂತ, ಅದರ ಮೇಲೆ ಅಳತೆ ಅಂತ. ಆ ಕೃತಿಯನ್ನು ಓದುವರಿದ್ದಾರ, ಅದರ ಬಗೆಗೆ ಏನೂ ತಿಳುವಳಿಕೆ ಇಲ್ಲ. ಹೀಗಾಗಿ ಈ ಥರದ್ದೆಲ್ಲ ಧೂರ್ತತೆ ದುರ್ಯೋಧನಲ್ಲಿ ಯಥೇಷ್ಟವಾಗಿತ್ತು. ಹಾಗಾಗಿ ಅವನನ್ನು ಈ ಬುದ್ಧಿಜೀವಿಗಳನ್ನು ನೆಚ್ಚಿಕೊಂಡ್ರೆ ಇಬ್ಬರೂ ಹಾಳಾಗ್ತಾರೆ. ಈಜು ಬರದೇ ಇದ್ದವನು ಇಬ್ಬರು ಒಬ್ಬರ ಕೊರಳಿಗೊಬ್ಬರು ಬಿದ್ದರೆ ಏನಾಗುತ್ತದೆ, ಅದೇ ಸ್ಥಿತಿ ಆಗುತ್ತದೆ. ಇಲ್ಲಿ ಧರ್ಮರಾಜಾದಿಗಳ ಮೇಲೆ ಇದ್ದ ಪ್ರಾಂಜಲವಾದ ಪ್ರೀತಿಯಿಂದ ಸಮಸ್ತ ಪ್ರಜಾನೀಕ ಬಂದಿರುವಂಥದ್ದು. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ಮತ್ತೆ ನಮ್ಮ ಇತಿಹಾಸ ಕಾವ್ಯಗಳು ಹೇಳ್ತಾ ಇವೆ, ಸತ್ವಕ್ಕೆ ಬೆಲೆ ಕೊಡಿ, ಮಿಕ್ಕದ್ದೆಲ್ಲ ನನ್ನಂತೆ ತಾನೇ ಹಿಂಬಾಲಿಸಿ ಬರುತ್ತದೆ. ಸತ್ವಕ್ಕೆ ಬೆಲೆ ಕೊಡದೆ ಇನ್ನೇನು ಮಾಡಿದರೆ ಏನು? ಸಾಮಾಜಿಕ ನ್ಯಾಯವನ್ನು ಅನುಸರಿಸಿ ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡ್ತೀವಿ, ಸಾಮಾಜಿಕ ನ್ಯಾಯವನ್ನು ನಡೆಸಿ ಮತ್ತೊಂದು ಮಾಡ್ತೀವಿ ಅಂತ ಎಲ್ಲೆಲ್ಲ ಕಡೆಗೆ ಅನ್ಯಾಯವೇ ಆಗತಕ್ಕಂಥದ್ದು. ಒಂದೇ ಸ್ಥಾನಕ್ಕೆ ಮೆರಿಟಾಕ್ರಸಿ ಇರಬೇಕು ಅಂತ ಗೊತ್ತಾಗಿರ್ತಕ್ಕಂಥದ್ದು. ಗೌರ್ಮೆಂಟಲ್ಲಿ ಕೂಡ ಪ್ರೊಫೆಸರ್ ಪೋಸ್ಟ್ ಒಂದೇ ಇದೆ ಅಂತಂದರೆ ಮೆರಿಟ್ ಸೀಟ್ ಅಂತಲೇ ತೊಗೋಬೇಕು, ಎಲ್ಲರೂ ಬರಬೇಕು ಅಂತ. ಆದರೆ ಎಲ್ಲ ಕಡೆಯಲ್ಲಿಯೂ ಇವರು ಗುಣಗೌರವವನ್ನು ಇಟ್ಟುಕೊಳ್ಳದೇ ಇದ್ದರೆ ಎಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗಿರುತ್ತೆ? ಹಿಂದುಳಿಯೋದ್ರೊಳಗೆ ದೊಡ್ಡ ಹಿತಾಸಕ್ತಿ ಅಡಗಿದರೆ ಏನಾಗುತ್ತದೆ? ಆಗ ಒಳ್ಳೆಯದನ್ನೆಲ್ಲ ಕೆಟ್ಟದಾಗಿ ಕಾಣಬೇಕು ಅನ್ನುವ ಒಂದು ಕಾಮಾಲೆ ಕಣ್ಣು ತನ್ನಂತೆ ತಾನೇ ಬರುವಂಥದ್ದಾಗಿದೆ. ಅದರ ಬಗೆಗೆ ಮಹಾಭಾರತ ಭವ್ಯವಾದ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತದೆ. ಮತ್ತು ಇಷ್ಟು ಜನ ಬಂದರೆ ಅವರನ್ನು ನೋಡಿಕೊಳ್ಳಬೇಕಲ್ಲ. ಅವರೇನೋ ಏನೂ ಬೇಡ ಅಂತ ಬರ್ಬೋದು, ಆದರೆ ಏನೂ ಇಲ್ಲದೆ ಅವರಿಗೆ ಉಳಿಸುವುದಕ್ಕಾಗದೀತೆ. ಮನೆಗೆ ಬರ್ತಾರೆ ಆತ್ಮೀಯರು, ನಮಗೇನೂ ಬೇಡ ಅಂತಾರೆ. ಏನೋ ಒಂದು ಇದ್ದಿದ್ದು ಕೊಡಬೇಕು. ತೃಣಾನಿ ಭೂಮಿರುದಕಂ ವಾಕ್ಚತುರ್ಥೀಚ ಸುಂದರತಾ. ಅದು ಧರ್ಮರಾಜನ ಚಿಂತೆ ನೋಡಿ.
ತುಂಬಿದನು ಕಂಬನಿಯ ತುಂಬಿದನು ಕಂಬನಿಯನ್ ಅಕಟ ವಿಡಂಬಿಸಿತೆ ವಿಧಿ ಅಕಟ ವಿಡಂಬಿಸಿತೆ ವಿಧಿಯನ್ನನ್ ಇನಿಬರ ನಂಬಿಸುವ ಪರ್ಯಂತೋ ಇನಿಬರ ನಂಬಿಸುವ ಪರ್ಯಂತು ವಸನ ಗ್ರಾಸ ವಾಸದಲ್ಲಿ ಇನಿಬರ ನಂಬಿಸುವ ಪರ್ಯಂತು ತುಂಬಿ ಸಿರಿಗೆಡಗಿಯೊಳಲ ಕುಮಿಯ ಮುಂಬಿಗನೊಳ್ ಅಪದಸೆಯ ಕುಂತದ ಚುಂಬಿಗನೊಳ್ ಏನುಂಟು ಫಲ ತುಂಬಿ ಸಿರಿಗೆಡಗಿಯೊಳಲ ಕುಮಿಯ ಮುಂಬಿಗೆಯೊಳ್ ಅಪದಸೆಯ ಕುಂತದ ಚುಂಬಿಗನೊಳ್ ಏನುಂಟು ಫಲ ಎಂದು ಅರಸ ಬಿಸುಸುಯಿರ ಅರಸ ಬಿಸುಸುಯಿದ ತುಂಬಿದನು ಕಂಬನಿಯ. ಅವನ ಗಂಭೀರವಾದ ವಿಷಾದಕ್ಕೆ ತಕ್ಕ ರಾಗ ದರ್ಬಾರಿ ಕನ್ನಡ ಅದರಿಂದ ಆರಂಭ ಮಾಡಿದರು. ಈ ಇಡೀ ಪ್ರಕರಣ ಮೊದಲಾದದ್ದೇ ಕಲ್ಯಾಣಿ ರಾಗದಿಂದ. ವನವಾಸವಾದರೂ ಪಾಂಡವರಿಗೆ ಅದು ಮಂಗಳಪ್ರದವೇ ಆಯಿತು ಅಂತನ್ನುವುದಕ್ಕೆ ಧರ್ಮರಾಜ ದುಃಖ ಪಡುವುದನ್ನು ಕವಿ ತುಂಬ ಸೊಗಸಾಗಿ ಬಿಂದುಪೂರ್ವಕ ಬಕಾರ ಪ್ರಾಸದಿಂದ ನಿರ್ವಾಹ ಮಾಡ್ತಾನೆ. ಆ ಓಷ್ಠ್ಯ ವರ್ಣಗಳನ್ನು ಬಳಸಿದಾಗ ಬಾಯಿ ತುಂಬ ಆಡಬೇಕಾಗುತ್ತದೆ. ಅವನ ಹಿರಿದಾದ ಅಳಲು ಯಾವ ರೀತಿಯಾದದ್ದು? ತುಂಬಿದನು ಕಂಬನಿಯ ನಕಟ ವಿಡಂಬಿಸಿತೆ ವಿಧಿ. ಅಯ್ಯೋ ವಿಧಿ ನನಗೆ ಈ ರೀತಿ ಮಾಡ್ತಲ್ಲ, ರಾಜ್ಯ ಕಳ್ಕೊಂಡಿದ್ದಲ್ಲದೆ ಬರ್ತೀವಿ ಅನ್ನೋರಿಗೆ ಬರಬೇಡಿ ಅಂತ ಹೇಳಬೇಕಾದ ಸ್ಥಿತಿ ಬಂದಿದೆಯಲ್ಲ, ಎಂಥದ್ದು. ಎನ್ನನ್ನು ಇನಿಬರ ನಂಬಿಸುವ ಪರ್ಯಂತು. ಇವರನ್ನು ನಂಬಿಕೆಯಲ್ಲಿ ಉಳಿಸ್ಕೊಳ್ಳೋದು, ಅವರ ಗುಡ್ವಿಲ್ ಕಾಪಾಡಿಕೊಳ್ಳೋದು ತುಂಬ ಕಷ್ಟ. ಯೋಗ ಹೇಗೋ ದಕ್ಕುವುದು, ಆದರೆ ಅದನ್ನು ಉಳಿಸಿಕೊಳ್ಳುವುದು ಕ್ಷೇಮ, ಅದು ಬಹಳ ಕಷ್ಟಕರವಾದದ್ದು. ಅದು ಹೇಗೆ? ವಸನ ಗ್ರಾಸ ವಾಸದಲ್ಲಿ ಅಶನ ವಸನಗಳನ್ನು ಕೊಡಬೇಕು. ಹೇಗೆ? ತುಂಬಿ ಸಿರಿಗೆಡಹಿಯೊಳ ಲಕುಮಿಯ ಮುಂಬಿಗನಳು. ಮುಂಬಿಗ ಅಂದರೆ ಅಗ್ರಣಿ, ನೇತಾರ ಅಂತ. ಸಿರಿಗೆಡಹಿ ಸಂಪತ್ತನ್ನು ತನ್ನದನ್ನಾಗಿ ಕೆಡಕೊಳ್ಳುವವನು ಯಾವನಿದ್ದಾನೆ, ಅವನು ಸಂಪತ್ಪತಿಯಾಗಿದ್ದಾನೆ, ಲಕ್ಷ್ಮೀಪತಿಯಾಗಿದ್ದಾನೆ, ನಾಯಕನಾಗ್ತಾನೆ. ಸರ್ವಾರಂಭಾ ತಂಡೂಲಪ್ರಸ್ಥ ಮೂಲಾಹ ಅಂತಾರೆ. ಕೋಶಾರಂಭಾ ಸರ್ವೋದ್ಯಮಾ ಅಂತ ಅರ್ಥಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ಎಲ್ಲಕ್ಕೂ ಮೊದಲು ಬೇಕಾದದ್ದು ನಿಮ್ಮ ಬಜೆಟ್ ಎಷ್ಟು ಅಂತ. ಇಂದು ಮಧ್ಯಾಹ್ನ ಯಾರೋ ಏನೋ ಸಂಗೀತ ನೃತ್ಯದ ಬಗ್ಗೆ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತೇನೋ ಅಪರಿಚಿತರೊಬ್ಬರು ಸಹೃದಯರು ಫೋನ್ ಮಾಡಿ ಕೇಳಿದ್ರು. ಕಡೆಗೆ ನಾನು ಹೇಳಿದೆ, ಇಲ್ಲಿ ಏನಂತ ಸಲಹೆ ಕೊಡೋದಕ್ಕಿಂತ ಮುಂಚೆ ನಿಮ್ಮ ಬಜೆಟ್ ಯಾವ ರೀತಿಯಾದದ್ದು ಅಂತ ನೋಡಿಕೊಂಡ್ರೆ ಮಾಡ್ಬೋದು. ಯಾಕೆಂದರೆ ಅಂಗಡಿನವ್ರು ಬಹಳ ಚೆನ್ನಾಗಿ ಹೇಳ್ತಾರಲ್ಲ, ಸೀರೆ ಆರಿಸೋಕೆ ಬಂದರೆ ಯಾವ ರೇಂಜಲ್ಲಿ ಬೇಕಮ್ಮ ಅಂತ ಕೇಳ್ತಾರೆ. ಇಲ್ಲದೇ ಇದ್ದರೆ ಇದ್ದೇ ಇದೆಯಲ್ಲ, ಜನತಾ ಸೀರೆಯಿಂದ ಮೊದಲುಕೊಂಡು ಕಾಂಗ್ರೆಸ್ ಸೀರೆಯವರೆಗೆ ಬೇಕಾದಷ್ಟಾದದ್ದು, ಬಗೆ ಆದಂಥದ್ದು. ಹಾಗಾಗಿ ಅರ್ಥ ಮಾಡಿಕೊಳ್ಳಬೇಕು ಅಳವು ಎಷ್ಟು ಅಂತ. ಹಾಗಾಗಿ ಸಂಪತ್ತಿ ಬೇಕು. ಅದು ಹೇಗೆ? ಅಪದಸಿಯ ಕುಂತದ ಚುಂಬಿಗನ್. ತುಂಬ ಚೆನ್ನಾಗಿರುವ ಪ್ರಾಸಕ್ಕೆ ಎಷ್ಟು ಚೆನ್ನಾದ ನಿರ್ವಾಹ ಮಾಡ್ತಾನೆ. ಅಪಖ್ಯಾತಿಯ ಈಟಿಯನ್ನು ತಾನು ಚುಂಬಿಸಬೇಕಾಗುತ್ತದೆ, ತನ್ನೊಡಲು ಅದಕ್ಕೆ ಹೋಗುತ್ತದೆ. ಏನು ಮಾಡೋದು? ಫಲ ಎಲ್ಲಿ? ಏನು ಮಾಡುವುದು ಅಂತ ಯೋಚನೆ ಮಾಡ್ತಾನೆ. ಪಾಪ ಧರ್ಮರಾಜನಿಗೆ ಯೋಚನೆ ಮಾಡೋಕ್ಕೆ ಒಂದೇ ಬರೋದು, ಪರಿಹಾರಕ್ಕೆ ಆಗೋದೇ ಇಲ್ಲ. ಹೆಚ್ಚಂದರೆ ಅವನು ಪರಿಹಾರ ಕೊಡಿಸ್ತಕ್ಕಂಥದ್ದು ದೌಮ್ಯ ಮಾಡುವುದು. ಏನೋ ಜಪ ತಪ ಹೋಮ ಆದರೆ ಧರ್ಮರಾಜ ಮಾಡ್ತಾನೆ. ಪುಣ್ಯವಶಾತ್ ಅಷ್ಟನ್ನೇ ಹೇಳಿದ್ದಾನೆ. ಮುಕ್ಕಾಲು ಬ್ರಾಹ್ಮಣ ಅಲ್ವಾ ಧರ್ಮರಾಜ. ಹಾಗಾಗಿ ಅವರುಗಳು ಹಿಂಬಾಲಿಸಿಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕಾಗಿತ್ತು. ಏನಂದರೆ, ನಮ್ಮ ಈ ಕವಿಗಳ ಬಗ್ಗೆ, ಲೇಖಕರ ಬಗ್ಗೆ, ಅವರ ಬಗ್ಗೆ, ಇವ್ರ ಬಗ್ಗೆ ಸ್ಮಾರಕ ಮಾಡಿ ಅಂತ ಮತ್ತೆ ಮತ್ತೆ ಹುಯಿಲೆಬ್ಬಿಸ್ತಾ ಇರ್ತಾರಲ್ಲ ಬುದ್ಧಿಜೀವಿಗಳು. ಸರ್ಕಾರದಿಂದ ಆಗಬೇಕು ಅವೆಲ್ಲ. ಸರ್ಕಾರವೇ ನಮ್ಮಂಥವ್ರ ದುಡ್ಡುಗಳೆಲ್ಲ ಸೇರಬೇಕಾದದ್ದು. ಆದರೆ ರಾಮನಿಗೆ ಯಾಕೆ ದೇವಸ್ಥಾನ ಬೇಕು, ಕೃಷ್ಣನಿಗೆ ಯಾಕೆ ದೇವಸ್ಥಾನ ಬೇಕು ಅಂತ ಇವರೇ ಗೂಬೆ ಇಡ್ತಾರೆ. ಸರ್ಕಾರ ಇವರಿಗೆ, ಇವರ ಶನಿ ಸಂತಾನಕ್ಕೆ ಎಲ್ಲ ಸ್ಮಾರಕ ಮಾಡಿ ಉತ್ತರೋತ್ತರವಾಗಿ ಇವರ ಅಂತ್ಯಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಚರವಶಾಂತಿ ಭವನಗಳನ್ನು ಮಾಡಬೇಕು, ಇವರ ಗೋರಿಗಳನ್ನೆಲ್ಲ ಕಟ್ಟಬೇಕು.
ಅದಕ್ಕೆ ಸರ್ಕಾರದ ದುಡ್ಡು, ಆಸ್ತಿಕರ ದುಡ್ಡು, ರಾಮಕೃಷ್ಣ ಭಕ್ತರ ದುಡ್ಡು ಎಲ್ಲ ಬೇಕು. ಆದರೆ ನಾವೇ ಆ ದುಡ್ಡು ಹಾಕ್ಕೊಂಡು ಕಟ್ಕೊಳ್ತೀವಿ, ನಮಗೆ ಒಂದು ರಾಮನ ಮನೆ, ಕೃಷ್ಣನ ಮನೆ ಮಾಡ್ಕೋತೀವಿ, ಭವನ ಮಾಡ್ಕೋತೀವಿ ಅಂದರೆ ಅದಕ್ಕೆ ಕಲ್ಲು ಹಾಕ್ತಾರೆ. ಇದಕ್ಕೆ ನಮ್ಮಿಂದ ದುಡ್ಡನ್ನು ಹಿರಿಯುತ್ತಾರೆ ಸರ್ಕಾರದ ಮೂಲಕ. ಸರ್ಕಾರ ಅಂದರೆ ಇನ್ನೇನು, ಸಿದ್ದರಾಮಯ್ಯ ಎತ್ಕೊಡ್ತಾನೆ ಜೋಬಿಂದ. ಆದರೆ ಈ ತರಹ ಮಾಡ್ತಕ್ಕಂಥದ್ದಂದರೆ ಒಂದೇ ಒಂದು ಕಡೆಯಲ್ಲಿಯೂ ಸನಾತನ ಧರ್ಮೀಯರು ಸರ್ಕಾರ ಒಂದು ದೇವಸ್ಥಾನ ಕಟ್ಟಿಸ್ಲಿ ಅಂತ ಕೇಳಿದ್ದಿಲ್ಲ. ಮೊದಲು ದೂರ ಇರಿ ಸರ್ಕಾರ ಅವರಲ್ಲಿಂದ ಅಂತ ಕೇಳ್ತಾ ಇದ್ದಾರೆ. ಕನಸದಲ್ಲಿ ಬಂದುಬಿಡ್ತು ಯಾವುದೋ ಆ ಮಿನಿಸ್ಟ್ರಿಗೆ, ಆ ಪಾಪಿ ಹೆಸರು ಹೇಳಬಾರ್ದು ಅಂತ ಅನಿಸುತ್ತೆ, ಮಠಗಳನ್ನೆಲ್ಲ ನ್ಯಾಷನಲೈಸ್ ಮಾಡೋಣ ಅಂತ. ಇವ್ರು ಮಾಡ್ಕೊಂಡಿದ್ದಾರಲ್ಲ, ಮೊದಲು ಇವ್ರು ಮನೇನು ಮಾಡಲಿ, ಹೆಂಡತಿ ಮಕ್ಕಳನ್ನ ಮಾಡಲಿ ನ್ಯಾಷನಲೈಸು, ಬಹಳ ಒಳ್ಳೆಯದಾಗುತ್ತೆ, ಇವ್ರಿಗೂ ಗಿಟ್ಟುಪಾಟಾಗುತ್ತೆ. ಯಾವ ನೀಚತನಕ್ಕೆ ಬಂದಿದೆ ಅಂದರೆ ಅವ್ರು ಯಾವ ಬಾಯಿಂದ ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ, ಆ ಮಟ್ಟದ ನೀಚತನ. ಬೇರೆ ಮತಗಳ ಬಗ್ಗೆ ಚಕಾರವನ್ನು ಕೂಡ ಎತ್ತಲಾರರು. ನಿನ್ನೆ ದಿವಸ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಅಂತ ಕೋಲಾಹಲವಾಗಿ ಪತ್ರಿಕೆಯಲ್ಲೆಲ್ಲ ಬಂದಿರತಕ್ಕಂಥದ್ದು ನೋಡಿದ್ದೀರ. ಅಲ್ಲಿ ಪಾಲಕರು ಮತ್ತು ಅವರ ಬೆಂಬಲಿಗರು ಸೇರಿದಂತೆ ಶಾಲೆಯ ಮೇಲೆ ಕೋಲಾಹಲವನ್ನು ಮಾಡಿದರೆ, ಪೊಲೀಸರಿಗೂ ಬಿಸಿ ಮುಟ್ಟಿಸಿದ್ದಾರೆ ಅಂತ. ಅದು ಯಾವ ಗುಂಪಿನಿಂದ ಆಗಿದೆ ಅಂತ ಹೇಳಿಲ್ಲ, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಎಲ್ಲಿಂದ ಬಂದಿದೆ ಅಂತ ಹೇಳಿಬಿಟ್ಟು. ಆದರೆ ಈ ರೀತಿಯಾದಂಥ ಕೇಸುಗಳು ಹಿಂದೆ ಆದಾಗ ಯಾವ ಪಾಲಕರು ಹಾಗೆ ಮಾಡಿಲ್ಲ. ಇಲ್ಲಿ ಮಾಡಿದ್ದು ತಪ್ಪು ಅಂತ, ಅಲ್ಲಿ ಮಾಡಿದ್ದು ಸರಿ ಅಂತಲ್ಲ, ಕಾನೂನನ್ನು ಕೈಗೆ ತೆಗೆದುಕೊಳ್ತಕ್ಕಂಥದ್ದು ಯಾವ ಕೋಮಿನವರು ಅಂತ ಗೊತ್ತೇ ಇದೆ. ಶುಕ್ರವಾರದ ದಿವಸದವರೇ ಕಾನೂನನ್ನು ಕೈಗೆ ತಗೊಳ್ಳೋದು, ಇನ್ನೇನು ಶನಿವಾರದವರು ಸೋಮವಾರದವರು ಅಲ್ಲ. ಹೀಗಾಗಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಎಲ್ಲದಕ್ಕೂ ಉಲ್ಬಣಕಾರಿಯಾಗಿ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ಯಾವುದು? ನಿನ್ನೆ ಇಂದು ಕೂಡ ಫ್ರಾನ್ಸ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತೇ ಇದೆ. ಅವರಿಗೆ ಮಾತ್ರ ಚಕಾರ ಎತ್ತದೆ, ನಿಮ್ಮೊಳಗೆ ನಾವು ಅಂತ ಹೇಳ್ಬಿಟ್ಟು ಮೊನ್ನೆ ಟ್ರಾಫಿಕ್ ಕೋಲಾಹಲ ನಡೆದ ಮರುದಿವಸ ಸಿದ್ದರಾಮಯ್ಯನವರು ಅನುಗ್ರಹ ಭಾಷಣ ಮಾಡಿದ್ರು. ಅಲ್ಲಿ ಹೋಗಿಬಿಟ್ಟು ಏನೂ ನಿಮಗೆ ತೊಂದರೆ ಆಗದಂತೆ ನೋಡ್ಕೊಳ್ತೀವಿ, ಕೋಮುವಾದಿಗಳಿಂದ ತೊಂದರೆ ಆಗದಂತೆ ಅಂತ. ಯಾರು ಕೋಮುವಾದಿಗಳು? ಅಂದರೆ ಇದೇ ಬಾಯಿ ಅಂತ ಏನು ಬಾಯಿನೂ ಬೇಕಾದರೆ ಆಡಬಹುದಾದಂಥದ್ದು ನಮ್ಮ ರಾಷ್ಟ್ರ ಕಂಡ ಅತ್ಯಂತ ನೀಚ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬಂದು ವಕ್ರಸದ್ನಲ್ಲ ಅಂತ ಅನಿಸುತ್ತೆ. ಈ ಮಾತು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋದು ಈ ಮಟ್ಟಕ್ಕೆ ಬಂದರೆ ಹೇಗೆ? ಆ ಮೆಹದಿ ಆತನ ಮೇಲೆ ಯಾವುದೇ ಕಾನೂನಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಇರತಕ್ಕಂಥವ್ರನ್ನ ವರ್ಗಾವಣೆ ಮಾಡಿದ್ದೇನು, ಇನ್ನು ಯಾವುದೇ ರೀತಿಯ ಅದನ್ನು ಮುಚ್ಚಾಕಬೇಕು ಅನ್ನೋದೇನು, ಇದು ನಡೀತಾ ಇರೋದು, ಈ ಕ್ರೌರ್ಯ ನಡೀತಾ ಇರೋದು, ಕಾನೂನನ್ನು ಕೈಗೆ ತಗೊಳ್ಳೋದು ಗೊತ್ತಾಗುತ್ತದೆ. ಅಪರಾಧಗಳು ಯಾವ ಕಮ್ಯುನಿಟಿಯಿಂದ ಹೆಚ್ಚು ನಡೀತಾ ಇದೆ ಅಂತ ಸ್ಪಷ್ಟವಾಗಿ ತಿಳಿಯುತ್ತದೆ. ಇಲ್ಲೆಲ್ಲ ಬುದ್ಧಿಜೀವಿಗಳು ನೋಡಿ, ಅವರಿಗೆ ನವರಂಧ್ರಗಳು ಈಗ ಮುಚ್ಚೋಗಿದೆ. ಫ್ರಾನ್ಸ್ನ ವಿಷಯದಲ್ಲಿ ಏನೂ ಹೇಳ್ತಾ ಇಲ್ಲ. ಎಲ್ಲಿ ಗೌರಿ ಲಂಕೇಶು, ಎಲ್ಲಿ ಡೌರಿ ಲಂಕೇಶು, ಯಾರೂ ಇಲ್ಲ. ಕಾರಣ ಇಷ್ಟೇ, ಹೇಳೋದಕ್ಕೆ ಹೋದರೆ ಗುದ್ದು ಬೀಳುತ್ತೆ ಸರಿಯಾಗಿ, ಗುದ್ದಲ್ಲ ಪ್ರಾಣವೇ ತೆಗೀತಾರೆ ಅಂತ. ಅಂದರೆ ಮಹಾಭಾರತ ರಾಮಾಯಣಾದಿಗಳ ಬಗ್ಗೆ ಸಂಶೋಧನೆ ಮಾಡ್ತೀವಿ ಅಂತ ಅಪಸ್ವರವನ್ನು ಎತ್ತತಕ್ಕಂಥದ್ದೇ ಆಗಿದೆ. ಅವರ ಕಿನ್ನರಿಯಲ್ಲಿ ನುಡಿಯೋದಷ್ಟೇ, ಅಪಸ್ವರ ಬಿಟ್ಟು ಇನ್ನು ಸುಸ್ವರ ಬರುವುದೇ ಇಲ್ಲ. ಹೀಗಾಗಿ ಧರ್ಮರಾಜನ ದೃಷ್ಟಿಕೋನ, ಅವನ ವ್ಯಕ್ತಿತ್ವ, ಅವನ ದ್ಯೂತ ವ್ಯಸನಿ ಆಗಿರಬಹುದು, ಬಲ ಹೆಚ್ಚಿಲ್ಲದೇ ಇರಬಹುದು, ಮೂಲಭೂತವಾಗಿ ಅವನು ಒಳ್ಳೆಯವನು. ಅದನ್ನು ನಾವು ಗಮನಿಸಬೇಕು. ಇನ್ನೊಬ್ಬರ ಕಷ್ಟಕ್ಕಾಗಿ ಮರಗತಕ್ಕಂಥವನು, ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗಿ ರಾಜ್ಯ ಆಳಬಲ್ಲವನು. ಒಳ್ಳೆಯ ಅಡುಗೆಗೆ ಬೇಕಾಗಿರೋ ಪದಾರ್ಥ ಕೊಟ್ಟು ಅಚ್ಚುಕಟ್ಟಾದ ಅಡುಗೆ ಮನೆಗೆ ಬಿಟ್ಟರೆ ಅವನನ್ನು ನಳಪಾಕ ಮಾಡಿಕೊಡ್ತಾನೆ, ಸೊಗಸಾಗಿರ್ತಕ್ಕಂಥ ಅಡುಗೆ ಮಾಡ್ತಾನೆ. ಆ ರೀತಿಯಾದವನು. ನೀನೇ ಹೊಂಚಿಕೋ ಅಂತಂದರೆ ಅವನ ಕೈನಲ್ಲಿ ಏನೂ ಆಗೋಲ್ಲ, ಹೊಂಚಿಕೊಟ್ರೆ ಮಾಡ್ತಾನೆ. ಅದು ಒಂದು ಗುಣ ಅಲ್ವೇ? ಹೀಗಾಗಿ ಆ ಯೋಗ್ಯತೆಯನ್ನು ಕಂಡ ಕಾರಣವೇ ಕೃಷ್ಣ ಅವನಿಗಾಗಿ ದುಡಿದು ಅವನಿಗೆ ರಾಜ್ಯವೊಂದನ್ನು ಸಂಪಾದಿಸಿಕೊಟ್ಟ ಅಂತ ಗೊತ್ತಾಗುತ್ತದೆ. ಈಗ ಅವನ ಚಿಂತೆಗೆ ಪಾಪ ಧೌಮ್ಯ ಸಮಾಧಾನವನ್ನು ಹೇಳ್ತಾನೆ, ಅದಕ್ಕೆ ಪರಿಹಾರವನ್ನು ಕೊಡ್ತಾನೆ. ಖೇದವೇ ಕೆಲೆ ನೃಪತಿ, ಎಲೆ ನೃಪತಿ ಖೇದವೇಕೆ, ಹರುಷ ವಿಷಾದದಲ್ಲಿ ಸುಖ ದುಃಖದಲ್ಲಿ ನುತಿವಾದ ಪರಿವಾರದಲ್ಲಿ ಸಮಬುದ್ಧಿಗಳಲ ದ್ವಿಜರು. ಹರುಷ ವಿಷಾದದಲ್ಲಿ ಸುಖ ದುಃಖದಲ್ಲಿ ನುತಿವಾದ ಪರಿವಾದದಲ್ಲಿ ಸಮಬುದ್ಧಿಗಳಲ ದ್ವಿಜರು.
ಖೇದವೇ ಕೆಲೆ ನೃಪತಿ. ಈ ದುರಂತದ ಚಿಂತೆ ಬೇಡ ನೃಪತಿ, ಈ ದುರಂತದ ಚಿಂತೆ ಬೇಡ. ಎಲೆ ದ್ವಾದಶಾತ್ಮನ ಭಜಿಸಿದರೆ ಭಕ್ಷಾದಿ ಬಹುವಿಧದನ್ನ ಸಿದ್ಧಿಪುದು. ದ್ವಾದಶಾತ್ಮನ ಭಜಿಸಿದರೆ ಭಕ್ಷಾದಿ ಬಹುವಿಧದನ್ನ ಸಿದ್ಧಿಪುದು ಎಂದನು ಆದೌಮ್ಯ ನೃಪತಿ. ಖೇದಬೇಕೆ. ಸಾರಮತಿಯಾಗಿ ಆತನಿಗೆ ಉಪದೇಶವನ್ನು ಮಾಡಿದ್ದಾನೆ ಧೌಮ್ಯ. ಖೇದಬೇಕೆಲೆ ನೃಪತಿ, ದುಃಖ ಬೇಡ ನಿನಗೆ, ದ್ವಾದಶಾತ್ಮನನ್ನು ಭಜಿಸು ಅಂತ. ಕಾರಣ ಇಷ್ಟೇ ನೋಡಿ, ಇವರು ಸಮಬುದ್ಧಿಗಳಲ್ಲ ದ್ವಿಜರು. ಅಂದರೆ ಬ್ರಾಹ್ಮಣ ಅನ್ನುವನು ಸುಖ ದುಃಖಗಳಲ್ಲಿ ಸಮಾನವಾಗಿರಬೇಕು. ಧರ್ಮರಾಜ ಏನೋ ಮೂಗಿನವರೆಗೂ 3 ಬಾಳೆ ಎಲೆ ತುಂಬುವಷ್ಟು ಆಹಾರವನ್ನು ತಂದು ಗಿಡೀತಾನೆ ಅನ್ನುವ ಆಸೆಯಿಂದ ಬರಬಾರದು. ಸಮ್ಮಾನಾದ್ ಉದ್ವಿಜೇದ್ ವಿಪ್ರಹ ಅನ್ನುವುದೇ ಮನುಸ್ಮೃತಿಯ ಮಾತು. ಬ್ರಾಹ್ಮಣನಾದವನು ಸನ್ಮಾನ ಬಹುಮಾನಗಳಿಗೆ ಹೊಗಳಿಕೆಗಳಿಗೆ ಬಾಯಿ ಬಿಡಬಾರದು ಅಂತ. ಹಾಗೆ ಬಿಟ್ಟರೆ ಅವನು ಬ್ರಹ್ಮಬಂಧುವೇ ಹೊರತು ಬ್ರಾಹ್ಮಣನಲ್ಲ. ಈ ಕಾರಣದಿಂದ ನಿನ್ನ ಆಶ್ರಯದಲ್ಲಿ ತಮಗೆ ಹೆಚ್ಚಿನ ಭೌತಿಕವಾದ ಲಾಭವಾಗುತ್ತದೆ, ಜಿಹ್ವಾ ಚಾಪಲ್ಯಕ್ಕೆ ಒದಗಿ ಬರುತ್ತದೆ ಅಂತೆಲ್ಲ ಅವರು ಇರುವವರಲ್ಲ. ನಿನ್ನ ಮೇಲಿನ ಪ್ರೀತಿಯಿಂದ ವಿಶ್ವಾಸದಿಂದ ಬಂದಿದ್ದಾರೆ. ಟು ಹ್ಯಾವ್ ಸಾಲಿಡಾರಿಟಿ ವಿತ್ ಯು, ಟು ಕೀಪ್ ಸಾಲಿಡಾರಿಟಿ ಅಂತೀವಲ್ಲ, ಆ ವಿಶ್ವಾಸವನ್ನು ತೋರ್ಪಡಿಸುವುದಕ್ಕಾಗಿ ನಿನಗೆ ನಾವಿದ್ದೀವಿ ಅಂತ ಅವ್ರು ಬಂದಿರತಕ್ಕಂಥದ್ದು. ಅವರು ಇದನ್ನೆಲ್ಲ ನಿರೀಕ್ಷೆ ಮಾಡುವುದಿಲ್ಲ. ಹಾಗಾಗಿ ನೀನು ಚಿಂತೆ ಬೇಡ, ಮಾಡಬೇಡ. ಆದರೂ ನಿನಗೆ ಇದೆ ಅಂತಂದರೆ ಕ್ಷತ್ರಿಯನಾದವನಿಗೆ, ರಾಜನಾದವನಿಗೆ ಈ ಥರದ ಚಿಂತೆ ಇರಬೇಕಾದದ್ದು. ದ್ವಾದಶಾತ್ಮನ ಭಜಿಸು. ಪ್ರಾಸಸ್ಥಾನಕ್ಕೆ ಅದೆಷ್ಟು ಚೆನ್ನಾಗಿ ಖೇದವೇ ಕೆಲ ನೃಪತಿ, ವಿಷಾದದಲ್ಲಿ ನುತಿವಾದ ಪರಿವಾದಗಳಲ್ಲಿ ಈ ದುರಂತದ ಚಿಂತೆ ಬೇಡಲೇ ದ್ವಾದಶಾತ್ಮನ ಭಜಿಸು ಅಂತ. ದ್ವಾದಶಾತ್ಮಾದಿವಾಕರ ಅಮರಕೋಶದ ಮಾತು. 12 ತಿಂಗಳಲ್ಲಿ ಸಂಕ್ರಮಣ ಮಾಡ್ತಾನೆ, ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳು. ಹಾಗಾಗಿ ದ್ವಾದಶಾತ್ಮ ಅಂತ ಆತನನ್ನು ಹೇಳ್ತೀವಿ. ಅವನನ್ನು ಭಜಿಸು. ಸೂರ್ಯನಿಗಿರುವ ಆ 12 ರೂಪಗಳಿಗೆ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಆ ಒಂದು ಹೆಸರು ಪೂಷಾ ಅಂತಕ್ಕಂಥದ್ದು. ಪುಷ್ಣಾತಿ ಪೋಷಯತಿ ಇತಿ ಪೂಷಾ. ಪುಷಧಾತುವಿನಿಂದ ಪುಷ್ಟಿಯನ್ನು ತಂದುಕೊಡುವನು, ಪೋಷಣೆ ಮಾಡ್ತಕ್ಕಂಥವನು, ಜಗಜ್ಜೀವರಾಶಿಗಳನ್ನೆಲ್ಲ ಅವನು ತುಂಬಿಸಿಕೊಡ್ತಕ್ಕಂಥವನು, ಸಾಕತಕ್ಕಂಥವನು, ಸವಿತಾ ಹುಟ್ಟಿಸಿ ಸಲಹತಕ್ಕಂಥವನು. ಆದ್ದರಿಂದ ನಿನಗೆ ಅನ್ನಪಾನಗಳ ಕೊರತೆ ಇರುವುದಿಲ್ಲ ಅಂತ. ಈ ಇಡೀ ಅಕ್ಷಯಪಾತ್ರ ಪ್ರಕರಣವೇ ಪ್ರಕ್ಷೇಪ ಅಂತ ಮಹಾಭಾರತದ ಪರಿಷ್ಕೃತ ಆವೃತ್ತಿಯಲ್ಲಿ ಇದ್ದೇ ಇರುವುದು. ಆದರೆ ಅದನ್ನು ಪ್ರಕ್ಷೇಪ ಅಂತ ತೆಗೆದುಕೊಳ್ಳದೆ ಅದು ಕಥಾಭಾಗ ಅಂತ ಒಪ್ಪಿಕೊಂಡಾಗ ಸ್ವಾರಸ್ಯ ಒಂದು ಹೆಚ್ಚು, ಕಾವ್ಯ ಸ್ವಾರಸ್ಯ ಹೆಚ್ಚಾಗುತ್ತದೆ. ಅದಂದರೆ ಮುಂದೆ ಬರತಕ್ಕಂಥ ದೂರ್ವಾಸರ ಆತಿಥ್ಯ ಪ್ರಕರಣಕ್ಕೆ ಒಳ್ಳೆಯ ಪೀಠಿಕೆ ಆಗತಕ್ಕಂಥದ್ದು. ಹೀಗಾಗಿ ಸೂರ್ಯನ ಅನುಗ್ರಹದಿಂದ ಅವರಿಗೆ ಆ ಅಕ್ಷಯ ಪಾತ್ರ ಸಿಗುತ್ತದೆ ಎನ್ನುವುದನ್ನು ಕವಿ ವರ್ಣಿಸ್ತಾನೆ. ಧರಣಿಪತಿ ಕೇಳ್ ಧೌಮ್ಯ ವಚನಾಂತರದೊಳ್ ಅಮರ ನದೀವಿಗಾಗನ ಪರಮ ಪಾವನ ಕರಣ ನೀಕ್ಷಿಸಿ ತರಣಿ ಮಂಡಲವ ಅಮರ ನದೀವಿಗಾಗನ ಪರಮ ಪಾವನ ಕರಣ ನೀಕ್ಷಿಸಿ ತರಣಿ ಮಂಡಲವ ಮುರುಗಿ ಮೂಲಾಧಾರ ಪವನನ ಉರು ಸುಷುಮ್ನೆಗೆ ನೆಗಗಿ ಮೂಲಾಧಾರ ಪವನನ ಉರು ಸುಷುಮ್ನೆಗೆ ನೆಗಗಿ ನಿಚ್ಚಟವರ ಸಮಾಧಿಯಲಿ
ನಿಚ್ಚಟವರ ಸಮಾಧಿಯಲಿ ಇನನ ಮೆಚ್ಚಿಸಿದನು ವರ ಸಮಾಧಿಯಲಿ ಇನನ ಮೆಚ್ಚಿಸಿದನು ಮಗೀಪಾಲ ವೇದಗಳ ತ್ರೈಶ್ವರ್ಯ ಘೋಷಕ್ಕೆ ತುಂಬ ಚೆನ್ನಾಗಿ ಒದಗಿ ಬರ್ತಕ್ಕಂಥ ರಾಗ ಈ ರೇವತಿ ರಾಗ. ಬೈರಾಗಿ ಭೈರವ್ ಅಂತ ಪ್ರಸಿದ್ಧವಾದ ಹಿಂದೂಸ್ತಾನಿಯ ರಾಗವೂ ಅದೇ ಆಗಿದೆ. ಇಲ್ಲಿ ಕವಿ ತನ್ನ ಯೋಗಶಾಸ್ತ್ರದ ಪರಿಚಯವನ್ನು ಚೆನ್ನಾಗಿ ಯುಕ್ತವಾದ ಸ್ಥಳದಲ್ಲಿ ವ್ಯಂಜಿಸ್ತಾ ಇದ್ದಾನೆ. ಧೌಮ್ಯ ವಚನದಂತೆ ಧರ್ಮರಾಜ ಧ್ಯಾನ ಮಾಡ್ತಾನೆ. ಪರಮಪಾವನ ಕರಣ ಅಂದರೆ ಇಂದ್ರಿಯಗಳು. ಪಾವನೇಂದ್ರಿಯನಾದ ಧರ್ಮರಾಜ ತರಣಿ ಮಂಡಲವ, ಆ ಕರ್ಣ ತರಣಿ ಶಬ್ದಾಲಂಕಾರಗಳು ಕೂಡ ಸೂರ್ಯನನ್ನು ಧ್ಯಾನ ಮಾಡ್ತಾನೆ. ನಮ್ಮ ಯೋಗಶಾಸ್ತ್ರದ ಪರಿಭಾಷೆಯ ಪ್ರಕಾರ ಮೂಲಾಧಾರದ ಸುಷುಮ್ನಾ ನಾಡಿ ಅದು ಜಾಗೃತವಾಗಬೇಕು. ಮೂಲಾಧಾರದ ಕುಂಡಲಿನಿ ಇಡಾ ಪಿಂಗಳಗಳಲ್ಲಿ ಅಲ್ಲದೆ ಸುಷುಮ್ನಾ ನಾಡಿಯಲ್ಲಿ ಜಾಗೃತವಾಗಿ ಮೇಲೆ ನೆಗೆಹಿದರೆ ಆಗ ಯೋಗಸಿದ್ಧಿ ಅಂತ. ಅದರೊಳಗೂ ಅಲ್ಲಿ ಬೇರೆ ಬೇರೆ ಚಕ್ರಗಳು ಉಂಟಲ್ಲ, ಷಟ್ಚಕ್ರಗಳಲ್ಲಿ ಕೆಲವುದರ ಪ್ರಕಾರ ಸಹಸ್ರಾರ ಚಕ್ರ ಅದು ಚಕ್ರವೂ ಅಲ್ಲ ಅಂತ. ಹಾಗಾದಾಗ 7 ಚಕ್ರ ಅಂತನ್ನುವ ಒಂದು ಅಭಿಪ್ರಾಯವೂ ಉಂಟು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ ಅಂತ ಕರಿತೀವಿ. ಒಂದೊಂದು ಸ್ಥಾನಕ್ಕೆ ಕುಂಡಲಿನಿ ಜಾಗರಣವಾಗಿ ಸುಷುಮ್ನಾ ನಾಡಿಯ ಮೂಲಕ ಹರಿದು ಬಂದರೆ ಒಂದೊಂದು ಫಲ ಉಂಟು ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಅದು ಹೃದಯದ ವಿಶುದ್ಧಿ ಅನ್ನುವ ಒಂದು ಸ್ಥಾನಕ್ಕೆ ಬಂದಾಗ ಅದಕ್ಕೆ ವಿಶೇಷವಾದ ಸಂಕಲ್ಪ ಸಿದ್ಧಿ ಉಂಟಾಗುತ್ತದೆ. ಆಜ್ಞಾಚಕ್ರಕ್ಕೆ ಬಂದಾಗ ಮನೋಬುದ್ಧಿಗಳ ಸಂಕಲ್ಪದಲ್ಲಿಯೇ ಸಿದ್ಧಿ ಆಗುತ್ತದೆ. ಇನ್ನು ಸಹಸ್ರಾರಕ್ಕೆ ಬಂದಾಗ ಜೀವನ್ಮುಕ್ತಿಯ ಸಿದ್ಧ ಅಂತೆಲ್ಲ ಉಂಟು. ಅವುಗಳ ನಂಬಿಕೆಯನ್ನು ಕವಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಒಟ್ಟಿನಲ್ಲಿ ಸೂರ್ಯ ಸಾಕ್ಷಾತ್ಕೃತನಾಗ್ತಾನೆ. ಸೂರ್ಯನ ಸಾಕ್ಷಾತ್ಕಾರದಿಂದ ನಿಚ್ಚಟ ಅಂದರೆ ನಿಶ್ಚಲ ಅನ್ನುವುದರ ತದ್ಭವವಾಗಿ ಕುಮಾರವ್ಯಾಸ ಅನೇಕ ಕಡೆ ಬಳಸ್ತಾನೆ. ಹಾಗಾಗಿ ನಿಶ್ಚಲವಾದ ಸಮಾಧಿಯಲ್ಲಿ ಸೂರ್ಯನನ್ನು ಕಂಡುಕೊಂಡಾಗ ಅವನು ಈತನಿಗೆ ದಿವ್ಯ ಪಾತ್ರವನ್ನು ಅನುಗ್ರಹ ಮಾಡ್ತಾನೆ. ವರವ ಕೊಟ್ಟೆನು ನಿನಗೆ, ವರವ ಕೊಟ್ಟೆನು ನಿನಗೆ, ಹೇಮದ ಚರುಕವಿದೆ ವಿವಿಧಾನ್ನ ಪಾನೋತ್ಕರದ ತವ ನಿಧಿಯೇ. ನಿನಗೆ ಹೇಮದ ಚರುಕವಿದೆ ವಿವಿಧಾನ್ನ ಪಾನೋತ್ಕರದ ತವ ನಿಧಿ. ನಿನ್ನ ವಧು ಬಾಣಸನ ಕರ್ಣದಲ್ಲಿ, ನಿನ್ನ ವಧು ಬಾಣಸನ ಕರ್ಣದಲ್ಲಿ ವಿರಚಿಸಲಿ ಬಳಿ ಕುಣಲಿ. ಬಾಣಸನ ಕರ್ಣದಲ್ಲಿ ವಿರಚಿಸಲಿ ಬಳಿಕ ಉಣಲಿ. 100,000 ಅನಂತವು ನೀವು ಬಳಿಕ ಕಂಬುರುಗಮುಖಿ ಮರುದಿವಸ ಈ ಪರಿ. ಬಳಿಕ ಉಣಲಿ 100,000 ಅನಂತವು ನೀವು ಬಳಿಕಂಬುರುಗಮುಖಿ ಮರುದಿವಸ ಈ ಪರಿ. ಮರುದಿವಸ ಈ ಪರಿ ಎಂದನು ಆದ್ಯುಮಣಿ. ಆದ್ವಿಮಣಿ ಆ ಜಗಚ್ಚಕ್ಷು ಸರ್ವಸಾಕ್ಷಿ ಸೂರ್ಯದೇವ ವರವ ಕೊಟ್ಟ ನಿನಗೆ ಹೇಮದ ಚರುಕ ಚರಿಗೆ ಅಂದರೆ
ಪಾತ್ರೆ ಅಂತ ಅರ್ಥ. ಅದನ್ನು ಕೊಟ್ಟೆ. ವಿವಿಧ ಅನ್ನಪಾನ ಉತ್ಕರ ಸಮೂಹದ ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯ ಪಾನೀಯ ಅಂತ ಚತುರ್ವಿಧಾನ್ನ ಅಂತ ಏನು ಹೇಳ್ತಾರೆ ಅದೆಲ್ಲವನ್ನೂ ಕೂಡ ಅದು ಮಾಡಿಕೊಡುತ್ತದೆ. ನಿನ್ನ ವಧುವಿನ ಬಾಣಸದ ಕರ್ಣದಲ್ಲಿ ದ್ರೌಪದಿ ಅಡುಗೆ ಮಾಡಬೇಕು. ಅಡುಗೆ ಮಾಡುವುದಂದರೆ ಆ ಪಾತ್ರೆಯನ್ನು ಕೈಯಲ್ಲಿ ಹಿಡಿದು ಧ್ಯಾನಿಸಿದರೆ ಅದು ಬರುತ್ತದೆ ಅಂತ ಆ ಮಟ್ಟಕ್ಕೆ. ಇದು ನಂಬುವುದಾದರೆ ಆ ರೀತಿಯಲ್ಲಿ ಅಂತ. ಮತ್ತು ಎಲ್ಲರಿಗೂ ಹಂಚಬಹುದು. ಎಷ್ಟು ಶತ ಸಾವಿರ ಅನಂತ ಎಷ್ಟು ಬೇಕಾದರೂ ಆಗ್ಬೋದು. ಆ ಬಳಿಕ ಪಾಂಡವರು ಕಟ್ಟ ಕಡೆಗೆ ದ್ರೌಪದಿ ಉಂಡ ಮೇಲೆ ಆ ದಿನಕ್ಕೆ ಅದು ಇಲ್ಲ ಅಂತ. ಅಂತೂ ಪಾಪ ಸೂರ್ಯ ಅಕ್ಷಯ ಪಾತ್ರೆ ಕೊಟ್ಟು ದ್ರೌಪದಿಗೆ ತಂಗಳೇ ತಿನ್ನಬೇಕಾಗಿ ಬಂತು. ಯಾಕೆಂದರೆ ದುರ್ವಾಸನ ಆತಿಥ್ಯದ ಪ್ರಕರಣದಲ್ಲಿ ಅವಳು ಕಷ್ಟಪಟ್ಟ ಮೇಲೆ ಅಂದುಕೊಂಡು ಬಿಟ್ಟಿರ್ತಾಳೆ, ಈ ಪ್ರಾಬ್ಲಮ್ಮೇ ಬೇಡ, ಈ ಸಮಸ್ಯೆನೇ ಬೇಡ, ನನಗೆ ಅಂತ ಒಂದಷ್ಟು ತೆಗೆದಿಟ್ಕೊಂಡು ಬಿಡ್ತೀನಿ. ಆಮೇಲೆ ಆ ದಿವಸ ಯಾರೂ ಬರಲಿಲ್ಲ ಅಂದರೆ ರಾತ್ರಿಗೆ ಇದನ್ನೇ ನಾನು ತಿಂತೀನಿ. ಹೀಗಾಗಿ ಪಾಪ ಅವಳಿಗೆ ತಂಗಳು ತಿನ್ನೋದೇ ಆಯಿತು. ತಂಪು ಕೂಳು ತಂಗೂಳು ತಣ್ಣಗಿರ್ತಕ್ಕಂಥದ್ದು. ಯಾಕೆಂದರೆ ಮತ್ತೆ ಎಷ್ಟೊತ್ತು ಹಸ್ಕೊಂಡಿರೋದಕ್ಕಾಗುತ್ತೆ. ಹಿಂದಿನ ದಿವಸ ತಿನ್ನಬೇಕಷ್ಟೇ. ಹಿಂದಿನ ದಿವಸ ಅಕ್ಷಯ ಪಾತ್ರೆಯಲ್ಲಿ ಬಂದಿರೋದು ತಿಂದುಕೊಂಡು ಉಳಿಯಬೇಕಾಗುತ್ತದೆ ಅಂತ ಮಾಡ್ಕೊಂಡಿದ್ದಿರಬೇಕು. ಅಕ್ಷಯ ಪಾತ್ರೆ ವ್ಯವಸ್ಥೆಯಲ್ಲಿ ಸೂರ್ಯ ಸ್ವಲ್ಪ ಸ್ಯಾಡಿಸ್ಟ್ ಅಂತನಬಹುದು. ಧರ್ಮರಾಜ ಉಂಡ ಮೇಲೆ ಅಂತ ಹೇಳ್ಬೋದಾಗಿತ್ತು. ಇವನಿಗೆ ಉಪವಾಸದ ಪುಣ್ಯ ಬೇರೆ ಬರ್ತಾ ಇತ್ತು. ಪಾಪ ಉಂಡು ಹುಟ್ಟು ತೊಟ್ಟು ಮಾಡತಕ್ಕಂಥ ದ್ರೌಪದಿಯ ಮನೋಧರ್ಮಕ್ಕೆ ಇದೆಲ್ಲ ಒಗ್ಗುವಂಥದ್ದೇ ಅಲ್ಲ. ಅವಳು ಯಾವುದೇ ವ್ರತ ಉಪವಾಸವನ್ನು ಮಾಡಿದಂತೆ ಮಹಾಭಾರತದಲ್ಲಿ ದಾಖಲೆಯೇ ಇಲ್ಲ. ಹಾಗಿರುವಾಗ ಇವಳ ಪಾಲಿಗೆ ಆತಕ್ಕೆ ಪ್ರಾರಬ್ಧವನ್ನು ಕಟ್ಟಿಕೊಟ್ಟನೋ ಆ ಆದಿತ್ಯ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಂತೂ ಕಥೆ ಹೀಗೆ ಉಂಟು. ಆಮೇಲೆ ಇದೆಲ್ಲ ನಡೆಯುತ್ತಿರುವಾಗಲೇ ಇತ್ತ ಕೌರವರ ಕಡೆಯಲ್ಲಿ ಒಂದು ಘಟನೆಯಾಗಿದೆ. ಅದನ್ನು ಕವಿ ವರ್ಣಿಸ್ತಾನೆ. ಇವರು ತಿರುಗಿದರಿತ್ತಲ್ ಅಡವಿಯ ಬವಣಿಗೆಯ ಭಾರಾಂಕ ಭಾಷೆಯ ಅವಿರಳಿತ ಜನಜಾಲ ಸಹಿತಾರಣ್ಯ ಮಾರ್ಗದಲ್ಲಿ ಇವರು ತಿರುಗಿದರಿತ್ತಲ್ ಅಡವಿಯ ಬವಣಿಗೆಯ ಭಾರಾಂಕ ಭಾಷೆಯ ಅವಿರಳಿತ ಜನಜಾಲ ಸಹಿತ ಅರಣ್ಯ ಮಾರ್ಗದಲ್ಲಿ ಅವನಿಪತಿ ಕೇಳ್ ಅತ್ತಲ ಕೌರವನ ನಗರಿಗೆ ಅವನಿಪತಿ ಕೇಳ್ ಅತ್ತಲ ಕೌರವನ ನಗರಿಗೆ ಪಾರಿಕಾಂಕ್ಷಿ ಪ್ರವರನೊಬ್ಬನು ಬಂದು ಹೊಕ್ಕನು ಕೌರವನ ನಗರಿಗೆ ಪಾರಿಕಾಂಕ್ಷಿ ಪ್ರವರನೊಬ್ಬನು ಬಂದು ಹೊಕ್ಕನು ರಾಜಮಂದಿರವ ಬಂದು ಹೊಕ್ಕನು ಪಾಪ ಪಾಂಡವರಿಗೆ ಕಾಡಿನ ತೊಳಲಾಟ ಅಲೆದಾಟ ತಿರುಗಿದರು. ಅತ್ತಲ್ಲಡವೆಯ ಬವಣಿಗೆಯ ಭಾರಾಂಕ ಭಾಷೆಯಲ್ಲಿ ತುಂಬ ಶ್ರಮ, ಅಂತರಂಗದ ಶ್ರಮ ಬಹಿರಂಗದ ಶ್ರಮ ಎಲ್ಲವೂ ಸೇರಿಕೊಂಡಿದೆ. ಓಡಾಡ್ತಾ ಇದ್ದರೆ ಇತ್ತ ಕೌರವ ನಗರಿಗೆ ಪಾರಿಕಾಂಕ್ಷಿ ಪ್ರವರ ತಪೋಧನ ತಪಸ್ವಿ ವರ್ಯ ಅವನು ಬರ್ತಾನೆ. ಆತ ಮೈತ್ರೇಯ ಮಹರ್ಷಿ. ಆತ ಬಂದು ರಾಜಮಂದಿರದಲ್ಲಿ ಮಾತನಾಡಿಸ್ತಾನೆ. ಅವನಿಗೆ ಸತ್ಕಾರವೆಲ್ಲ ಆಗುತ್ತದೆ. ನೋಡಿ, ಜ್ಞಾನಿಗಳಾದವರ ರೀತಿ ಎಂಥದ್ದು. ನಮಗ್ಯಾಕೆ ಅದರ ಉಸಾಬರಿ ಅಂತ ಇಲ್ಲದೆ ಹೋಗಿ ದಬಾಯಿಸ್ತಾ ಇರ್ತಕ್ಕಂಥದ್ದು, ತೆಗಾಯಿಸಿ ಹೌದಾ ಏನು ಎತ್ತ ಆದದ್ದೆಂಥದ್ದು ಅಂತ ನೋಡಿಕೊಂಡು ಹೋಗ್ತಕ್ಕಂಥದ್ದು. ಹಾಗಲ್ಲದೆ ಯಾರು ದೋಚೋದಿದ್ರು ದೋಚಲಿ ಪರವಾಗಿಲ್ಲ, ನಮ್ಮನ್ನು ಯಾರು ಏನು ಮಾಡ್ತಾರೆ, ನಮ್ಮಲ್ಲಿ ಏನಿದೆ ಅಂತ ಸುಮ್ಮನೆ ಇರೋದು. ಆಮೇಲೆ ದೋಚ್ಕೊಂಡ್ರೆ ಅಯ್ಯೋ ನಮ್ಮ ಪ್ರಾರಬ್ಧ ನಮ್ಮ ಕರ್ಮ ಅಂತ ಅಂದ್ಕೊಳ್ಳೋದು. ಆ ರೀತಿಯಾದ ನಿರ್ವೀರ್ಯ ನಿಶ್ಚೇಷ್ಟವಾದ ತತ್ವ ಆಗಿರಲಿಲ್ಲ ಜ್ಞಾನಿಗಳದು, ಋಷಿಗಳದು, ಮುನಿಗಳದು. ಅವರು ಸ್ವಾರ್ಥವಿಲ್ಲದೆ ಲೋಕಹಿತವನ್ನೇ ಬಯಸ್ತಾ ಇದ್ದರಿಂದ ಅಕ್ರಮ ಅನ್ಯಾಯವಾದರೆ ಅದನ್ನು ಸಾಧಾರವಾಗಿ ಸಶಕ್ತವಾಗಿ ಪ್ರತಿಭಟಿಸ್ತಾ ಇದ್ದರು. ಆತ ನೋಡಿ ಹೇಳ್ತಾನೆ, ಮೈತ್ರೇಯನ ಮಾತುಗಳು ತುಂಬ ಅದ್ಭುತವಾದವು. ಮೈತ್ರೇಯನಿಗೆ ಯಾವ ಧರ್ಮರಾಜನು ಪಾಂಡವರು ಯಾರು ಏನು ದಕ್ಷಿಣೆ ದಾನ ದುಡ್ಡು ಲಂಚ ಋಷವತ್ತು ಕೊಟ್ಟವರಲ್ಲ.
ಅವರು ಬಂದು ಹೇಳ್ತಕ್ಕಂಥದ್ದು ನೋಡಿ. ಹೋದ ಕೃತಿಯಂತಿರಲಿ ಸಾಕಿನ್ನಾದರೆಯು ಕೌಂತೆಯರನು ಕರೆದು ಆಧರಿಸಿ ಕೊಡುಧರೆಯ ನೆನೆ ಒಪ್ಪರಿಸಿ ಖಾತಿಯಲಿ. ಹೋದ ಕೃತಿಯಂತಿರಲಿ ಸಾಕಿನ್ನಾದರೆಯು ಕೌಂತೆಯರನು ಕರೆದು ಆಧರಿಸಿ ಕೊಡುಧರೆಯನು ಎನೆ ಕೊಪ್ಪರಿಸಿ ಖಾತಿಯಲಿ. ಹೊಯ್ದು ತೊಡೆಯನು ಹಗೆಗೆ ಕೊಡುವೆನೆ ಮೇದಿನಿಯನೆನೆ ರೋಷ ಶಿಖಿಯಲಿ ಕಾದುದು ಈತನ ಹೃದಯ ಶಪಿಸಿದ ನಂದು ಮೈತ್ರೇಯ. ಹೊಯ್ದು ತಡೆಯನು ಹಗೆಗೆ ಕೊಡುವೆನೆ ಮೇದಿನಿಯನೆನೆ ರೋಷ ಶಿಖಿಯಲಿ ಕಾದುದೀತನ ಹೃದಯ ತಪಿಸಿದ ನಂದು ಶಪಿಸಿದ ನಂದು ಶಪಿಸಿದ ನಂದು ಮೈತ್ರೇಯ. ಅಭೋಗಿ ಊರ್ಜಸ್ವಿಯಾದ ರಾಗ. ಅಲ್ಲಿ ತೀವ್ರವಾದ ಸ್ವರ ಸಂಚಾರದ ಕಾರಣ ಕಾರುಣ್ಯ ವೀರ ಎರಡು ರೋಷ ಬರುವುದಕ್ಕೆ ಅವಕಾಶ ಇರತಕ್ಕಂಥ ರಾಗ. ಅದರಲ್ಲಿ ಈಗ ಹಾಡಿದ್ದಾರೆ. ದುರ್ಯೋಧನ ಮೋಜು ಮಸ್ತಿ ಮೇಜವಾನಿಯಲ್ಲಿ ಇದ್ದಾನೆ. ಇವನನ್ನು ಸತ್ಕರಿಸಿ ಆಧರಿಸಿದ್ದು ಮಿಕ್ಕವರು ಬಂದು ಗೌರವಿಸ್ತಾರೆ. ಅದಕ್ಕೆ ಮರಳಾಗೋದಿಲ್ಲ. ಸುಮ್ಮನೆ ಕೊಂಡಾಟ ಮಾಡಿದ ತಕ್ಷಣವೇ ಮರಳಾಗತಕ್ಕಂಥವರಲ್ಲ. ನಮ್ಮ ಈ ಬುದ್ಧಿಜೀವಿಗಳು ಅಂತ ಅನಿಸ್ಕೊಂಡವರಿಗೆ ಇನ್ನೊಂದು ಸರ್ಕಾರ ಬಂದು ಸನ್ಮಾನ ಮಾಡಿದ ತಕ್ಷಣ ಇವರ ಬಾಯೆಲ್ಲ ಬಿರಟೆ ಹಾಕ್ಕೊಂಡಂತೆ ಆಗಿಬಿಡುತ್ತೆ. ನೋಡಿ, ಅಧಿಕಾರ ಸ್ಥಾನಕ್ಕೆ ಬಂದ ಮೇಲೆ ಎಷ್ಟು ತಣ್ಣಗಾಗ್ಬಿಡ್ತಾರೆ ಅಂತ. ಹಿಂದೆ ಆನು ದೇವ ಹೊರಗಣವನು ಇತ್ಯಾದಿಯಾಗಿ ತೆಲುಗಿನ ಮುಪ್ಪಾಳ ರಂಗನಾಯಕಮ್ಮನ ಒಂದು ವಿಷವೃಕ್ಷ, ರಾಮಾಯಣ ವಿಷವೃಕ್ಷ ಪುಸ್ತಕ ಇತ್ಯಾದಿಯನ್ನು ಅಬದ್ಧವಾಗಿ ಅಸಂಬದ್ಧವಾಗಿ ಬರೆದಂಥವರು ಪುಸ್ತಕ ಪ್ರಾಧಿಕಾರದ ಸುಪ್ಪತ್ತಿಗೆ ಮೇಲೆ ಕೂತಿದ್ದಾರೆ. ಈಗ ಬಾಯಿಗೆ ಪೂರ್ತಿ ಬಿರಟೆ ಆಗಿಬಿಟ್ಟಿದೆ. ಎಲ್ಲೂ ಉಭಾಶುಭ ಇಲ್ಲ. ಬಾರ್ಕಿಂಗ್ ಡಾಗ್ಸ್ ನೀಡ್ ಬಿಸ್ಕಟ್ಸ್ ಅಷ್ಟೆ. ಯಾಕೆ ಅಂತಂದರೆ ಯಾವ ಮಟ್ಟದಲ್ಲಿ ಕೋಲಾಹಲ ಮಾಡ್ತಿರ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ರೆ ಜನ ದಂಗೆ ಎದ್ದು ಇಳಿಸಿಬಿಡ್ತಾರಲ್ವ, ಅದಕ್ಕೋಸ್ಕರ ಇಳಿಬಾರ್ದು ಅಂತ ಹೇಳ್ಬಿಟ್ಟಿದ್ದೇನೆ. ಆ ರೀತಿಯಾದಂಥ ಒಂದು ಪ್ರಮೇಯ ಉಂಟು. ಮೈತ್ರೇಯಾದಿ ಮಹರ್ಷಿಗಳ ಹಾಗಲ್ಲ. ಭಾಗವತದಲ್ಲಿ ವಿದುರ ಮೈತ್ರೇಯನನ್ನು ತನ್ನ ತೀರ್ಥಯಾತ್ರೆಯಲ್ಲಿ ಕಾಣ್ತಾನೆ. ಆಗ ಮೈತ್ರೇಯನ ಜೊತೆಯಲ್ಲಿ ಸಂವಾದ ಆಗುತ್ತದೆ. ಭಗವದ್ ವಿಭೂತಿಯನ್ನು ಹೇಳ್ತಾನೆ, ಸೃಷ್ಟಿತ್ಯಾದಿಗಳ ರಹಸ್ಯವನ್ನು ಹೇಳ್ತಾನೆ ಅಂತೆಲ್ಲ ಬರುತ್ತದೆ. ಆತ ಈ ಯಾವ ಅರ್ಘ್ಯ ಪಾದ್ಯ ಸತ್ಕಾರಗಳಿಗೂ ಸೊಪ್ಪಾಕದೆ ಹೇಳ್ತಾನೆ, ಹೋದ ಕೃತಿ ಅಂತಿರಲಿ, ಆದದ್ದು ಆಗೋಯ್ತು, ಸಾಕಿನ್ನಾದರೆಯು ಕೌಂತೆಯರನ್ನು ಕರೆದು ಆಧರಿಸಿ ಕೊಡುಧರೆಯನು, ಅವರಿಗೆ ಮತ್ತೆ ಅವರ ರಾಜ್ಯವನ್ನು ಒಪ್ಪಿಸುವಂತಾನೆ. ಗಮನಿಸ್ತಾ ಇದ್ದಾರಲ್ಲ ಲೋಕಹಿತ ಯಾವುದು ಎಲ್ಲಿದೆ ಅಂತ. ಅಮೇರಿಕಾ ಆಹಾ ಓಹೋ ಅಂತ ಮೊಸಳೆ ಕಣ್ಣೀರನ್ನು ಸುರಿಸ್ತಾನೆ ಇರುತ್ತೆ. 3400 ಕೋಟಿಯೋ ಎಷ್ಟೋ ಪಾಕಿಸ್ತಾನಕ್ಕೆ ನೆನ್ನೆ ತಾನೇ ತರ್ಪಯಾಮಿ ಅಂತ ಕೊಟ್ಟಿದೆ. ಅಮಾವಾಸ್ಯೆಯನ್ನು ದೂರದಲ್ಲಿದೆ, ಅಷ್ಟರೊಳಗೇನೆ ಅದಕ್ಕೆ ಪಿಂಡ ಹಾಕಿದೆ. ಏನಂತ ತೋರಿಸುತ್ತೆ ಇದು? ತೊಟ್ಟಿಲನ್ನು ತೂಗುವುದು, ಮಗು ಚಿಗಟುವುದು, ಅದೇ ಆಗ್ತಕ್ಕಂಥದ್ದು. ಇವೆಲ್ಲ ನ್ಯಾಯದ ರೀತಿ ಅಲ್ಲವೇ ಅಲ್ಲ. ಹಾಗಾಗಿ ಆ ರೀತಿಯಲ್ಲಿ ನೀನು ಪಾಂಡವರಿಗೆ ಅನ್ಯಾಯ ಮಾಡಿ ಉಳಿಸಿಬಿಟ್ರೆ ಆಗೋದಿಲ್ಲ. ನ್ಯಾಯವಾದ ರೀತಿಯಲ್ಲಿ ನಡ್ಕೊಳ್ಬೇಕು. ಹಾಗಾಗಿ ನೀನು ಮಾಡು ಅಂತ ಧೃತರಾಷ್ಟ್ರ ದುರ್ಯೋಧನರಿಗೆ ಆತ ನೇರವಾಗಿ ಹೇಳ್ತಾನೆ. ಮತ್ತು ಋಷಿಗಳಿಗೆ ನಯವಾದ ಮಾತು ಅನ್ನೋದು ಇಲ್ಲವೇ ಇಲ್ಲ. ನಮಗಾಗಬೇಕಾದದ್ದೇನು, ದೇಹವು ನಮ್ಮದಲ್ಲ ಅನ್ನುವ ಭಾವ ಬಂದಿರುವಾಗ ಯಾರ ಬಗ್ಗೆ ಏನು ಹೇಳ್ತಕ್ಕಂಥದ್ದು? ಸಂಪೂರ್ಣವಾಗಿ ನಮಗೆ ನಾವೇ ಈಶ್ವರರು ಅನ್ನೋ ಭಾವ ಇರತಕ್ಕಂಥದ್ದಲ್ವ. ಏನು ಮಾಡಿಯಾನು? ಎಂಥದ್ದನ್ನು ಮಾಡುವುದಕ್ಕಾಗೋದಿಲ್ಲ. ನಾನು ವಿಶ್ವಾತ್ಮ ಅನ್ನೋ ಭಾವ ಇದ್ದಾಗ ಏನು ನಡೆಯುತ್ತದೆ ಎನ್ನುವ ಕೆಚ್ಚಿನಿಂದ ಅವರು ಹೇಳ್ತಾರೆ. ಆಗ ಕೊಪ್ಪರಿಸಿ ಅತಿಶಯವಾದ ಖಾತಿಯಲ್ಲಿ ಹೊಯ್ದು ತೊಡೆಯನ್ನು ಹಗೆಗೆ ಕೊಡುವನೇ ಮೇದಿನಿಯನು. ತೊಡೆ ತಟ್ಟಿಕೊಂಡು ಮತ್ತೆ ಹೇಳ್ತಾನೆ, ವೈರಿಗೆ ಭೂಮಿ ಕೊಡೋದಿಲ್ಲ ಅಂತ. ಈ ತೊಡೆ ತಟ್ಟುವುದಂತೂ ದುರ್ಯೋಧನನಿಗೆ ಯಾವ ಸಂಗೀತವನ್ನೂ ಕಲೀಲಿಲ್ಲ. ಕರ್ನಾಟಕ ಸಂಗೀತವಾದರೂ ಕಲಿಬಹುದಾಗಿತ್ತು. ಛಾಪತಾಳಗಳು ಮತ್ತೆ ಮತ್ತೆ ಚರ್ಮ ಏಳುವಷ್ಟು ಜೋರಾಗಿ ಹಾಕಿಕೊಂಡು ಅವನು ತೊಡೆ ತಟ್ಟಿಕೊಂಡು ನಾನು ಮಾಡೋದಿಲ್ಲ ಅಂತಂದರೆ
ಈತ ರೋಷಾಂಧನಾಗಿ ನೀನು ತೊಡೆ ಮುರಿದು ಸಾಯ್ತೀಯಾ, ಭೀಮನೇ ನಿನ್ನ ತೊಡೆಗೆ ಮೃತ್ಯು ಅಂತ ಹೇಳ್ತಾನೆ. ತೊಡೆಗಳನ್ನು ಕಲಿಭೀಮ ಬೌರದೊಳು ಉಡಿದು ಕೆಡಹಲಿಯೆಂದು ಶಾಪವ ಕೊಡಲು ಮುನಿಪನ ಸಂತವಿಟ್ಟನು ಬಂದು ಧೃತರಾಷ್ಟ್ರ. ಇವನು ತಕ್ಷಣ ಬಂದುಬಿಡ್ತಾನೆ. ದುರ್ಯೋಧನನ ಅವಿವೇಕ ಅಂತಕ್ಕಂಥ ಮೆಣಸಿನಕಾಯಿ ಧೂಮ ಆ ಹೊಗೆ ಘಾಟು ಎದ್ದುಬಿಟ್ಟ ತಕ್ಷಣ ಇವನಲ್ಲಿಗೆ ಬಂದುಬಿಡ್ತಾನೆ ಮಜ್ಜಿಗೆ ಹಿಡ್ಕೊಂಡು. ಕುರುಡ ಬಂದು ತೊಡೆಗೆ ಬಂದುದು ತೋಟಿ ಸಾಕಿನ್ನು ಒಡಬಡಿಸಿ ಫಲವಿಲ್ಲ ನಮ್ಮಯ್ಯ ನುಡಿಗೆ ಮರುಮಾತಿಲ್ಲ. ಏನು ಅಂಗಲಾಚಿಕೊಂಡು ಏನು ಮಾಡಿದ್ರೂ ಇಲ್ಲ, ನಮ್ಮ ಶಾಪವೇ ಅಂತ ಹೊರಟೋಗ್ಬಿಡ್ತಾನೆ. ಹೊರಟೋದ ಮೇಲೆ ಇವನಿಗೆ ಕಳವಳ ಶುರು ಆಗುತ್ತದೆ. ಪಾಂಡವ ಪಕ್ಷದಲ್ಲಿ ಧರ್ಮರಾಜ ಚಿಂತಾಮಣಿ, ಕೌರವ ಪಕ್ಷದಲ್ಲಿ ಧೃತರಾಷ್ಟ್ರ ಚಿಂತಾಮಣಿ. ಇಬ್ಬರಿಗೂ ಚಿಂತೆಯಿಂದ ನಿದ್ರೆ ಬರೋದಿಲ್ಲ. ಧರ್ಮರಾಜ ಕೇಳಿದ ಉಪದೇಶಗಳಿಗೆ ಕೊನೆ ಇಲ್ಲ, ಅನೇಕರ ಹತ್ರ ಕೇಳ್ದ. ಇವನು ಹಾಗಲ್ಲ, ಒಬ್ಬರ ಹತ್ರನೇ ಉಪದೇಶ ಕೇಳೋದು, ವಿದುರನ ಹತ್ರ. ಒಂದೂ ಮಾಡಲಿಲ್ಲ. ಅದೇ ಮಾಡ್ತಾನೆ ಈಗ. ಆಮಗ ಮುನಿಶಾಪ ಭಯವನು, ಆಮಗ ಮುನಿಶಾಪ ಭಯವನು ಭೀಮಸೇನನ ಬಲುಗ ನೆನೆದು. ಆ ಮಹಾಮುನಿಶಾಪ ಭಯವನು ಭೀಮಸೇನನ ಬಲುಗ ನೆನೆದು ಆ ಮನಸ್ಸಿನ ಬೇಗೆಯಲಿ ಬೆದೆ ಬೆಂದು ಬೇಸರದಲ್ಲಿ. ಆ ಮನಸ್ಸಿನ ಬೇಗೆಯಲಿ ಬೆದೆ ಬೆಂದು ಬೇಸರಲಿ ಭೂಮಿಪತಿ ಕರೆಸಿದನು ವಿದುರನನು. ಭೂಮಿಪತಿ ಕರೆಸಿದನು ವಿದುರನನು. ಆ ಮಹಾಜ್ಞಾನಿಯನು ಕರೆಸಿದನು. ಆ ಮಹಾಜ್ಞಾನಿಯನು ಮುನಿಪನ ತಾಮರಸವನರುಗಿದೊಡೆ. ಮುನಿಪನ ತಾಮರಸವನು ಅರುಗಿದೊಡೆ. ಬಳಿಕ ಇಂತೆಂದನ ವಿದುರ. ಮುನಿಪನ ತಾಮರಸವನು ಅರುಗಿದೊಡೆ. ಬಳಿಕ ಇಂತೆಂದನ ವಿದುರ. ಇಂತೆಂದನು ಆ ವಿದುರ. ಭಯವಾದಾಗಲೆಲ್ಲ, ಮನಸ್ಸಿಗೆ ಕಳವಳವಾದಾಗಲೆಲ್ಲ ಇವನ ಅಂತರ್ವಾಣಿಯಾದ ವಿದುರ ಬರಬೇಕು. ಬಂದು ಇವನಿಗೆ ಸಾಂತ್ವನ ಹೇಳಬೇಕು. ಮೈತ್ರೇಯರ ಶಾಪ ವೃತ್ತಾಂತವನ್ನು ಹೇಳ್ತಾನೆ. ಹೇಳಿದಾಗ ವಿದುರ ಸ್ಪಷ್ಟವಾಗಿ ಇದು ಹೌದು ಅಂದೇ ನಾನು ಹೇಳಿದ್ದೆ, ಈಗಲೂ ಕಾರ್ಯ ಮಿಂಚಿಲ್ಲ, ಕಾಲ ಮಿಂಚಿಲ್ಲ, ಮತ್ತೆ ಪಾಂಡವರನ್ನ ಕರೆಸಿ ಅವರಿಗೆ ರಾಜ್ಯ ಕೊಡು ಅಂತ ಹೇಳ್ತಾನೆ. ಹಾಗೆ ಹೇಳಿದೊಡನೆಯೇ ಇವನು ಕೆಂಡಾಮಂಡಲವಾಗಿಬಿಡ್ತಾನೆ. ಕಣ್ಣಿಲ್ಲದ ಆ ಕುರುಡು ಕಣ್ಣುಗಳಿಂದಲೇ ಕೆಂಡವನ್ನು ಉಗುಳಿಕೊಂಡು ಮತ್ತೆ ಕೋಲಾಹಲವನ್ನು ಮಾಡ್ತಾನೆ. ನೋಡಿ, ಅವನು ಹೇಳ್ತಾನೆ, ತಪ್ಪದಿದ್ದು ನಿನ್ನಾತಗಳ ಭುಜದರ್ಪ ತೀವ್ರ ಜ್ವರದ ವಿಕಳರನ್ ಒಪ್ಪಿತಾದೆ ದುರ್ಯೋಧನಾದ್ಯರು ಜನಿಸಲಿ ಧರೆಗೆ ತಪ್ಪುವುದೇ ಋಷಿವಾಕ್ಯ. ಇವನ ಹತ್ರಕ್ಕೆ ಬಂದರೆ ಇವನು ಮೊದಲಿಂದ ಶುರು ಮಾಡಿಬಿಡ್ತಾನೆ, ದುರ್ಯೋಧನನ ಹುಟ್ಟಿದಾಗಲೇ ಪರಿತ್ಯಾಗ ಮಾಡಬೇಕು ಅಂತ. ಅದನ್ನು ಇವನು ಕೇಳಿಯಾನ. ಕೆಲವರು ವೈದ್ಯರ ಹತ್ರಕ್ಕೆ ಹೋಗೋದಕ್ಕೆ ಅವಾಯ್ಡ್ ಮಾಡಿದ್ರೆ ಏನು ರೋಗ ಏನು ಹೋಗುತ್ತದೆಯಾ? ಅವರು ಮೊದಲಿಂದ ಹೇಳ್ತಾರೆ, ನಿಮ್ಮದು ಇಂಥ ಪ್ರಕೃತಿಯೇ, ಅದಕ್ಕಿಂಥದ್ದು ಮಾಡಬಾರ್ದಾಗಿತ್ತು, ಮಾಡಿದ್ರಿ ಅಂತ. ಕೆಲವ್ರ ಹತ್ರ ಪಾಠ ಹೇಳಿಸ್ಕೊಳಕ್ಕೆ ಹೋದರೆ ಆ ಥರ ಸಮಸ್ಯೆ. ಹಿಂದಿನದು ಶುರು ಮಾಡ್ತಾರೆ. 10ನೇ ಕ್ಲಾಸಿಂದ ಕೇಳಿದ್ರೆ 8ನೇ ಕ್ಲಾಸಿಂದ ಇದು ಗೊತ್ತಿದೆಯಾ ಅಂತ ಕೇಳ್ತಾರೆ. ಹೌದು, ನ್ಯಾಯವೇ ಆಗಿದೆ. ಅದೇ ಗೊತ್ತಿಲ್ಲ ಅಂದರೆ ಅಟ್ಟಕ್ಕೆ ಹಾರಿದವರು ಬೆಟ್ಟಕ್ಕೆ ಹಾರ್ತಾರ ಅಂತ. ಅದಕ್ಕೆ ಅವ್ರು ಹಳೇದೆಲ್ಲ ಕೆದಕ್ತಾರೆ, ಹೋಗುವುದೇ ಬೇಡ ಅಂತ. ಈ ರೀತಿಯಾದ ಜಾಣ್ಮೆ ಇದೆಯಲ್ಲ, ಅದರೊಳಗೂ ಅಧಿಕಾರ ಇದ್ದರಂತೂ ಅವ್ರನ್ನ ಬೈದಟ್ಟುವುದು. ಈಗ ಅದನ್ನೇ ಮಾಡ್ತಾನೆ. ಯಾವ ರೀತಿಯಾಗಿ ಬೈತಾನೆ ನೋಡಿ. ತುಂಬ ಕೋಲಾಹಲ ಮಾಡ್ತಾನೆ ಧೃತರಾಷ್ಟ್ರ. ಮತ್ತೆ ವಿದುರನ ಬೈದು ಅಟ್ಟಿದ ಮೇಲೆ ಚಿಂತೆ ಪಡುವುದಿದ್ದೇ ಇದೆ.
ಆದರೆ ಅವನಿಗೆ ಒಬ್ಬರು ಬೇಕು ಕೇಳುವುದಕ್ಕೆ, ತನ್ನ ಮಾತನ್ನು ಕೇಳಿದ ಮೇಲೆ ಅನ್ನಬೇಕು. ಅದನ್ನು ಮಾಡ್ತಾನೆ. ಕಿಡಿ ಹೋಗಿ ಬೈತಾನೆ ನೋಡಿ. ಎನಲು ಕಿಡಿ ಹೋಗಿ ಕೌರವ ಜನಪನೀತನ ಬೈದು, ಎನಲು ಕಿಡಿ ಹೋಗಿ ಕೌರವ ಜನಪನೀತನ ಬೈದು, ಕುಂತೀತನು ಜರಲಿ ಬಾಂಧವನಲ ಹೋಗವರ ಹೊರೆಗೆಂದು, ಕುಂತೀತನು ಜರಲಿ ಬಾಂಧವನಲ ಹೋಗು ಅವರ ಹೊರೆಗೆಂದು, ಮುನಿದು ಗರ್ಜಿಸ ಹೋಗೆಂದು ಮುನಿದು ಗರ್ಜಿಸ, ಜಿಯ ಕರಲೇಸೆನುತ ಮನದುಪ್ಪಿನಲಿ, ಜಿಯ ಕರಲೇಸೆನುತ ಮನದುಪ್ಪಿನಲಿ, ಪಾಂಡವ ಜನಪರಿಗ ಕಾಮ್ಯಕ ವನಾಂತರಕ್ಕೆ ಐದಿದನು ವಿದುರ, ಹೋಗು ಎಂದು ಗರ್ಜಿಸ, ಜಿಯ ಕರಲೇಸು ಲೇಸು ಲೇಸೆನುತ ಮನದುಪ್ಪಿನಲಿ, ಮನದುಪ್ಪಿನಲಿ ಪಾಂಡವ ಜನಪರಿಗ ಕಾಮ್ಯಕ ವನಾಂತರಕ್ಕೆ ಐದಿದನು ವಿದುರ. ವಿದುರನಿಗೇನೂ ಆಗಬೇಕಾದ್ದಿಲ್ಲ. ಯಾವುದೋ ಒಂದು ಸ್ನೇಹ ವಿಶ್ವಾಸದ ತಂತು ಇತ್ತು, ಅದಕ್ಕಾಗಿ ಅವನು ಈ ರೀತಿಯಾಗಿ ವರ್ತಿಸ್ತಾ ಇದ್ದ, ಇವನು ಬಳಿಗೆ ಬರ್ತಾ ಇದ್ದ. ವಿದುರನ ವ್ಯಕ್ತಿತ್ವ ಎಷ್ಟು ಹಾಡಿ ಹೊಗಳಿದರೂ ಕೂಡ ಅಲ್ಪವಾದಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯ ಸನಾತನ ಧರ್ಮದ ಮಹತ್ವ ವಿದುರನಂಥವರನ್ನು, ವಾಲ್ಮೀಕಿ ವ್ಯಾಸಾದಿಗಳನ್ನು ಗೌರವಿಸಿರೋದ್ರೊಳಗೆ ಇದೆ. ಅವರ ಹುಟ್ಟು ಏನಾದರೂ ನಮಗೆ ಅದು ಯಾವ ರೀತಿಯಲ್ಲೂ ಸಂಬಂಧಪಟ್ಟಿದ್ದಲ್ಲ, ಅವರ ಆತ್ಮಗುಣ ಸಂಪನ್ನತೆಯೇ ದೊಡ್ಡದು ಅಂತ ತೋರ್ಪಡಿಸಿದ್ದು. ಹಾಗಾಗಿ ಸನಾತನ ಧರ್ಮದ ಈ ಸತ್ವವನ್ನು ನಮ್ಮವರು ಮೈಗೂಡಿಸಿಕೊಳ್ಳಬೇಕು. ನೋಡಿ, ಈಗ ಘರ್ವಾಪಸಿ ಇತ್ಯಾದಿಯಾಗಿ ನಡೀತಾ ಇದೆ, ತುಂಬ ಸ್ವಾಗತಾರ್ಹವಾದದ್ದು ಅದು. ಆದರೆ ನಮ್ಮ ಮಠಾಧಿಪತಿಗಳು ಅಷ್ಟು ಜನ ಇದ್ದಾರೆ, ಶೃಂಗೇರಿಯವರಿಂದ ಮೊದಲುಗೊಂಡು. ನೀವು ಯಾವ ಮತದವರು ಎಲ್ಲಿಂದ ಬೇಕಾದರೂ ಬನ್ನಿ, ನೀವು ನಿಮ್ಮ ಮನೋಧರ್ಮಕ್ಕೆ ಯಾವ ವರ್ಣ ಬೇಕು ಅಂತೀವಿ ಅದನ್ನು ನಾವು ಕೊಡ್ತೀವಿ ಅಂತ ಮಾಡಬೇಕು. ಮಾಡ್ಯಾನ? ಇಲ್ಲವೇ ಇಲ್ಲ. ಆ ಮೂರಳೆ ಜನಿವಾರ ಇವ್ರ ಕೈನಲ್ಲಿ ಎಲ್ಲೋ ಲಾಕರ್ಗಳಲ್ಲಿದೆ, ಸ್ವಿಸ್ ಬ್ಯಾಂಕಲ್ಲಿದೆ ಅಂತ ಅಂದುಕೊಂಡ್ಬಿಟ್ಟಿದ್ದಾರೆ. ಯಾರು ಬಯಸ್ತಾರೆ ನಿಮ್ಮ ಬ್ರಾಹ್ಮಣ್ಯವನ್ನು, ಈ ಜನಿವಾರ ಮಾತ್ರದ ಬ್ರಾಹ್ಮಣ್ಯವನ್ನು? ಎಲ್ಲಿ ಯೋಗ್ಯತೆ ಇರುತ್ತದೆ, ಅಂತರಂಗದ ಪ್ರೀತಿ ಇರುತ್ತದೆ, ಅವನಿಗೆ ಅದು ಒಲಿಯುತ್ತದೆ. ಅವರು ಮತ್ತೆ ಬರ್ತಾರೆ, ಸ್ವಪ್ರೇರಿತರಾಗಿ ಮತಾಂತರಗೊಂಡು ಬರ್ತಾರೆ ಇಲ್ಲಿಗೆ ಸನಾತನ ಧರ್ಮಕ್ಕೆ ಅಂತಂದರೆ ಅವರು ಎಷ್ಟು ದೊಡ್ಡ ಆತ್ಮಸಂಪನ್ನತೆ ಉಳಿತಕ್ಕಂಥವ್ರು. ಅವರಿಗೆ ಗೌರವ ಸಲ್ಲಿಸಬೇಕಾದ ಕರ್ತವ್ಯ ಅಲ್ವಾ? ಇನ್ನೆಲ್ಲೋ ಇರೋ, ಅಲ್ಲಿರು, ಇಲ್ಲಿರು ಅಂದರೆ ಯಾಕೆ ಬರ್ತಾರೆ? ಅವರಿಗೆ ಆ ಮಟ್ಟದ ಪ್ರೀತಿಯನ್ನು ನಾವು ತೋರಿಸಬೇಕಾಗುತ್ತದೆ. ಜಾತಮಾತ್ರಸ್ಯ ಗಾಯತ್ರಿ ಎನ್ನುವುದನ್ನು ಒಪ್ಪಬೇಕಾಗುತ್ತದೆ. ಹೀಗೆ ಮಾಡುವುದರಲ್ಲಿ ಸೋತಾಗ ಯಾವ ರೀತಿಯ ಮೌಲ್ಯವೂ ಉಳಿಯೋದಿಲ್ಲ. ಹಾಗಾಗಿ ಸನಾತನ ಧರ್ಮೀಯರು ಅಂತ ಹೇಳ್ಕೊಳ್ಳೋರಲ್ಲಿ ಈ ದೊಡ್ಡ ದೋಷ ಕಾಣ್ತಾ ಇದೆ. ಅದರಿಂದ ಬೇರೆಯವರ ಮುಂದೆ ಬಾಯೆತ್ತಕ್ಕಾಗದಂಥ ದುಸ್ಥಿತಿ ಬಂದುಬಿಡುತ್ತದೆ. ನೋಡಿ, ಈಗ ಯುರೋಪ್ನಲ್ಲಿ ಇದ್ದವರಿಗೆ ಮಾತ್ರ ಆ ಪೋಪನ ಪೀಠ ಅಲಂಕರಿಸೋದಕ್ಕೆ ಅವಕಾಶ ಬರ್ತಾ ಇತ್ತು. ಈ ಬಾರಿಗೆ ಲ್ಯಾಟಿನ್ ಅಮೇರಿಕಾದವ್ರನ್ನ ಆಯ್ಕೆ ಮಾಡಿಕೊಂಡ್ರು. ಅವ್ರಿಗೆ ಜಾಣ್ಮೆ ಇದೆ, ಔದಾರ್ಯ ಅಂತ ಬೇಕಾದ್ರೂ ಹೇಳಿ. ಮತ್ತೊಮ್ಮೆ ಆಫ್ರಿಕಾದವ್ರನ್ನೂ ಮತ್ತೊಮ್ಮೆ ಭಾರತದವ್ರನ್ನೂ ಆಯ್ಕೆ ಮಾಡ್ಕೊಳ್ತಾರೆ. ನಮ್ಮ ಪೀಠಾಧಿಪತಿಗಳು ಎಷ್ಟು ಜನ ಯಾರೇ ಇದ್ದರೂ ಪರವಾಗಿಲ್ಲ, ಆತ್ಮಗುಣ ಸಂಪನ್ನತೆ ಇದ್ದರೆ ಆಯಿತು ಅಂತ. ರಾಮಕೃಷ್ಣಾಶ್ರಮ, ಚಿನ್ಮಯ ಮಿಷನ್ ಆ ಥರದೊಳಗೆ ಹಾಗುಂಟು. ರಾಮಕೃಷ್ಣಾಶ್ರಮದಲ್ಲಿ ಎಲ್ಲ ಮತದವರೂ ಕೂಡ ರಾಮಕೃಷ್ಣರ ತತ್ವವನ್ನು, ವಿವೇಕಾನಂದರ ತತ್ವವನ್ನು, ಉಪನಿಷತ್ ದರ್ಶನವನ್ನು ಒಪ್ಪಿಕೊಂಡು ಬಂದವರು, ಒಪ್ಪಿಕೊಂಡ್ರೆ ಸುಮ್ಮನೆ ಒಪ್ಪಿಕೊಳ್ಳೋದಲ್ಲ, ತಿಳುವಳಿಕೆಯಿಂದ ಒಪ್ಪಿಕೊಂಡು ಬಂದವರಿಗೆ ಅಷ್ಟು ಜನಕ್ಕೂ ಬ್ರಹ್ಮಚಾರಿ ಪಟ್ಟವನ್ನು ಕೊಟ್ಟು ಸನ್ಯಾಸಿಗಳಾಗಿ ಮಾಡಿದ್ದಾರೆ. ಬೇಕಾದಷ್ಟು ಸೇವೆಗಳನ್ನು ಅವರು ಸಲ್ಲಿಸಿದ್ದಾರೆ. ಇಲ್ಲಿ ಜಾತಿ, ಮತ, ಕುಲ ಇತ್ಯಾದಿಗಳು ಯಾವುದರ ಪ್ರಮೇಯವೂ ಇಲ್ಲದೆ, ಯಾವ ಕೋಲಾಹಲವೂ ಮಾಡದೆ ನಡೀತಾ ಇದೆ.
ಆ ರೀತಿಯಾದಂಥದ್ದನ್ನು ನಮ್ಮ ಈ ಸಾಂಪ್ರದಾಯಿಕ ಪೀಠಾಧಿಪತಿಗಳು ಇಟ್ಟುಕೊಂಡಾಗ ಸರಿಯಾಗುತ್ತದೆ. ಮುಖ್ಯವಾಗಿ ಶಂಕರಾಚಾರ್ಯ ಅಂತ ಚತುರಾಮ್ನಾಯಗಳಲ್ಲಿ ಕೋಲಾಹಲ ಇರತಕ್ಕಂಥದ್ದು ಅಲ್ಲಿ ಅವರು ಮಾಡಿಕೊಳ್ಬೇಕು. ಅದು ನಡೆಯುವುದೇ ಇಲ್ಲ ಅಂತಂದರೆ ಇಲ್ಲೆಲ್ಲ ಬರತಕ್ಕಂಥದ್ದು ಅದೇ. ನಾವು ಎಷ್ಟು ಮಟ್ಟಿಗೆ ವ್ಯಾಸ ವಾಲ್ಮೀಕಿಗಳಿಗೆ ವಸಿಷ್ಠ ಪರಾಶರಾದಿಗಳಿಗೆ ಉತ್ತರಾಧಿಕಾರಿಗಳಾಗಿದ್ದೀವಿ ಅಂತ ದೊಡ್ಡ ಕೊರತೆ ಕಾಣುತ್ತದೆ. ಅದನ್ನು ಮಾಡಬೇಕಾಗುತ್ತದೆ. ಎಲ್ಲಿಂದ ಗುಣ ಬಂದರೂ ಅದನ್ನು ಗೌರವಿಸ್ತೀವಿ ಅಷ್ಟೇ ಅಂತ. ಸನಾತನ ಧರ್ಮಕ್ಕೆ ನಾನು ಅಂಟಿಕೊಂಡಿರೋದಿದ್ದರೆ ಅದಕ್ಕೆ ಮುಖ್ಯ ಕಾರಣ ಈ ಆತ್ಮಾವಲಂಬನ ಸನಾತನ ಧರ್ಮದ ಹೆಗ್ಗಳಿಕೆ, ಬ್ರಹ್ಮವಾದ ಅದರ ಹೆಗ್ಗಳಿಕೆ, ಆತ್ಮೋಪಮ್ಯ ವಿಶ್ವ ನಾನು ಬೇರೆಯಲ್ಲ ಅನ್ನುವ ಅದ್ವೈತ ದೃಷ್ಟಿ ಅಲ್ಲಿರುವುದು. ಮತ್ತು ಎಲ್ಲಕ್ಕಿಂತ ಮಿಗಿಲು ಹಾಗೆ ಪ್ರತಿಯೊಬ್ಬರ ಸ್ವಾತಂತ್ರ್ಯ ಉಳಿಯುತ್ತದೆ. ಅದು ಭೌತ ಸ್ವಾತಂತ್ರ್ಯದಿಂದ ಮೊದಲುಗೊಂಡು ಭಾವ ಸ್ವಾತಂತ್ರ್ಯದವರೆಗೆ ಎಲ್ಲ ಸ್ವಾತಂತ್ರ್ಯಗಳು ಇಲ್ಲಿ ಉಳಿಯುತ್ತವೆ, ಇನ್ನೆಲ್ಲೂ ಅಲ್ಲ ಅನ್ನೋದಕ್ಕೋಸ್ಕರ ಅದನ್ನು ಇವರು ಕೊಡಬೇಕು. ವಿದುರಾದಿಗಳನ್ನು ಮತ್ತೆ ಮತ್ತೆ ಗೌರವಿಸಬೇಕು. ಏನೋ ಭಾಗವತೋತ್ತಮ ಅಂತ ಹಿಂಭಾಗಲಿಂದ ಗೌರವಿಸೋದು ಆದರೆ ಎಂಥ ಅನರ್ಥ ಆಗುತ್ತದೆ ನೋಡಿ. ಈಗಲೂ ಕನಕದಾಸರಿಗೆ ಮಡಿವಂತರಾದಂಥ ಮಾಧ್ವವಲಯದಲ್ಲಿ ಮೇಲೆ ಗೌರವ ಉಂಟೆ ಹೊರತು ಪುರಂದರದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ವಿಜಯದಾಸರು ಅಂತ 4ರಲ್ಲಿ 5ನೇವರಾಗಿ ಇವರು ಸೇರಿಸ್ಕೊಳ್ಳೋದಿಲ್ಲ. ಆ ವಾಮಾಚಾರಗಳನ್ನು ಬಿಡಬೇಕಾಗುತ್ತದೆ. ಹೇಳ್ಬಿಡೋದು ಚಂಡಾಲಸ್ತು ಸತು ದ್ವಿಜೋಸ್ತು ಗುರು ತೇಷಾ ಮನೀಷಾ ಮಮ ಅಂತ. ಯೋಗ್ಯನಾದವನು ಚಂಡಾಲನೇ ಆಗಿರಲಿ ಬಂದರೂ ಹೌದಪ್ಪ ನೀನು ಮಹಾದ್ವಿಜ ಅಂತ ಗೌರವಿಸಿ ಪೀಠವನ್ನು ಕೊಡಬೇಕಾದದ್ದು ಧರ್ಮ ಅಲ್ಲವೇ? ಇದನ್ನು ಅದ್ವೈತ ಅನ್ನುವುದು ಒಪ್ಕೊಳ್ಳದೆ ಇದ್ದರೆ ಅದು ಎಂಥ ಅದ್ವೈತ? ತುಪ್ಪದ ಹೀರೆಕಾಯಿ ಅಷ್ಟೇ, ಇನ್ನೇನೂ ಆಗುವಂಥದ್ದಲ್ಲ. ಹೀಗಾಗಿ ಮಾತೆತ್ತಿದರೆ ರಾಮಾನುಜಾಚಾರ್ಯರು ಅಂತ ಅಂತಾರೆ. ರಾಮಾನುಜಾಚಾರ್ಯರು ನೇಕಾರನಾದಂಥ ಕುಲದಿಂದ ನೇಕಾರರಾದಂಥ ಪೆರಿಯನಂಬಿ ಅಂತ ಹೆಸರಾದವರು ಮಹಾಪೂರ್ಣರು ಅವರ ಕಾಲಿಗೆ ಬಿದ್ದರು. ಗೋಷ್ಠಿ ಪೂರ್ಣರ ಕಾಲಿಗೆ ಬಿದ್ದರು. ಕಾದು ಕೆಂಡವಾದ ಕಾವೇರಿಯ ಮರಳ ದಿಣ್ಣೆಯ ಮೇಲೆ ನೀವು ನನಗೆ ಅಷ್ಟಾಕ್ಷರ ಮಂತ್ರವನ್ನು ಕೊಡೋವರೆಗೂ ನಿಮ್ಮ ಕಾಲು ಬಿಡೋದಿಲ್ಲ ಅಂತ ಕಾಲು ಹಿಡ್ಕೊಂಡ್ರು. ಎಷ್ಟು ದೊಡ್ಡ ವ್ಯಕ್ತಿತ್ವ ಅವರದು. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದಿಲ್ಲದೇ ಇದ್ದರೆ ಅವ್ರಿಗೆ ಯಾವ ಮಾತ್ರದ ಉತ್ತರಾಧಿಕಾರಿಗಳಾಗ್ತೀವಿ. ಹೀಗಾಗಿ ನಾವು ಮಹಾಭಾರತದಲ್ಲಿ ಕಾಣಬೇಕಾದದ್ದು ಈ ಗುಣಗ್ರಹಣೆಯನ್ನು, ಅದನ್ನು ನಮ್ಮ ದೊಡ್ಡ ಪರಂಪರೆ ಮಾಡಿಕೊಂಡೇ ಬಂದಿದೆ. ಅದು ಒಂದು ಸಂತೋಷದ ಸಂಗತಿ. ಅಲ್ಲಿ ಇಲ್ಲಿ ಯಾರು ಏನೇ ಅಂದರೂ ಈ ಮಠಗಳಾಗಲಿ ಮತ್ತೊಂದಾಗಲಿ ದೇ ಆರ್ ಫಾರ್ಮಲ್, ಸಬ್ಸ್ಟ್ಯಾನ್ಷಿಯಲ್ ಅಲ್ಲ. ಸಬ್ಸ್ಟ್ಯಾನ್ಷಿಯಲ್ ಆದದ್ದು ಅನ್ನೋದು ಅಖಂಡ ಪರಂಪರೆ ಯಾವುದಿದೆ, ಜ್ಞಾನಿಗಳ ಪರಂಪರೆ. ಒಬ್ಬ ರಮಣರು, ರಾಮಕೃಷ್ಣರು, ವಿವೇಕಾನಂದರು, ಚಿನ್ಮಯಾನಂದರು, ಮಾತಾ ಆನಂದಮಯಿ, ಈ ರೀತಿಯಾದವ್ರದ್ದು ತುಂಬ ದೊಡ್ಡ ಅಧ್ಯಾತ್ಮ ಪರಂಪರೆ. ಅವರು ಗೌರವಿಸಿಕೊಂಡು ಬಂದಿದ್ದಾರೆ. ಅಲ್ಲಿ ನಾವು ಕಾಣಬೇಕು. ಈಗ ಕೋಲಾಹಲ ಮಾಡಿಕೊಂಡು ನೀನು ಹೋಗು, ಪಾಂಡವರನ್ನ ನೀನು ನಿರಂತರವಾಗಿ ಹೊಗಳ್ತಾ ಇರ್ತೀಯ ಅಂತ ಬೈದು ಓಡಿಸ್ಬಿಡ್ತಾನೆ. ಕುಂತಿ ತನುಜರಲ್ಲಿ ಬಾಂಧವನಲ್ಲ, ಹೋಗು ಹೋಗು ಅಂತ ಓಡಿಸ್ಬಿಟ್ಟಾಗ ಜೀಯ ಕರ ಲೇಸು ಆಯ್ತಪ್ಪ ಹೋಗ್ತೀನಿ ಅಂತ ಮನದುಬ್ಬಿನಲ್ಲಿ ಪಾಂಡವರ ಕಾಮ್ಯಕ ಮನಾಂತರಕ್ಕೆ ಬಂದುಬಿಡ್ತಾನೆ. ಮೂಲ ಮಹಾಭಾರತದಲ್ಲಿ ಬರುತ್ತದೆ. ವಿದುರ ಹಾಗೆ ಬರ್ತಾ ಇದ್ದಾಗ ಧರ್ಮರಾಜನ ಜೊತೆಯಲ್ಲಿದ್ದ ಭೀಮನಿಗೆ ಚಿಂತೆ ಆಯಿತಂತೆ. ಇದೇನು 3ನೇ ಸರ್ತಿ ದ್ಯೂತಕ್ಕೆ ಕರೀತಾ ಇದ್ದಾನಾ ಅಂತ. ವ್ಯಾಸರ ರಚನಾಶಿಲ್ಪ ಸ್ವಾರಸ್ಯವೇ ನೋಡಿ. ಇನ್ನು ನಮ್ಮ ಆಯುಧಗಳನ್ನು ಸುಲುಕೋಬೇಕು ಅಂತ ಏನಾದರೂ ಆಸೆ ಇದೆಯಾ? ಈಗಂತೂ ನೀನು ಜೂಜಾಡಬಾರ್ದು, ತೆಪ್ಪಗಿರಬೇಕು ಅಂತ ಬೈತಾನೆ. ಆಮೇಲೆ ವಿದುರ ಅಲ್ಲಿಗೆ ಬರ್ತಾನೆ. ಅದನ್ನು ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಇದುರುಗೊಂಡರು ಹಿರಿದು ಮನ್ನಿಸಿ ವಿದುರನನ್ನು ಕೊಂಡಾಡಿ ಗುರು ನೃಪ ನದೀಜ ಧೃತರಾಷ್ಟ್ರಾದಿಗಳ ಸುಕ್ಷೇಮ ಕುಶಲಗಳ. ಏನು ಕೇಳೋದಿದೆ? ಇವರಿಗೆ ಸುಣ್ಣ ಹಾಕಿ ಕಳಿಸಿದ್ರು. ವಿದುರನಾಗಮನ ಪ್ರಪಂಚದ ಅದನ್ನೆಲ್ಲವ ಕೇಳಿದರು, ಹೇಳಿದನು ನಿಜ ವೃತ್ತಾಂತವನು ವಿದುರಂಗೆ ಯಮಸೂನು. ಇಲ್ಲೇನು ನಡೀತು ಅಂತ ಎಲ್ಲೆಲ್ಲ ಹೇಳ್ತಾನೆ. ಈ ಫಾರ್ಮ್ಯಾಲಿಟಿ ಪಾಪ ತುಂಬ ಒಳ್ಳೆ ಪೆದ್ದ ಪ್ರಾಣಿ ಧರ್ಮರಾಜ ಮಾಡ್ತಾನೆ. ಆಮೇಲೆ ಧೃತರಾಷ್ಟ್ರನಿಗೆ ವಿದುರನ ವಿಯೋಗದ ಸಂಕಟ ಆರಂಭವಾಗುತ್ತದೆ, ವಿರಹ ತಾಪ.
ಇತ್ತಲಿ ವಿದುರನ ವಿಯೋಗದ ಚಿತ್ತದಂತಸ್ತಾಪದಲ್ಲಿ. ಇತ್ತಲಿ ವಿದುರನ ವಿಯೋಗದ ಚಿತ್ತದಂತಸ್ತಾಪದಲ್ಲಿ. ನೃಪ ಮತ್ತೆ ದೂತರ ಕಳುಹಿ, ನೃಪ ಮತ್ತೆ ದೂತರ ಕಳುಗಿ ಕರೆಸಿದನಾತನನು ಪುರಕ್ಕೆ. ದೂತರ ಕಳುಗಿ ಕರೆಸಿದನು ಆತನನು ಪುರಕ್ಕೆ. ಹೆತ್ತ ಮಕ್ಕಳ ಬಿಡು ಪ್ರಥಾಸುತರತ್ತ ತಿರುಗೆನೆ ಖಾತಿಕೊಂಡೆನು ವಿದುರ. ಹೆತ್ತ ಮಕ್ಕಳ ಬಿಡು ಪ್ರಥಾಸುತರತ್ತ ತಿರುಗೆನೆ ಖಾತಿಗೊಂಡೆನು. ಮತ್ತೆ ಮುನಿಯದಿರು ವಿದುರ, ಮತ್ತೆ ಮುನಿಯದಿರೆಂದು ವಿದುರನನಪ್ಪಿದನು ನೃಪತಿ. ಮತ್ತೆ ಮುನಿಯದಿರು ಎಂದು ವಿದುರನನು ಅಪ್ಪಿದನು. ಕರುಣರಸಕ್ಕೆ ಹೆಸರಾದ ರಾಗ ಶುಭಪಂತುರಾಳಿ ಮೇಳ. ಹಿಂದೂಸ್ತಾನಿಯಲ್ಲಿ ತೋಡಿ ರಾಗ ಅಂತ ಮುಂಜಾನೆಯ ರಾಗವಾಗಿ ಪ್ರಸಿದ್ಧವಾದದ್ದು. ಅದರೊಳಗೆ ಮನದುಂಬುವಂತೆ ಧೃತರಾಷ್ಟ್ರನ ತಳಮಳಗಳನ್ನು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ವಿದುರನ ವಿಯೋಗದ ಚಿತ್ತದಂತಸ್ತಾಪದಲ್ಲಿ ನೃಪತಿ ಮತ್ತೆ ದೂತರ ಕಳುಹಿ ಕರೆಸಿದನಾತನನು ಪುರಕ್ಕೆ. ಸಂಜಯನನ್ನು ಕಳಿಸಿಕೊಡ್ತಾನೆ ಅಂತ ಮೂಲದಲ್ಲಿ ಬರ್ತಾನೆ. ಇವನಂತೂ ವಿದುರ ನಾನು ಹೋಗೋದೇ ಇಲ್ಲ, ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿರ್ತಾನೆ. ಧರ್ಮರಾಜನೇ ಪುಸಲಾಯಿಸಿ ಕಳಿಸ್ಕೊಡ್ತಾನೆ. ಆಮೇಲೆ ಬಂದೊಡನೆ ಅಪ್ಪಿಕೊಂಡು ಗೋಳಾಡಿ, ನೀನು ಹೊರಟೋಗ್ಬಿಟ್ಯಾ, ಹೋಗು ಅಂದರೆ ಹೊರಟೇ ಹೋಗ್ಬಿಡೋದಾ, ಇನ್ನೇನು ಮಾಡೋದಕ್ಕೆ ಸಾಧ್ಯ, ಹೋಗು ಅಂದರೆ ಬಾ ಅಂತಲ್ಲ ಅರ್ಥ. ಇದೇನು ಕನ್ನಡಿಯಲ್ಲಿ ಮಾತನ್ನು ಹೀಗೆ ಪ್ರತಿಫಲಿಸಬೇಕಾ, ಉಲ್ಟಾ ಆಗಬೇಕೆ. ಹೆತ್ತ ಮಕ್ಕಳ ಬಿಡು ಪ್ರಥಾಸುತರತ್ತ ತಿರುಗೇನೆ ಖಾತಿಗೊಂಡೆನು. ಇದು ಮಕ್ಕಳನ್ನು ಬಿಡು ಅಂತಂದರೆ ಕಷ್ಟ ಆಗುತ್ತದೆ. ಅವನ ವೀಕ್ ಪಾಯಿಂಟ್ ಇರತಕ್ಕಂಥದ್ದು, ಸೆನ್ಸಿಟಿವ್ ಪಾಯಿಂಟ್ ಅಂತೀವಲ್ಲ, ಅದು ಬಹಳ. ಹಾಗಾಗಿ ಆ ಮರ್ಮಸ್ಥಾನಕ್ಕೆ ತಿವಿದರೆ ಕಷ್ಟ ಆಗಿಬಿಡ್ತದೆ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸರಿ. ಎಕ್ಕಡೇನ ಮಾಮ ಅನು ಗಾಣಿಗೆಂಟ್ಲೋ ಮಾಮ ಅನ್ನೋದು ಅಂತ ಒಂದು ತೆಲುಗು ಗಾದೆ ಉಂಟು. ಎಲ್ಲಾದರೂ ಸೋದರ ಮಾವ ಅಂತ ಕರಿ, ಆಲೆ ಮನೆಯಲ್ಲಿ ಮಾತ್ರ ಕರಿಬೇಡ, ಬೆಲ್ಲಕ್ಕೆ ಕಬ್ಬಿನ ಜಲ್ಲೆಗೆ ಸಂಚಿಕಾರ ಬಂದೀತು ಅಂತ. ಹಾಗಾಗಿ ಏನು ಬೇಕಾದ್ರೂ ಹೇಳೋ, ಮಕ್ಕಳನ್ನು ಮಾತ್ರ ಬಿಡು ಅಂತ ಹೇಳಬೇಡ ಅಂತ. ನಮ್ಮ ಸೆಕ್ಯುಲರಿಸ್ಟ್ಗಳಿಗೆಲ್ಲ ಅಷ್ಟೇ, ಮತಾಂತರ ಮಾಡಬೇಡಿ ಅಂತ ಮಾತ್ರ ಹೇಳಬೇಡಿ, ಇನ್ನೇನು ಬೇಕಾದರೂ ಹೇಳಿ ಪರವಾಗಿಲ್ಲ ಅಂತ. ಹೀಗಾಗಿ ನೀನು ಅದನ್ನು ಮಾತ್ರ ಹೇಳಬೇಡ ಅಷ್ಟೇ ಅಂಥೇಳಿ ಮತ್ತೆ ಮುನಿಯದಿರು, ಮತ್ತೆಂದೂ ಕೋಪ ಮಾಡಿಕೊಳ್ಬೇಡ ಅಂತ ಅವಲತ್ತುಕೊಂಡು ಅಂಗಲಾಚಿಕೊಂಡು ಅಪ್ಪಿ ಮುದ್ದಾಡ್ತಾನೆ. ನಿಜ ಅರ್ಥವಾಗುತ್ತದೆ, ಧೃತರಾಷ್ಟ್ರನ ಒದ್ದಾಟಗಳು ತಿಳಿಯುತ್ತವೆ. ಆದರೆ ಅದರಿಂದ ಅವನೇನು ಸಜ್ಜನನಾಗಿಬಿಡೋದಿಲ್ಲ. ನಾವಿದನ್ನು ಗಮನಿಸಬೇಕು. ವಯಸ್ಸಾಯಿತು, ಕಷ್ಟವಾಯಿತು, ಒದ್ದಾಟ ಆಗಿದೆ, ಎಲ್ಲ ಸಹಜವಾದದ್ದು. ಸಹಜವೆಲ್ಲ ಸರಿಯೂ ಸವಿಯೂ ಆಗಿರಬೇಕು ಅಂತ ನಿಯಮ ಇಲ್ಲವಲ್ಲ. ಆಮೇಲೆ ನಗೋಕ್ಕೆ ಶುರು ಮಾಡ್ತಾನೆ, ನಗ್ನಗ್ತಾ ಮಾತಾಡ್ತಾನೆ. ವಿದುರ ಬಂದ, ಆತ್ಮಸಾಕ್ಷಿ ಬಂದಂತಾಯಿತು. ವಿದುರ ಅಂದರೆ ಧೃತರಾಷ್ಟ್ರನ ಪಾಲಿಗೆ ಈ ಕಾಲದ ಪಾದ್ರಿಗಳಿದ್ದಂತೆ. ಕನ್ಫೆಷನ್ ಚೇಂಬರಲ್ಲಿ ಕೂತಿದ್ರೆ ಹೋಗಿ ಕನ್ಫೆಸ್ ಮಾಡಿಕೊಂಡ್ರೆ ಮುಂದಿನ ಪಾಪ ಮಾಡೋದಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಸ್ತಂತೆ ಅಂತ ಕೇಳ್ತಾನೆ ನೋಡಿ. ಆವವನದಲ್ಲಿ ಪಾಂಡು ಸುತರಿಗೆ ತಾವು ನಿನಗೇನೆಂದರು ವಿದುರ. ಆವವನದಲ್ಲಿ ಪಾಂಡು ಸುತರಿಗೆ ತಾವು ನಿನಗೇನೆಂದರು. ಅನಿಬರನಾವವನದಲ್ಲಿ ಕಂಡೆ, ಅನಿಬರನಾವವನದಲ್ಲಿ ಕಂಡೆ.
ಕೂಡೆನಿತುಂಟು ಪರಿವಾರ, ಕೂಡೆ ಎನಿತುಂಟು ಪರಿವಾರ. ಆವುದಭಿಮತ ಭೀಮಸೇನನ ಭಾವವೇನು, ಆವುದಭಿಮತ ಭೀಮಸೇನನ ಭಾವವೇನು. ಯುಧಿಷ್ಠಿರ ಅರ್ಜುನರು ಆವ ಭಂಗಿಯಲಿದ್ದರು, ಯುಧಿಷ್ಠಿರ ಅರ್ಜುನರು ಆವ ಭಂಗಿಯಲಿದ್ದರೆಂದು ಎಂದನು ನಗುತ ಧೃತರಾಷ್ಟ್ರ. ಯುಧಿಷ್ಠಿರ ಅರ್ಜುನರು ಆವ ಭಂಗಿಯಲಿದ್ದರೆಂದನು ನಗುತ ಧೃತರಾಷ್ಟ್ರ. ತೆಲಂಗ ರಾಗದಲ್ಲಿ ಬೆಡಗು ಭಿನ್ನಾಡದಿಂದ ಕೇಳಿಬಿಡ್ತಾನೆ. ಆವ ವನದಲ್ಲಿ ಪಾಂಡು ಸುತರಿಗೆ ಠಾವು. ಯಾವ ಕಾಡಲ್ಲಿದ್ದಾರೆ ಪಾಂಡವರು? ಇದೆಲ್ಲ ಅವನಿಗೆ ತಿಳ್ಕೊಳ್ಳೋ ಕುತೂಹಲ. ಅವರಿಗೆ ಕಷ್ಟ ಆಗ್ಬಿಟ್ಟು ನನ್ನನ್ನು ಬೈಕೊಳ್ತಾರೋ ಏನೋ ಅಂತ. ಆದರೆ ಕಷ್ಟ ಆದರೆ ಮಗನಿಗೆ ಸಂತೋಷವಾಗುತ್ತಲ್ಲ ಅಂತಲೂ ಒಂದು ಉಂಟು. ನಿನಗೇನೆಂದರು? ನಿನ್ನ ಹತ್ರ ಮನಸ್ಸು ತೆರೆದು ಮಾತಾಡಿರ್ತಾರಲ್ಲ, ನಿನ್ನ ಹತ್ರ ಏನು ಹೇಳಿದ್ರು ಅಂತ. ಇನ್ಫಾರ್ಮೇಷನ್ ಗ್ಯಾದರಿಂಗ್ ಅಂದರೆ ಇದೇ ಥರ ತಾನೆ. ನಿಮ್ಮ ಹತ್ರ ಎಲ್ಲ ಹೇಳಿರ್ತಾರೆ, ಹೇಳಿಬಿಡಿ ಅಂತ. ಅನಿಬರನು ಆವ ವನದಲ್ಲಿ ಕಂಡೆ. ನೀನು ಮೊದಲು ಕಂಡಿದ್ದೆಲ್ಲಿ? ಅವರು ವನದಿಂದ ವನಕ್ಕೆ ಹೋಗ್ತಾ ಇದ್ದರಲ್ಲ, ಮೊದಲು ಕಂಡಿದ್ದೆಲ್ಲಿ, ಮತ್ತೆ ಉಂಡಿದ್ದೆಲ್ಲಿ, ಇದನ್ನೆಲ್ಲ ಹೇಳೋ. ಕೂಡ ಎನಿತುಂಟು ಪರಿವಾರ, ಅವ್ರ ಪಾರ್ಟಿಗೆ ಇನ್ನೂ ಮೆಂಬರ್ಶಿಪ್ ಇದೆಯಾ? ಎಷ್ಟು ಜನ ಇದ್ದಾರೆ ಅಂತ. ಅವ್ರ ಹಿಂಬಾಲಕರು ಎಷ್ಟು ಜನ ಇದ್ದಾರೆ? ಬಹಳ ಕಸಿವಿಸಿ ಉಂಟಾಗ್ತಾ ಇರುತ್ತೆ. ಅವ್ರ ಜೊತೆಗೆ ಯಾರೂ ಇಲ್ಲ ಅಂದರೆ ಒಂದು ಸಮಾಧಾನ, ನಮ್ಮ ಜೊತೆ ಹೆಚ್ಚಿನ ಜನ ಇದ್ದಾರೆ ಅಂತ. ಮಾನವ ಸ್ವಭಾವ ಅಷ್ಟು ಚೆನ್ನಾಗಿ ಕವಿ ತೋರ್ಪಡಿಸ್ತಾನೆ. ಆವುದಭಿಮತ ಭೀಮಸೇನನ ಭಾವವೇನು? ಆ ಪರಿವಾರದ ಅಭಿಮತ ಏನು? ಭೀಮಸೇನನ ಭಾವ ಮೊತ್ತ ಮೊದಲಿಗೆ ನೋಡಿ ಅವನ ಜ್ಞಾಪಕ ಬರೋದೇ ಭೀಮಸೇನ. ಈಗಷ್ಟೇ ಫ್ರೆಶ್ ಆಗಿ ಶಾಪ ಬೇರೆ ಬಂದಿದೆ ಮೈತ್ರೇಯನಿಂದ, ಅದರಿಂದಾಗಿ ಭೀಮ ಬದುಕಿದ್ದಾನ ಸತ್ತನ. ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಅದೇ. ಮೊದಲಿಂದಲೂ ಭೀಮನೇ ಅವರಿಗೆ ಟಾರ್ಗೆಟ್. ಮೊತ್ತ ಮೊದಲಿಂದಲೂ ಅವನನ್ನು ನಿವಾರಣೆ ಮಾಡಿದರೆ ಒಳ್ಳೆಯದು ಅಂತ ಭಾವಿಸಿಕೊಂಡವರಲ್ವ. ಯುಧಿಷ್ಠಿರಾರ್ಜುನರ ಆವಭಂಗಿಯಲ್ಲಿದ್ದರು. ಭೀಮನ ಕಥೆ ಆಯಿತು. ಇನ್ನು ಅರ್ಜುನ ಧರ್ಮರಾಜ ಅವರ ವರ್ತನೆ ಹೇಗಿತ್ತು? ಅವರ ಭಂಗಿ ಅಂತಂದರೆ ಕೂತದ್ದು ನಿಂತದ್ದು ಅಂತಲ್ಲ, ಅವರ ಮನೋಧರ್ಮ ಹೇಗಿತ್ತು ಅಂತ ಕೇಳ್ತಾನೆ. ಧೃತರಾಷ್ಟ್ರನ ಈ ಚಿಂತೆ ಸಹಜವಾದದ್ದು. ಜೊತೆಗೆ ವಿದುರ ಬಂದಿದ್ದಾನೆ ಅಂತ ಒಂದು ಸ್ವಲ್ಪ ನೆಮ್ಮದಿಯೂ ಉಂಟು. ಅದನ್ನು ಕಂಡು ವಿದುರ ಹೇಳ್ತಾನೆ, ನಾನು ಮೊದಲು ಹೋಗಿದ್ದು ಗಂಗಾ ತೀರದಲ್ಲಿ, ಆಮೇಲೆ ಕಮಲಮಿತ್ರನ ಕರುಣವಾಯಿತು ಕನಕಪಾತ್ರೆಯೊಳು ಅಕ್ಷಯಾನ್ನದಲ್ಲಿ. ಹೊಟ್ಟೆ ಉರಿಸೋದಕ್ಕೆ ಹೊಟ್ಟೆ ಬಗ್ಗೆನೇ ಮೊದಲು ಹೇಳ್ತಾನೆ. ನೀನು ಅವ್ರನ್ನ ಕಾಡುಗಟ್ಟಿದೆ ಅಂತ ಏನು ಸಂತೋಷ ಪಡಬೇಕಾಗಿಲ್ಲ. ಅವರಿಗೆ ನಿತ್ಯವೂ ಷಡ್ರಸೋಪೇತವಾದ ಭೋಜನವಾಗ್ತಾ ಇದೆ, ಬೇರೆಯವ್ರಿಗೂ ಭೂರಿ ಭೋಜನ ಆಗ್ತಾ ಇದೆ. ಹೀಗಿದೆ ಪರಿಕರದ ಪರುಠವಣೆ, ಬಗೆಬಗೆಯ ಪರಿಕರಗಳು. ಆ ಮೆನು ಕಾರ್ಡೇ ಬಹಳ ಆಕರ್ಷಕವಾಗಿದೆ. 1000 ಶತಸಂಖ್ಯಾತ ಧರಣೀಸುರ ನಿಯೋಗಿಗಳು ಆಪ್ತಜನ ಸಹಿತ ಇದ್ದರು. ಅವರೆಲ್ಲ ಇದ್ದರಪ್ಪ. ನೀನು ಯೋಚನೆ ಮಾಡಬೇಕಾಗಲ್ಲ. ನಿಮ್ಮ ರಾಜ್ಯದಲ್ಲಿ ಈಗ ಒಳ್ಳೆಯವರು ಯಾರೂ ಇಲ್ಲ, ನಿಮ್ಮಂಥವರೇ ಇದ್ದಾರೆ, ಚೆನ್ನಾಗಿರಿ ಅಂತ. ನಾವು ಭ್ರಮಿಸಿಕೊಳ್ತೀವಿ. ಒಂದೇ ಮತ, ಒಂದೇ ಭಾಷೆ, ಒಂದೇ ಜಾತಿ ಇದ್ದುಬಿಟ್ರೆ ಲೋಕಕ್ಕೆ ಕ್ಷೇಮ ಅಂತ. ನೋಡಿದ್ರೆ ಗೊತ್ತಾಗುತ್ತದೆ. ಅಲ್ಲರಿ, ಮುಸಲ್ಮಾನರು ನಮ್ಮ ದೇಶಕ್ಕೆ ಬರೋಕ್ಕೆ ಮುನ್ನ ಹಿಂದೂ ರಾಜ್ಯಗಳೆಲ್ಲ ಬಾಯಿ ಅಂತೇನೂ ಇರಲಿಲ್ಲ. ಅದೇ ಥರ ಈಗ ಮಿಡ್ಲ್ ಈಸ್ಟ್ನಲ್ಲಿ ಏನು ಬಹಳ ಅನ್ಯೋನ್ಯವಾಗಿ ಒಬ್ಬರ ಹೆಗಲ ಮೇಲೆ ಇನ್ನೊಬ್ಬರು ಕೈ ಹಾಕ್ಕೊಂಡೇನೂ ಇಲ್ಲ. ಶಿಯಾ ಸುನ್ನಿ ಹೇಗಿದೆ ಅಂತ ಗೊತ್ತಿದೆ. ಅದೇ ರೀತಿ ಯುರೋಪ್ನಲ್ಲಿ ಮೊದಲು ಹೇಗಿತ್ತು ಕಲಹಗಳು ಅಂತ. ಇದನ್ನು ಸನಾತನ ಧರ್ಮ ಬಹಳ ಚೆನ್ನಾಗಿ ಹೇಳುತ್ತದೆ. ಒಂದೇ ಮತ, ಒಂದೇ ಭಾಷೆ ಎಲ್ಲ ಆದರೆ ಏನಿಲ್ಲ. ಮೊನ್ನೆಯೇ ಒಂದೇ ಭಾಷೆ ಆದಂಥ ತೆಲುಗು ಯಾವ ರೀತಿ ಒಡೆದುಕೊಂಡು ಹೋಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಇದನ್ನು ಕಂಡಾಗ ಗೊತ್ತಾಗುತ್ತದೆ, ಏಕಭಾಷೆಯೋ ಏಕಮತವೋ ಅದೆಲ್ಲ ಅಲ್ಲವೇ ಅಲ್ಲ. ಏಕಾಂತನ್ನುವುದು ಲೋಕವ್ಯವಸ್ಥೆಯಲ್ಲಿ ಕೃತಕವೇ. ಹಾಗಾಗಿ ಅದು ಅದ್ವೈತವಾಗಬೇಕು, ಎರಡಲ್ಲದ್ದು ಅಂತ. ಇರುವುದು ಅನೇಕ, ಆದರೆ ಅನೇಕವಲ್ಲ ಅನ್ನುವ ಅಂತರ್ವಾಣಿಯ ಭಾವವನ್ನು ನಾವು ಇಟ್ಟುಕೊಳ್ಳಬೇಕಾಗುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿಗಳು ಇರುವವರೆಗೂ ಏನು ಅದ್ವೈತದ ಮಾತಾಡಿದ್ರೂ ಅದು ನಿಲ್ಲುವಂಥದ್ದಲ್ಲ. ಹಾಗಾಗಿ ಮನುಷ್ಯನಿಗೆ ವೈರಿ ಯಾರು ಅಂತಂದರೆ ಕಾಮ ಕ್ರೋಧ ಎರಡೇ. ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ. ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ.
ಇದನ್ನು ಸನಾತನ ಧರ್ಮ ಹೇಳಿದ್ರಿಂದ ದೊಡ್ಡದು, ಭಗವದ್ಗೀತೆ ಹೇಳಿದ್ರಿಂದ ದೊಡ್ಡದು, ಮತ್ತು ಮಿಕ್ಕ ಯಾವ ಮತಗಳು ಹೇಳಲಿಲ್ಲ ಅನ್ನೋದರಿಂದಾಗಿ ಇದು ಹೇಳಿದ್ದಕ್ಕೆ, ಮೊತ್ತ ಮೊದಲು ಹೇಳಿದ್ದಕ್ಕೆ ಇಲ್ಲಿಲ್ಲದ ಬೆಲೆ ಬರ್ತಕ್ಕಂಥದ್ದು. ನೋಡಿ, ಮೊದಲಿಗೆ ಗ್ರೀಸ್ ದೇಶದಲ್ಲಿ ಪ್ಲೇಟೋ ಅವನು ಈ ಕಾವ್ಯಾದಿಗಳನ್ನು ಕಾವ್ಯ ಮೌಲ್ಯವಾಗಿ ಅರ್ಥ ಮಾಡಿಕೊಳ್ಳಲೇಬಾರ್ದು, ಅವ್ರನ್ನೆಲ್ಲ ಬಹಿಷ್ಕರಿಸಿಬಿಡಬೇಕು ಅಂತಂದ. ಆಮೇಲೆ ರೋಮನ್ನರಲ್ಲಿ ಇದೇ ಭಾವವೇ ಮುಂದುವರಿಯಿತು. ಅಂದರೆ ಮತವನ್ನು ಯಾವ ರೀತಿ ನೋಡಬೇಕು ಏನು ಅಂತನ್ನುವುದು, ಕಲೆಯನ್ನು ಹೇಗೆ ನೋಡಬೇಕು ಅಂತ ಎಲ್ಲ. ಆದರೆ ಮಿಡ್ಲ್ ಈಸ್ಟ್ ಅಂತ ಯಾವುದುಂಟು, ಅಲ್ಲಿ ಯಹೂದ್ಯರು ನಮ್ಮ ದೇವರು, ನಾವು ದೇವರ ಆಯ್ಕೆಗೆ ಒಳಗಾದವರು, ವಿ ಆರ್ ದಿ ಚೋಸನ್ ಪೀಪಲ್ ಅಂತ ನಮ್ಮದು ಪ್ರತ್ಯೇಕ ಅಂತ ಭಾವಿಸಿಕೊಂಡ್ರು. ಆದರೆ ಕ್ರೈಸ್ತ ಮತ ಏನು ಮಾಡ್ತು, ಯಹೂದ್ಯರ ದೇವರನ್ನು ಜಗತ್ತಿಗೆಲ್ಲ ದೇವರು ಅಂತು, ತೊಂದರೆ ಇಲ್ಲ, ಆದರೆ ಜಗತ್ತೆಲ್ಲ ಕ್ರೈಸ್ತವಾಗಬೇಕು ಅಂತ ಅದು ಬಂದಿದ್ದು ಅಪಾಯ. ಅದರ ಉಲ್ಬಣ ರೂಪವೇ ಇಸ್ಲಾಂನಲ್ಲಿ ಬಂದಿರತಕ್ಕಂಥದ್ದು. ಆದರೆ ಸನಾತನ ಧರ್ಮದ ದೃಷ್ಟಿಕೋನ ಹಾಗಲ್ಲ. ಯೋ ಯೋ ಯಾಮ್ಯಾಂ ತನುಂ ಭಕ್ತ ಶ್ರದ್ಧೆಯಾರ್ಚಿತು ಮಿಚ್ಚತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ. ಇಷ್ಟು ಎದ್ದು ಕಾಣುವಂತೆ ಸನಾತನ ಧರ್ಮದ ತತ್ವೋದಾರ್ಯ ಇದೆ. ನಿಮಗೆ ಮೊದಲು ಫಿಲಾಸಫಿಯೇ ಇಲ್ಲ ಅಂದರೆ ಇನ್ನೇನು ಮಾಡ್ಕೋತೀರ, ಆಮೇಲೆ ಮಿಕ್ಕಿದ್ದು. ತತ್ವ ಇದೆ ಅಂದರೆ ತತ್ವಕ್ಕೆ ಸ್ವಲ್ಪವಾದರೂ ಬದ್ಧವಾಗಬೇಕು ಅಂತ ನಮಗೆ ಗೊತ್ತಾಗುತ್ತದೆ. ತತ್ವವೇ ಇಲ್ಲ ಅಂದರೆ ಬದ್ಧವಾಗುವುದು ಯಾವುದಕ್ಕೆ, ಮತಾಂಧತೆಗೆ ಅಂತ ಆಗುತ್ತದೆ. ಈ ಕಾರಣದಿಂದ ಥಿಯರಿಟಿಕಲ್ಲಾಗಿ ನೋಡಿದಾಗ ಅಟ್ ಎನಿ ರೇಟ್ ಸನಾತನ ಧರ್ಮವೇ ಸರ್ವೋತ್ಕೃಷ್ಟ ಅಂತ ಗೊತ್ತಾಗುತ್ತದೆ ಎಲ್ಲ ಮತಗಳಿಗಿಂತ. ಇನ್ನು ಪ್ರಾಕ್ಟಿಕಲ್ಲಾಗಿ ನೋಡಿದರೆ ಅಲ್ಲಿ ಕೂಡ ನಮ್ಮ ಜನ ಎಂದೂ ಯಾರ ಮೇಲೆ ತಮ್ಮ ಮತವನ್ನು ಹೇರುವುದಕ್ಕೆ ಹೋಗಿಲ್ಲ, ಈ ಮಟ್ಟದಲ್ಲಿ ದೌರ್ಜನ್ಯ ಮಾಡಿಲ್ಲ, ಹತ್ಯಾಕಾಂಡಗಳನ್ನು ನಡೆಸಿಲ್ಲ ಅಂತ ಗೊತ್ತಾದಾಗ ತತ್ವ ಅನುಷ್ಠಾನ, ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಎರಡೂ ರೀತಿಯಿಂದ ಕೂಡ ಸನಾತನ ಧರ್ಮ, ಸನಾತನ ಧರ್ಮೀಯರು ಮಿಕ್ಕ ಮತಾಂಧರಿಗಿಂತ ಮೇಲಾಗಿದ್ದಾರೆ. ಇದು ಒಂದು ಮನಸ್ಸಿಗೆ ಬಂದರೆ ಸಾಕು. ಇನ್ನು ಇವರ ಮೇಲೆ ಲಕ್ಷ ದೋಷ ಇದ್ದರೂ ಅದನ್ನು ಪಕ್ಕಕ್ಕಿಟ್ಟು ನೋಡಬಹುದು. ಹೀಗೆ ಈ ದೃಷ್ಟಿಕೋನದಲ್ಲಿ ಕಂಡಾಗ ಅವನು ಧೃತರಾಷ್ಟ್ರ ಯಾವ ರೀತಿಯಲ್ಲಿ ಇದನ್ನು ಪರಿಭಾವಿಸಿದ್ದ ಅನ್ನೋದು ಗೊತ್ತಾಗುತ್ತದೆ. ಮುಂದೆ ವಿದುರ ಇನ್ನಷ್ಟು ವಿವರ ಕೊಡ್ತಾನೆ. ಪಾಂಡವರಿಗೆ ಅನ್ನಕೋಶದ ಅನುಕೂಲ ಮಾತ್ರವೇ ಅಲ್ಲ, ಪ್ರಾಣಕೋಶಾನುಕೂಲವೂ ಆಯಿತು. ವೈರಿಗಳನ್ನು, ಪರಿಪಂಥಿಗಳನ್ನು ಸೀಳುವಂಥ ಒಂದು ಸಂದರ್ಭ ಬಂತು. ಅದು ನೋಡು ಹೇಗೆ ಅಂತ ಕಿರ್ಮೀರ ವಧೆಯ ಪ್ರಕರಣವನ್ನು ತಿಳಿಸ್ತಾನೆ. ಜನಪ ಕೇಳ್ ಕಿಮ್ಮೀರನೆಂಬವನ ಅನಿಮಿಷರಿಗುಬ್ಬಸದ ಖಳನು. ಜನಪ ಕೇಳ್ ಕಿಮ್ಮೀರನೆಂಬವನ ನಿಮಿಷರಿಗುಬ್ಬಸದ ಖಳನು. ಆತನ ವಿಭಾಡಿಸಿ ಹೊಕ್ಕರ್ ಅವರಾರಣ್ಯ ಮಂದಿರವ. ಕಿಮ್ಮೀರನೆಂಬವನ್ ಆತನ ವಿಭಾಡಿಸಿ ಹೊಕ್ಕರಾರಣ್ಯ ಮಂದಿರವ. ಧನುಜನೆ ಕಿಮ್ಮೀರನ್, ಧನುಜನೆ ಕಿಮ್ಮೀರನ್ ಆತನನು ಅನಿಲಜನೋ ಫಲುಗುಣನೋ ಕೊಂದಾತನು ಯುಧಿಷ್ಠಿರನೋ. ಸವಿಸ್ತರವಾಗಿ ಹೇಳು ಎಂದ. ರಾಜನೀತಿಯ ಒಂದು ಮೊದಲ ಪಾಠವೇ ವೈರಿ ಏನು ಮಾಡ್ತಾನೆ ಅನ್ನೋದನ್ನು ಗಮನಿಸ್ಕೊಂತ. ಕಣ್ಣಿಲ್ಲದೆ ಇದ್ದರೂ ಇವನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ನೋಡಿ. ಮೂಲದಲ್ಲಿ ಮೈತ್ರೇಯರು ಹೇಳ್ತಾರೆ, ಕಿರ್ಮೀರನನ್ನು ಭೀಮ ಕೊಂದನಲ್ಲ, ಅದೇ ತರಹ ಈ ದುರ್ಯೋಧನ ಸಾವು ಭೀಮನ ಕೈನಲ್ಲಿ ನಿಂತಾನೆ. ಹೇಗೆ, ಏನು ಎತ್ತ ಅಂತೆಲ್ಲ ಕೇಳ್ತಾನೆ. ನಿನಗೆ ಹೊಟ್ಟೆ ಕಿಚ್ಚು, ನೀನು ಕೇಳಿ ಕರುಬುತ್ತೀಯ, ನಾನು ಹೇಳೋದಿಲ್ಲ, ವಿದುರ ಬರ್ತಾನೆ, ಅವನ ಬಾಯಲ್ಲಿ ಕೇಳಕು ಅಂತ ಹೇಳಿಬಿಟ್ಟು ಹೋಗ್ತಾನೆ ಅಂತ ಬರ್ತದೆ. ಅದಕ್ಕೆ ಈಗ ವಿದುರನ್ನು ಕೇಳ್ತಾನೆ. ಜನಪ ಕೇಳಿ ಕಿಂಬೀರನೆಂಬುವನು ಅನಿಮಿಷರಿಗೆ ಉಬ್ಬಸವ ಕೊಡ್ತಕ್ಕಂಥ, ಅನಿಮಿಷರಿಗೆ ಉಬ್ಬಸದ ಕಳ. ಕುಮಾರವ್ಯಾಸನ ವಾಣಿಯೇ ವಾಣಿ. ದೇವತೆಗಳಿಗೆ ಅನಿಮಿಷರಿಗೆ ಉಬ್ಬಸ ತಂದು ಕೊಟ್ಬಿಡ್ತಾನೆ. ಆಸ್ತಮಾ ಬಂದುಬಿಡುತ್ತೆ, ಗೂರ್ಲು ಬಂದುಬಿಡುತ್ತೆ, ಕಿಮ್ಮೀರ ಅಂತ ನೆನೆಸ್ಕೊಂಡ್ರೆ ಉಸಿರು ಕಟ್ಟುತ್ತದೆ. ಅಂಥ ಕಳನನ್ನು ವಿಭಾಡಿಸಿ ಮರ್ದಿಸಿ ಹೊಕ್ಕರು ಅರಣ್ಯ ಮಂದಿರವನ್ನು. ಧನುಜನೇ ಕಿಮ್ಮೀರ. ಕಿಮ್ಮೀರನ ದುರ್ಯೋಧನನ ಮಿತ್ರ ಅಂತ ಕೂಡ ಗೊತ್ತಾಗುತ್ತದೆ. ಅವನು ಬಕನ ಅನುಜ, ಬಕನ ತಮ್ಮ, ಹಿಡಂಬನಿಗೆ ಬಂಧು. ದುರ್ಯೋಧನಿಗೆ ಇಂಥವರಲ್ಲದೆ ಇನ್ಯಾರು ಸಿಗ್ತಾರೆ? ಅನಂತಮೂರ್ತಿಗಳಿಗೆ ಜಿ ಕೆ ಗೋವಿಂದರಾಯರೇ ಮಿತ್ರರಾಗಬೇಕು, ಬೇರೆ ನಾನು ನೀವು ಆಗೋಕ್ಕೆ ಸಾಧ್ಯವೇ?
ಹಾಗಾಗಿ ಧರಣಿಪಾಲನ ಅದೇನು ಮಾಡಿದ್ದು, ಆತನ ಅನಿಲಜನೋ ಫಲ್ಗುಣನೋ ಕೊಂದಾತನು ಯುಧಿಷ್ಠಿರನು ಕೊಂದಿರಬಹುದು ಅಂತ ಅನಿಸ್ಬಿಡುತ್ತೆ ಇವನಿಗೆ. ಅಷ್ಟು ಭಯ ಬಂದಿದೆ ನೋಡಿ. ಅಪ್ಪಿತಪ್ಪಿ ಕೂಡ ಧರ್ಮರಾಜ ಈ ಕೆಲಸ ಮಾಡಲಾರ ಅಂದಿದ್ರೂ ಕೂಡ ಏನೋ ಯಾವ ಹುತ್ತದಲ್ಲಿ ಯಾವ ಹಾವೋ ರೋಷ ಬಂದುಬಿಟ್ಟು ಬೆಕ್ಕು ಕೂಡ ಹುಲಿಯಂತೆ ನೆಗೆದು ಬಿಡ್ಬೋದಲ್ವ. ಹಾಗಾಗಿ ಇವನೇನಾದರೂ ಮಾಡಿದನ ಅಂತ ಭೀಮನೋ ಅರ್ಜುನನೋ ಅಥವಾ ಗ್ರಹಚಾರ ಕೆಟ್ಟು ಧರ್ಮರಾಜನೋ ಕಾಡುಗೋದ ಮೇಲೆ ಸೇಡು ಬಂದಿರಬಹುದು ಅಂತಂದುಕೊಂಡು ಸವಿಸ್ತರವಾಗಿ ಹೇಳಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವನು ಆ ಪ್ರಕರಣವನ್ನು ಹೇಳ್ತಾನೆ. ಇವರು ಕಾಮ್ಯಕವನಕ್ಕೆ ಹೋದಾಗ ಹೊಸದಾಗಿ ವನ ಪ್ರವೇಶ ಮಾಡುವಾಗ ನಟ್ಟಿರುಳಿನಲ್ಲಿ ನಡೆದ ಕಥೆ ಯಾವುದು ಅಂತ ತಿಳಿಸ್ತಾನೆ. ಇವರು ಮೂರೇ ದಿನಕ್ಕೆ ಕಾಮ್ಯಕವನ ಮಹಾಶ್ರಮಕ್ಕಾಗಿ ಬರೆ. ಇವರು ಮೂರೇ ದಿನಕ್ಕೆ ಕಾಮ್ಯಕವನ ಮಹಾಶ್ರಮಕ್ಕಾಗಿ ಬರೆ. ದಾನವನು ದಾರಿಯ ಕಟ್ಟಿ ನಿಂದನು ಕೈಯ ಮುಷ್ಟಿಯಲಿ. ದಾನವನು ದಾರಿಯ ಕಟ್ಟಿ ನಿಂದನು ಕೈಯ ಮುಷ್ಟಿಯಲಿ. ಅವನ ಕಂಗಳ ಕೆಂಪಿನಲಿ ಮೇಣವನ ದಾಡೆಯ ಬೆಳಗಿನಲಿ. ಅವನ ಕಂಗಳ ಕೆಂಪಿನಲಿ ಮೇಣವನ ದಾಡೆಯ ಬೆಳಗಿನಲಿ. ಖಳನವಯವವ ಕಂಡು ಅಳುಕಿ ನಿಂದರು ಮುಂಗುಡಿಯ ಭಟರು. ಅವನ ಅವಯವವ ಕಂಡು ಅಳುಕಿ ನಿಂದರು. ಮುಂಗುಡಿಯ ಭಟರು ಅಳುಕಿ ನಿಂದರು. ಕಾಮ್ಯಕವನಕ್ಕೆ ಪ್ರವೇಶ ಮಾಡಿದ 3ನೇ ದಿನದಲ್ಲಿ ಅವರಿಗೆ ಮೂಲದಲ್ಲಿ ನಡು ಇರುಳು. ಆಗ ಭೀಮಾದಿಗಳು ಕೊಳ್ಳಿಯನ್ನು ಹಿಡಿದು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಅವನು ದೊಡ್ಡ ಹಿಲಾಲನ್ನು ಬೆಳಗಿಸಿಕೊಂಡು ರಾಕ್ಷಸ ಬರ್ತಾನೆ. ನಿಂದನು ಕೈಯ ಮುಷ್ಟಿಯಲ್ಲಿ ದಾರಿಯನ್ನು ಅಡ್ಡಗಟ್ಟಿ ಅವನ ಕಂಗಳ ಕೆಂಪಿನಲ್ಲಿ ಮೇಣವನ ದಾಡೆಯ ಬೆಳಕಿನಲ್ಲಿ ಖಳನ ಅವಯವವ ಕಂಡು ಅಳುಕಿ ನಿಂದರು ಮುಂಗುಡಿಯ ಭಟರು. ಮುಂದೆ ಇದ್ದವರು ಪಾಂಡವರು ಮಾತ್ರವಲ್ಲ, ಅವರ ಅಂಗರಕ್ಷಕರು ಮತ್ತು ಅವರ ಸಾರಥಿಗಳು, ಅವರ ಕುಟುಂಬ ಎಲ್ಲ ಹೋಗಿತ್ತು ಅಂತ ಗೊತ್ತಾಗುತ್ತದೆ. ಅವರು ದಿಕ್ಕಿಲ್ಲದ ಪ್ರದೇಶಗಳಾಗಿ ಹೋಗಿದ್ದಲ್ಲ. ರಾಮ ಸೀತೆ ಲಕ್ಷ್ಮಣ ವನವಾಸ ಮಾಡಿದಾಗ ಹೇಗೋ ಆ ರೀತಿಯಲ್ಲೆಲ್ಲ ಪಾಂಡವರ ಜೊತೆಗೆ ಒಂದು ದೊಡ್ಡ ಪರಿವಾರ ಹೋಗಿತ್ತು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಮುಂಗುಡಿಯ ಭಟರು, ಮುಂಚೂಣಿಯ ಭಟರು ಅವನ ಕಂಗಳ ಕೆಂಬಣ್ಣದಲ್ಲಿ, ಅವನ ಕೋರೆ ದಾಡೆಗಳ ಬೆಳ್ಪಿನ ಕಾಂತಿಯಲ್ಲಿ ಅವನನ್ನು ಕಂಡರು ಅಂತ. ಎಂಥ ಅದ್ಭುತವಾದ ಅತಿಶಯೋಕ್ತಿಯನ್ನು ಕವಿ ಮಾಡಿದ್ದಾನೆ ನೋಡಿ. ಆ ಬೆಂಕಿಯ ಬೆಳಕು ಕಣ್ಣಿನಿಂದ ಮತ್ತು ಮಿಂಚಿನ ಬೆಳಕು ಹಲ್ಲಿಂದ ಬರ್ತಾ ಇತ್ತು. ಹಾಗಿದ್ದ ರಾಕ್ಷಸನನ್ನು ಕಂಡು ಬೆಚ್ಚುತ್ತಾರೆ. ಮತ್ತು ಅವನು ಇವರ ಜೊತೆಗೆ ಸಂವಾದವನ್ನೇ ಆರಂಭ ಮಾಡ್ತಾನೆ. ಘೋರಾರಣ್ಯವಿದೆ, ಮುಂದೆ ಘೋರಾರಣ್ಯವಿದೆ. ಸುರಬಂಧಿಕಾರನ ಕಾಗಿನಲಿ ಕಾಳಿಂದಿಯುದರದ ಮೊಬ್ಬಿನಂತಿದೆ. ತೀವ್ರತರ ತಿಮಿರ ಮುಂದೆ ಇಂದಿನಿರುಳಲಿ ಬದುಕಿದೊಡೆ ಸಾವೆಂದಿಗೆ ಮಗಿಲ್ಲ. ಇಂದಿನಿರುಳಲಿ ಬದುಕಿದೊಡೆ ಸಾವೆಂದಿಗೆ ಮಗಿಲ್ಲನುತ ಭಯದಲ್ಲಿ ನಿಂದುದಲ್ಲಿಯದಲ್ಲಿ
ಪಾಂಡು ಕುಮಾರ ಪರಿವಾರ ಭಯದಲ್ಲಿ ನಿಂದುದಲ್ಲಿಯದಲ್ಲಿ ಪಾಂಡು ಕುಮಾರ ಪರಿವಾರ ಅಡಿಗಡಿಗೆ ಮಾನಿಸರ ಸೊಗಡವಗಡಿಸುತ್ತಿದೆ ಬರಹೇಳೋ ಅಡಿಗಡಿಗೆ ಮಾನಿಸರ ಸೊಗವಡಗುತ್ತಿದೆ ಬರಹೇಳು ನೆತ್ತರ ಗುಡಿಗೆ ಗೈನೆಯರಲ್ಲಿ ಶಾಕಿನಿ ಡಾಕಿನಿ ನಿಕರ ನೆತ್ತರ ಗುಡುಗಿಗೈನೆಯರಲ್ಲಿ ಶಾಕಿನಿ ಡಾಕಿನಿ ನಿಕರ ತಡೆಯಬೇಡ ತಡೆಯಬೇಡೋ ತಿನ್ನೆನುತ ಬಬ್ಬಿಡುತ್ತ ತಡೆಯಬೇಡೋ ತಿನ್ನೆನುತ ಬೊಬ್ಬಿಡುತ್ತ ಕಳನುರುಬಿದನು ರಾಯನ ಮಡದಿ ಮಕ್ಕಳು ಮರೆಯನು ರಾಯನ ಮಡದಿ ಹೊಕ್ಕಳು ಮರೆಯನ್ ಅರ್ಜುನ ಭೀಮ ಧರ್ಮಜರ ರಾಯನ ಮಡದಿ ಹೊಕ್ಕಳು ಮರೆಯನು ಅರ್ಜುನ ಭೀಮನಿಕರ ಭೀಮ ಧರ್ಮಜರ ಮರೆಯನು ಹೊಕ್ಕಳು. ಬಹಳ ಸುಂದರವಾದ ಕಲ್ಪನೆಯನ್ನು ಚಿತ್ರಣವನ್ನು ಮಾಡ್ತಾನೆ. ವ್ಯಾಸಭಾರತದ ಅನುಸಾರವಾಗಿಯೇ ಬಂದಿದೆ. ಅರ್ಜುನ ಬಿಲ್ಲನ್ನು ಹಿಡಿದು ಬರ್ತಾ ಇದ್ದಾನೆ, ಭೀಮ ಗದೆಯನ್ನು ತೀಡಿಕೊಂಡು ದೊಡ್ಡ ಪಂಚನ್ನು ಮತ್ತೊಂದು ಕೈಯಲ್ಲಿ ಹಿಡಿದಿದ್ದಾನೆ. ಆಗ ನಕುಲ ಸಹದೇವರು ಸರದಿಯಂತೆ ದ್ರೌಪದಿಯನ್ನು ಹೊತ್ತುಕೊಂಡು ಬರ್ತಾ ಇದ್ರು ಅಂತ ಬರ್ತದೆ. ಅವಳಿಗೆ ಕಾಲು ನೋವಾಗಿತ್ತು. ಆ ಸಾಧ್ವಿಯ ಬಗ್ಗೆ ಎದ್ದ ಇವರ ಪ್ರೀತಿ ಕೂಡ ತುಂಬ ದೊಡ್ಡದಾದದ್ದು. ಅದೆಲ್ಲ ಮೂಲ ಮಹಾಭಾರತದಲ್ಲಿ ಅಲ್ಲಿಗಲ್ಲಿಗೆ ಆಯಾ ಸೂಕ್ಷ್ಮದಲ್ಲಿ ಹಾಗೇ ಬಂದು ಹೋಗುತ್ತದೆ. ಆದ್ಯಂತವಾಗಿ ಲಕ್ಷ ಶ್ಲೋಕಗಳನ್ನು ಓದಿದಾಗ ನಮಗೆ ಸಣ್ಣ ಪುಟ್ಟ ವಿವರಗಳಲ್ಲಿ ಕಾಣ್ತಕ್ಕಂಥ ಹೃದಯಸ್ಪರ್ಶಿಯಾದ ಭಾವಗಳು ಎಂಥವು ಅಂತ ಗೊತ್ತಾಗುತ್ತವೆ. ಸುಮ್ಮನೆ ಮೇಲೆ ತಿಪ್ಪೆ ಸಾರಿಸ್ಕೊಂಡಂತೆ ಓದಿಬಿಟ್ಟಾಗ ಗೊತ್ತಾಗೋಲ್ಲ. ರಾಮಾಯಣದಲ್ಲಾದರೂ ಅಷ್ಟೇ ಸೀತಾರಾಮರ ಪ್ರೀತಿ ಯಾವ ಮಟ್ಟದ್ದು ಅನ್ನೋದಕ್ಕೆ ಪಂಕ್ತಿ ಪಂಕ್ತಿಯಲ್ಲಿಯೂ ಕಾಣಿಸ್ತಾ ಬರುತ್ತದೆ. ಆ ಸೂಕ್ಷ್ಮತೆಗಳನ್ನು ಮುಂದೆ ಭೌಭೂತಿ ಮೊದಲಾದವರು ಹೇಗೆ ಬೆಳೆಸಿಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತದೆ. ಶ್ಯಾಮ ಅಂತಕ್ಕಂಥ ಒಂದು ವಟವೃಕ್ಷದ ಉಲ್ಲೇಖವನ್ನು ವಾಲ್ಮೀಕಿಗಳು ಮಾಡಿದರೆ ಅದನ್ನು ಅಷ್ಟು ಚೆನ್ನಾಗಿ ಭೌಭೂತಿ ತನ್ನ ಉತ್ತರ ರಾಮಚರಿತ್ರೆಯ ಪ್ರಥಮಾಂಕದಲ್ಲಿ ಅಂದರೆ ಚಿತ್ರದರ್ಶನಾಂಕದಲ್ಲಿ ಈ ಮಹಾವೃಕ್ಷ ನಿನಗೆ ಜ್ಞಾಪಕ ಇದೆಯಾ, ಇಲ್ಲಿಯವರೆಗೆ ನೀನು ನಡೆದು ಬಂದು ಬಹಳ ಬಳಲಿ ಕಾಲು ನೋವು ಅಂತ ಮಲಗಿಬಿಟ್ಟಾಗ ನಾನು ಎದೆ ಮೇಲೆ ಮಲಗಿಸಿಕೊಂಡು ಕಾಲೊತ್ತಿದ್ದು ನೆನಪುಂಟ ಅಂತ ರಾಮ ಸೀತೆಯನ್ನು ಕೇಳ್ತಕ್ಕಂಥದ್ದು. ಇಂಥದ್ದೆಲ್ಲ ಬಹಳ ಬಹಳ ಹೃದಯಸ್ಪರ್ಶಿಯಾದ ಚಿತ್ರಗಳು ಬರ್ತವೆ. ಆಗ ಗೋರೋಚನದ ಬಣ್ಣದ ಕಣ್ಣುಗಳಿಂದ ಆತ ಕೆಕ್ಕರಿಸಿ ನೋಡಿಕೊಂಡು ನೀವು ಯಾರು ಅಂತೆಲ್ಲ ಕೇಳ್ತಾನೆ. ಇಲ್ಲಿ ಕವಿ ನೋಡಿ ಬರೀತಾನೆ ಕುಮಾರವ್ಯಾಸ, ಮುಂದೆ ಘೋರಾರಣ್ಯವಿದೆ, ಕೀಕಾರಣ್ಯ ಏನು ಒಳಗಿದೆ ಅಂತ ಗೊತ್ತಾಗೋಲ್ಲ. ಕತ್ತಲಿಗೆ ನಾವು ಅಂಜುವುದಕ್ಕೆ ಕಾರಣ ಅರಿವು ಗೆಡುವುದರಿಂದಲೇ. ಗೊತ್ತಿದ್ದರೆ ಏನಾದರೂ ಪರವಾಗಿಲ್ಲ, ಗೊತ್ತಿಲ್ಲವಾದ್ರಿಂದ ಎಂಥದ್ದಿದೆಯೋ ಗೊತ್ತಾಗೋದಿಲ್ಲ. ಹೀಗಾಗಿ ಸುರಬಂದಿಕಾರನ ಕಾಹಿನಲ್ಲಿ ರಾಕ್ಷಸನೇ ಅದಕ್ಕೆ ಕಾಪಲಾಗಿ ನಿಂತಿದ್ದಾನೆ. ಇನ್ನು ಕಾಳಿಂದಿ ಉದರದ ಮೊಬ್ಬಿನಂತಿದೆ ತೀವ್ರತರ ತಿಮಿರ. ಇದು ಒಳ್ಳೆಯ ಕವಿಸಮಯವೂ ಹೌದು ಮತ್ತು ವಾಸ್ತವವೂ ಹೌದು. ಯಮುನಾ ನದಿ ದಟ್ಟ ನೀಲಿಯ ಬಣ್ಣದ ನದಿ. ಆ ದಟ್ಟ ನೀಲಿಯ ಬಣ್ಣ, ಕಾರ್ಗಪ್ಪು ಬಣ್ಣ, ಕಾಳಿಂದಿ ಯಮನ ತಂಗಿ ಯಮಿ ತಾನೆ. ಹಾಗೆ ಇರತಕ್ಕಂಥ ಕಗ್ಗತ್ತಲೆ ಈ ರಾತ್ರಿ ನಾವು ಬದುಕಿದ್ರೆ ನಮಗೆ ಸಾವಿನ ಭಯವೇ ಇಲ್ಲ ಅಂತ ಪರಿವಾರದವರು ಅಂದುಕೊಂಡು ಅಲ್ಲಿಗಲ್ಲಿಗೆ ನಿಂತಿದ್ದಾರೆ. ಹಿಂದೆ ಹೋಗಲಾಗದೆ ಆಚೆ ಈಚೆ ಕದಲಾರದೆ ನಿಂತಿದ್ದಾರೆ ಅಂತ. ಈ ಒಂದು ದಿನ ಬದುಕಿದ್ರೆ ಸಾಕು, ನಮಗೆ ಸಾವಿನ ಭಯವೇ ಇಲ್ಲ ಅನ್ನೋ ಮಟ್ಟಿಗೆ ಮೃತ್ಯುವಾಗಿ ಅವನು ಎದುರಿಗೆ ನಿಂತಿದ್ದಾನೆ. ಅಡಿಗಡಿಗೆ ಮಾನಿಸರ ಸೊಗಡು ಅವಗಡಿಸುತ್ತಿದೆ. ಅವನು ಹೆಜ್ಜೆ ಹೆಜ್ಜೆಗೂ ಮನುಷ್ಯರ ವಾಸನೆ ನನ್ನನ್ನು ತಡೀತಾ ಇದೆ, ಅವಗಡಿಸ್ತಾ ಇದ್ದೇನೆ, ತಡೀತಾ ಇದೆ. ಸೊಗಡು ಈ ಕಾಲದ ಅವರೇನಲ್ಲೇ ಸೊಗಡಿಲ್ಲ. ಅವನಿಗೆ ಮನುಷ್ಯರ ಮೈ ಮೇಲಿಂದ ಏನು ಸೊಗಡು ವಾಸನೆ ಬರ್ತಾ ಇತ್ತು. ಪುಣ್ಯವಂತ. ರಾಕ್ಷಸರಿಗೆ ಹೇಳಿ ಕೇಳಿ ಪುಣ್ಯ ಜನ ಅಂತ ಬೇರೆ ಅಂತಾರಲ್ಲ. ಬರಹೇಳು ನೆತ್ತರ ಗುಡಿ ಕೈನೆಯರು. ಕೈನೆಯರು ಅಂತಂದರೆ ಸೇವಕಿಯರು, ಪರಿವಾರ ಸ್ತ್ರೀಯರು ಅಂತ. ರಕ್ತ ಕುಡಿಯೋದಕ್ಕೇನೆ ಮೀಸಲಾಗಿರ್ತಕ್ಕಂಥವ್ರು. ಇವನು ಹಲಾಲ್ ಮಾಡಿದ್ದನ್ನೇ ತಿನ್ನೋದು ಅನಿಸುತ್ತೆ ಈ ಕೆರ್ಮೀರ. ರಕ್ತ ಕುಡಿಯೋದಕ್ಕೆ ಶಾಕಿನಿ ಡಾಕಿನಿ ಎಲ್ಲ ಬರಬೇಕು, ಮಾಂಸವನ್ನು ತಿನ್ನೋದಕ್ಕೆ ಮಾತ್ರ ಇವನು ಅಂತ ಅನಿಸುತ್ತದೆ. ಬರಹೇಳು ನೆತ್ತರ ಗುಡಿ ಕೈನೆಯರನ್ನು ಎಲ್ಲಿ ಶಾಕಿನಿ ಡಾಕಿನಿ ನಿಖರ ತಡೆಯಬೇಡೋ. ತಡೆಯೋದು ಯಾರೂ ಬೇಡ, ಅವನ ಪರಿವಾರ ಬೇರೆ ಇತ್ತು ಅನಿಸುತ್ತೆ. ತಿನ್ನೆನ್ನುತ್ತ ಸಂಕೋಚವಿಲ್ಲದೆ ತಿಂದುಬಿಡೋಣ ಇವರನ್ನು ಅಂತ ಬೊಬ್ಬಿರಿದು ಕಳನು ಉರುಬಿದನು.
ಆಗ ದ್ರೌಪದಿ ಪಾಪ ಭಯಪಟ್ಟು ಮೊದಲು ಭೀಮ, ಅವನ ಹಿಂದೆ ಅರ್ಜುನ, ಕಟ್ಟ ಕಡೆ ಗತಿ ಇಲ್ಲ ಅಂತ ಧರ್ಮರಾಜನ ಹಿಂದೆಗೆ ಬಂದಿದ್ದು ಅಂತ ಆನುಪೂರ್ವಿಯಲ್ಲಿ ಹೇಳಿದ್ದಾನೆ ಕವಿ ಭೀಮ ಧರ್ಮರಾಜರನ್ನು. ಹೀಗೆ ಅಂಜಿಕೊಂಡು ಅವಳು ಬರ್ತಾಳೆ. ಆಗ ನೋಡಿ ಯಾರ್ಯಾರು ಏನೇನು ಮಾಡ್ತಾರೆ, ಅವ್ರ ಕೈಲಾದದ್ದು ಅವ್ರು ಮಾಡ್ತಾರೆ ಪಾಪ. ಎಲೆಲೆ ರಾಕ್ಷಸ, ಎಲೆಲೆ ರಾಕ್ಷಸ ಭೀತಿ ಹೋಗದೆ, ಎಲೆಲೆ ರಾಕ್ಷಸ ಭೀತಿ ಹೋಗದೆ, ಎಲೆಲೆ ರಾಕ್ಷಸ ಭೀತಿ ಹೋಗದೆ, ನಿಲು ನಿಲು ನಿಲೆಲವೋ ನಿಮಿಷ ಮಾತ್ರಕ್ಕೆ ಗೆಲುವರ ರಸುಗಳು, ನಿಲು ನಿಲು ಎಲವೋ ನಿಮಿಷ ಮಾತ್ರಕ್ಕೆ ಗೆಲುವರ ರಸುಗಳೆನುತ ಮುನಿ ರಕ್ಷೋಗ್ನ ಸೂಕ್ತವನು ಹಲವು ವಿಧದಲ್ಲಿ ಜಪಿಸಿ, ಮುನಿ ರಕ್ಷೋಗ್ನ ಸೂಕ್ತವನು ಹಲವು ವಿಧದಲ್ಲಿ ಜಪಿಸಿ, ದಿಗು ಮಂಡಲದ ಬಂಧವ ರಚಿಸಿ, ದಿಗು ಮಂಡಲದ ಬಂಧವ ರಚಿಸಿ ಜನಸಂಕುಲವ ಸಂತೈಸಿದನು. ಮುನಿ ಜನಸಂಕುಲವ ಸಂತೈಸಿದನು. ದೌಮ್ಯನು ಸಂತೈಸಿದನು ಜನಸಂಕುಲವ, ಮುಂದೆ ಭೂಪತಿಯ ಸಂತೈಸಿದನು. ಒಳ್ಳೆ ಗಂಭೀರವಾದ ವಸ್ತು ಎಷ್ಟು ವಿಡಂಬನೆಗೆ ಅವಕಾಶವಾಗುವಂತೆ ಇದೆ ಅಂತಂದರೆ, ಧರ್ಮರಾಜನಿಗಿಂತ ದೌಮ್ಯ ಮೇಲು, ಕಾಮನ್ ಸೆನ್ಸ್ ತುಂಬ ಇದೆ, ತನ್ನ ಕೈಲಾದದ್ದು ಮಾಡ್ತಾನೆ, ಪೆದ್ದಾಗಿ ನಡ್ಕೊಂಡಿದ್ದೇ ಇಲ್ಲ. ಅವನ ಕೈಲಾಗೋದು ರಕ್ಷೋಗ್ನ ಮಂತ್ರಗಳನ್ನು ಜಪ ಮಾಡ್ತಕ್ಕಂಥದ್ದು, ಅಷ್ಟ ದಿಗ್ಬಂಧನ ಮಾಡ್ತಕ್ಕಂಥದ್ದು, ಮಂಡಲವನ್ನು ಬರೆಯುವುದು. ನಂಬುವವರು ನಂಬಲಿ, ಅದರ ಮೂಲಕ ಧೈರ್ಯ ಪಡೀಲಿ, ವೈರಿಗಳು ನಂಬಿ ಓಡ್ ಹೋಗೋದಿದ್ರೆ ಓಡ್ ಹೋಗಲಿ, ಯಾರು ಬೇಡ ಅಂತಾರೆ. ನಮ್ಮ ರಾಜಕೀಯ ನಾಯಕರೊಬ್ಬರು ಇದ್ದಾರಲ್ಲ ಪಾಪ, ವೃದ್ಧ ಪಿತಾಮಹರು ಗೃದ್ಧರು, ಅವರಿಗೆ ಈ ನರಕ ಸ್ವರ್ಗಕ್ಕೆ ಹೋದರೂ ಕೂಡ ರಾಜಕೀಯವೇ ಉಳಿತಕ್ಕಂಥದ್ದು ಅನಿಸುತ್ತೆ. ಅವರಿಗೆ ಈ ಮಂತ್ರ ತಂತ್ರ ಇತ್ಯಾದಿಗಳೆಲ್ಲ ಬೇಕಾದಷ್ಟು ನಂಬಿಕೆ ಇದೆ ಅಂತ ಕೇಳಿದ್ದೀವಿ. ಅವ್ರನ್ನ ಅವ್ರ ಪಾರ್ಟಿ ಆಫೀಸಿನಿಂದ ಒಗಾಯಿಸಬೇಕು ಅಂತಂದರೆ ಇರತಕ್ಕಂಥದ್ದು ಒಂದು 8 ನಿಂಬೆಹಣ್ಣು, 2 ಕೋಳಿ ಅಷ್ಟೇ, 1-2 ಬೆರಣಿ, 4 ಮೊಟ್ಟೆನ ತೊಗೊಂಡು ಬಂದರು, ಅರಿಶಿನ ಕುಂಕುಮ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಟ್ರೆ ಯಾವ ಸುಪ್ರೀಂ ಕೋರ್ಟಿನ ಶಾಸನವೂ ಬೇಕಾಗಿಲ್ಲ, ಎದ್ದುಗಳೇ ಹೋಗ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಅದು ಯಾಕೋ ಗೊತ್ತಾಗಿಲ್ಲ ಇನ್ನು. ಹಾಗೆ ಭಯಪಡುವವರಿದ್ದರೆ ಭಯಪಡಲಿ, ಓಡಲಿ ಅಂತನ್ನುವುದು ಇರುತ್ತದೆ. ಆದರೆ ಏನೂ ಆಗದೇ ಇರತಕ್ಕಂಥ ಪಾಪ ಕೈಲಾಗದ ಪೌರುಷ ಆಯುಧ ಜೀವಿಯಾಗೆಲ್ಲದೇ ಇರತಕ್ಕಂಥ ಧೌಮ್ಯರಿಗೆ ಎಷ್ಟು ಕೆಚ್ಚಿದೆ ನೋಡಿ. ಪುಳಿಚಾರಿಗೆ ಎಷ್ಟು ಕೆಚ್ಚು. ಎಲೆ ರಾಕ್ಷಸ ಭೀತಿ ಹೋಗದೆ ನಿಲು ನಿಲೆಲೆವೋ. ನಾನು ಒಂದು ಕ್ಷಣ ಇದೇನು ಭೀಮ ಹೇಳ್ತಾ ಇದ್ದಾನ ಅಂತ ಅಂದ್ಕೊಂಡೆ. ನಿಮಿಷ ಮಾತ್ರಕ್ಕೆ ಗೆಲುವರು ಅರಸುಗಳು, ನಿನ್ನ ಈ ಕ್ಷಣ ಇವರು ಕೊಂದು ಬಿಡ್ತಾರೆ, ಸತ್ಯವನ್ನು ಹೇಳ್ತಾ ಇದ್ದಾರೆ. ಮತ್ತು ನೋಡಿ, ಎಲ್ಲರೂ ಸ್ತಬ್ಧರಾಗಿದ್ದಾಗ ಮಾತಾಡಾದರೂ ಆಡ್ತಾರಲ್ಲ, ದಬಾಯಿಸ್ತಾರಲ್ಲ, ಅದು ಮೆಚ್ಚಬೇಕಾದದ್ದು. ರಕ್ಷೋಘ್ನ ಸೂಕ್ತವನ್ನು ಹಲವು ವಿಧದಲ್ಲಿ ಜಪಿಸಿ ಪದಾಕ್ರಮ, ಜಟ, ಘನ, ರಥ, ದಂಡ, ಮಾಲ, ಧ್ವಜ ಎಲ್ಲ ಮಾಡಿಬಿಟ್ರು ಅಂತ ಅನಿಸುತ್ತೆ. ಆ ಶಬ್ದಕ್ಕೆ ಓಡ ಹೋಗಬೇಕು ಅನ್ನೋ ತರಹ ದಿಗ್ಮಂಡಲವನ್ನು ಬಂಧನ ಮಾಡಿ ಜನಕುಲವ ಸಂತೈಸ್ತಾರೆ. ಅದೆಲ್ಲ ಭೂಪತಿಯ ಮುಂದೆ ಮಾಡಿದರು. ಪಾಪ ಧರ್ಮರಾಜನಿಗೆ ಏನೂ ಗೊತ್ತಾಗ್ತಾ ಇರೋದಿಲ್ಲ. ಬೇಕಾದ್ರೆ ಬಾ ಜೂಜಿಗೆ ಅಂತ ಕೇಳಿದರೆ ಹೋಗ್ಬಿಡ್ತಾ ಇದ್ದ ಅನಿಸುತ್ತೆ ಕಿಮ್ಮೀರನ ಜೊತೆಗೆ. ಆಮೇಲೆ ಅವನು ಇವರನ್ನು ವಿಚಾರಿಸ್ಕೊಳ್ತಾನೆ ನೋಡಿ, ದಬಾಯಿಸಿ ಕೇಳ್ತಾನೆ. ಅದು ಬಹಳ ಚೆನ್ನಾಗಿದೆ, ಮೂಲದಂತೆಯೇ ಕವಿ ವರ್ಣಿಸಿರುವುದನ್ನು ನೋಡ್ತೀವಿ. ಆರು ನೀವು ನಡುವಿರುಳು ನಡುವಿರುಳು, ಆರು ನೀವು
ಪಾಂಡುಕುಮಾರರಾವೆನಲ್ ಪಾಂಡುಕುಮಾರರಾವೆನಲ್ ಇತ್ತಲೇನು ವಿಚಾರ ಬಂದಿರಿ ಹೇಳಿ ನೀವಾ ಬಕ ಹಿಡಿಂಬಿಕರ ವೈರಿಗಳಲ್ಲ ನೀವು ಆ ಬಕ ಹಿಡಿಂಬಕರ ವೈರಿಗಳಲ್ಲ ಹೊಲ್ಲೆಗ ಏನು ವಿಕಾರಿಗಳೊಡಹೊಯ್ದು ಶೋಣಿತ ವಾರಿಯೋ ಕುಳಿಯಾಡಬೇಗುದೆನುತ್ತ ಶೋಣಿತ ವಾರಿಯೋ ಕುಳಿಯಾಡಬೇಗುದೆನುತ್ತ ಖಳ ಜರೆದ. ಕುಂತಲವರಾಳಿ ರಾಗ ಎಷ್ಟು ಓಜಸ್ವಿಯಾಗಿ ಊರ್ಜಸ್ವಲವಾಗಿ ಬಂದಿದೆ. ಯಾರು ನೀವು? ಈ ರಾತ್ರಿ ನೀವು ಯಾಕೆ ಬಂದ್ರಿ? ಪಾಂಡುಕುಮಾರರು. ಆಗ ಓಹೋ ನೀವಾ ಬಕ ಹಿಡಿಂಬಕಾದಿಗಳನ್ನು ಕೊಂದಂಥ ಭೀಮಸೇನ ನಿಮ್ಮವನಲ್ವಾ, ನಾನು ಅವನನ್ನು ಸಂಹಾರ ಮಾಡಿ ನನ್ನ ಬಂಧುವರ್ಗದ ಸಾವಿನ ಸೇಡನ್ನು ತೀರಿಸಿಕೊಳ್ತೀನಿ ಅಂತಂತಾನೆ. ಅಲ್ಲಿ ನೋಡಿ, ಶೋಣಿತ ವಾರಿಯಳು ಓಕುಳಿ ಆಡಬಹುದು, ಜಲಕ್ರೀಡೆ ಆಡಬೇಕು ಅಂತ. ಇದು ವಕ್ರೋಕ್ತಿಮಯವಾದ ಮಾತು, ಸಂಸ್ಕೃತ ಕಾವ್ಯಕ್ಕೆ ತುಂಬ ಸಹಜವಾದಂಥದ್ದು. ಈ ರೀತಿಯ ವಾಗ್ದಾಟಿಯನ್ನು ಬಿಟ್ಟರೆ ನಮ್ಮ ಭಾಷೆಗೆ ತುಂಬ ಬಡಕಲತನ ಬಂದುಬಿಡುತ್ತದೆ. ಭಾರತೀಯರ ಮನೋಧರ್ಮವೇ ಅತಿಶಯ. ಇಡೀ ಭಾರತೀಯ ಪರಂಪರೆಯನ್ನು ಎರಡು ಮಾತಲ್ಲಿ ಹೇಳಬೇಕು ಅಂತಂದರೆ, ಹೊರಗಡೆಗೆ ವಿಜೃಂಭಣೆಯ ಅತಿಶಯವನ್ನು ಮಾಡಿ ಒಳಗಡೆ ಅಷ್ಟೇ ಶಾಂತವಾಗತಕ್ಕಂಥದ್ದು ಅಂತ. ಅದರಿಂದಲೇ ಬಹಿರಂಗದಲ್ಲಿ ಅತಿಶಯೋಕ್ತಿ, ಅಂತರಂಗದಲ್ಲಿ ವಿನೋಕ್ತಿ, ಕಡೆಗೆ ಮೌನದಲ್ಲಿ ಮಾತಿಲ್ಲದ ರೀತಿಯಲ್ಲಿ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ ಅಂತ ಆಗಬೇಕಲ್ವ. ನಮ್ಮ ಶಿಲ್ಪದಲ್ಲಿ ನೋಡಿ, ಚಿತ್ರದಲ್ಲಿ ನೋಡಿ, ಸಂಗೀತದಲ್ಲಿ ನೋಡಿ, ಎಲ್ಲಿಯೂ ಈ ಅತಿಶಯಕರಣ ಅಷ್ಟು ಚೆನ್ನಾಗಿ ಬರ್ತಕ್ಕಂಥದ್ದಾಗಿದೆ. ಅದು ನಮ್ಮ ಜೀವನದ ಸೌಭಾಗ್ಯ. ನಾವು ಮಾತಾಡುವಾಗ ಕೈ, ಬಾಯಿ, ಮೈ ಎಲ್ಲ ಕುಣಿದಾಡ್ತಾ ಇರುತ್ತೆ. ಆ ರೀತಿ ವ್ಯಕ್ತೀಕರಣವನ್ನು ಮಾಡ್ತೀವಿ. ಪ್ರೀತಿ ವ್ಯಕ್ತೀಕರಣದಲ್ಲೂ ಹಾಗೆ. ಒಂದು ಅಡುಗೆ ಅಂದರೂ ಅಷ್ಟೇ, ಜೋರು, ಘಾಟು, ಸಿಹಿ, ಉಪ್ಪು, ಸಪ್ಪೆ ಎಲ್ಲ ಇರಬೇಕು. ಆ ರೀತಿಯಾಗಿ ಮಾಡ್ತಕ್ಕಂಥದ್ದು. ನೋಡಿ, ನಮ್ಮ ವಸ್ತ್ರಾಲಂಕಾರದ ಬಣ್ಣ ಬೆಳಗು ಎಂಥದ್ದು. ಆ ಯುರೋಪ್ದಲ್ಲಿ ನೋಡಿದ್ರೆ ಮೊದಲೇ 2000 ವರ್ಷ ಕ್ರಿಶ್ಚಿಯಾನಿಟಿ ಬಂದು ಎಕ್ಕುಟ್ಟು ಹೋಗ್ಬಿಟ್ಟಿದೆ. ಅಲ್ಲಿ ರಸವೇ ಇಲ್ಲ. ಜೊತೆಗೆ ಮಂಜು, ಮಂಕು, ಸೂರ್ಯನೇ ಇಲ್ಲದೆ ಇರತಕ್ಕಂಥದ್ದು. ಈ ಚಳಿಗಾಲ ಬಂದಾಗ ಸೂರ್ಯ ಕಾಣದೆ ಡಿಪ್ರೆಷನ್ ಬರುತ್ತೆ ಅಂತ ಅಲ್ಲಿಯೇ ಇರತಕ್ಕಂಥ ನನ್ನ ಗೆಳೆಯರು ಎಷ್ಟೋ ಜನ ಹೇಳಿದ್ದುಂಟು. ಸೂರ್ಯ ಕಾಣದೇ ಇದ್ದಾಗ ದುರ್ದಿನ ಅಲ್ವಾ, ಮೇಘಾಚ್ಛನ್ನಂತು ದುರ್ದಿನಂ ಅಂತ. ಮಂಜು ಏನೂ ಕಾಣದೇ ಇರತಕ್ಕಂಥದ್ದು. ಆ ದುರ್ದಿನದಲ್ಲಿ ಅವರಿಗೆ ಮತ್ತೂ ಮಂಕಾಗತಕ್ಕಂಥ ಡಲ್ ಕಲರ್ಸು, ಯುರೋಪಿಯನ್ ಕಲರ್ಸ್ ಅಂತಲೇ ಹೇಳ್ತಾರೆ. ಎಲ್ಲವೂ ಕೂಡ ಒಂದು 10 ವರ್ಷ ಬಿಸಿಲಲ್ಲಿ ಹಾಕಿರ್ತಕ್ಕಂಥ ಬಟ್ಟೆಗಳ ಥರ ಕಾಣಿಸ್ತಾ ಇರ್ತವೆ. ಎಲ್ಲಕ್ಕೂ ಅನೇಮಿಕ್ಕು. ಅವ್ರ ಚರ್ಮವೂ ಅನೇಮಿಕ್ಕು, ಅವರ ಬಟ್ಟೆಗಳಿಗೂ ಅನೇಮಿಕ್ಕು ಆಗಿರ್ತದೆ. ಇನ್ನು ಅವರ ಸಂಗೀತದಲ್ಲಾದರೂ ಅಷ್ಟೇ ಗಮಕಾದಿಗಳು ಇಲ್ಲವೇ ಇಲ್ಲ. ನಮ್ಮ ಅಶ್ವತ್ಥ ಹಾಡ್ತಾ ಇದ್ರಲ್ಲ, ಆ ರೀತಿಯಾದದ್ದು ಮಟ್ಟ ಸಮಸ ಮಾಡಿರ್ತಕ್ಕಂಥದ್ದು. ಬುಲ್ಡೋಸರನ್ನು, ಅವರ ಗಂಟಲೆಂಬ ಬುಲ್ಡೋಸರ್ನ ಉರುಳಿಸಿ ಸಕಲ ಸ್ವರಗಳನ್ನು, ಗಮಕಗಳನ್ನು ಮಟ್ಟ ಮಾಡಿಬಿಟ್ಟಿರ್ತಕ್ಕಂಥ ರೀತಿಯಾದಂಥದ್ದು. ಆ ರೀತಿಯಾದ ಸಂಗೀತ. ಇನ್ನು ನೃತ್ಯದಲ್ಲೂ ಅಷ್ಟೇ ರೇಚಕವೇ ಇಲ್ಲದೆ ಇರತಕ್ಕಂಥ ನೃತ್ಯ. ಈಚೆಗೆ ಸ್ವಲ್ಪ ಟೆಕ್ನಾಲಜಿ ಆದಮೇಲೆ ಏನೋ ಒಂದಷ್ಟು ಕುಣಿದಿದ್ದಾರೆ ಅಷ್ಟೇ. ಅದಕ್ಕೆ ಮುಂಚೆ ಏನೂ ಕಿಸಿಯೋಕ್ಕಾಗ್ತಾ ಇರಲಿಲ್ಲ. ನಮ್ಮದು ಹಾಗಲ್ಲ. ಅಷ್ಟು ಜೀವ ಉತ್ಕರ್ಷ ಬರ್ತಕ್ಕಂಥ ಬಣ್ಣದ ಬೆಳಗು. ರಾಜಸ್ಥಾನದ ಮರುಭೂಮಿಯಲ್ಲಿ ನೋಡಿ ಎಂಥ ಬಣ್ಣಗಳು, ಎಂಥ ಸೊಗಸು. ಆ ಹೆಣ್ಣುಮಕ್ಕಳ ಅಲಂಕಾರ ನೋಡಿದ್ರೆ ಗೊತ್ತಾಗುತ್ತದೆ. ಪ್ರೊಫೆಸರ್ ಬಿ ಲಾಲ್ ಅಂತ ತುಂಬ ದೊಡ್ಡ ಸಂಶೋಧಕರು, ಆರ್ಕಿಯಾಲಜಿಸ್ಟು. ಅವರು ಆ ಸರಸ್ವತಿ ನದಿಯ ಹರಿವು ಯಾವುದಿತ್ತು ಅಖಂಡ ಭಾರತದಲ್ಲಿ ಏನು ಹರಿತಾ ಇತ್ತು, ಅಲ್ಲಿ 7-8 ಸಾವಿರ ವರ್ಷಗಳ ಹಿಂದೆಯಿಂದ ಬಂದ ಜೀವನ ಪದ್ಧತಿ ಈಗಲೂ ಹೇಗಿದೆ ಅನ್ನೋದನ್ನು ತೋರ್ಪಡಿಸುವಂಥ ಒಂದು ಪುಸ್ತಕ ಬರೆದಿದ್ದಾರೆ. ಆ ಸಿಂಧು ಸಂಸ್ಕೃತಿಯಲ್ಲಿ ಸಿಕ್ಕಿದ್ದು, ಸರಸ್ವತಿ ಸಿಂಧು ಸಂಸ್ಕೃತಿಯಲ್ಲಿ ಸಿಕ್ಕಿದ್ದು ಅಂತ ಹೇಳಿಬಿಟ್ಟಿದ್ದರೆ, ಆ ಒಂದು ಸ್ತ್ರೀ ಸ್ಥಾನಕಗಳಲ್ಲಿ ಒಂದಾದ ಆಯತ ಸ್ಥಾನ, ಅವಹಿತ ಸ್ಥಾನ ಅಂತೆಲ್ಲ ಯಾವುದಿವೆ, ಅದರಲ್ಲಿ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಎಡಗೈಯನ್ನು, ಒಂದು ಕೈಯನ್ನು ಡೋಲಹಸ್ತವಾಗಿ ಕೆಳಕ್ಕೆ ಇಳಿಬಿಟ್ಟಿರ್ತಕ್ಕಂಥ ಒಂದು ಲೋಹದ ಪುತ್ಥಳಿ ಸಿಕ್ಕಿದೆಯಲ್ಲ, ಆ ಅಲಂಕಾರ ಯಾವುದುಂಟು, ತೋಳಿಗೆ ಯಾವ ಒಂದು ಶಂಖ ವಲಯದ ಬಳೆಗಳನ್ನು ಹಾಕ್ಕೊಳ್ತಾರೆ, ಇವತ್ತಿಗೂ ಅದೇ ರೀತಿಯಾಗಿ ಉಂಟು ಅಂತ. ನಮ್ಮ ಜಿಪ್ಸಿ, ಪಂಜಾರ ಅಂತ ಹೇಳ್ತಕ್ಕಂಥ ಆ ಲಂಬಾಣಿಗರ ಅಲಂಕಾರದ ಆ ಬಣ್ಣ ಬೆಳಗು ಎಲ್ಲ ಆ ಪ್ರಾಂತದ್ದಲ್ವ, ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಒಂದು ಹೋಳಿ ಹಬ್ಬ ಮಾಡಿದರೆ ಹೇಗಿರುತ್ತದೆ ಅಲ್ಲಿ ನೋಡಿದ್ರೆ, ಅಷ್ಟು ಸಪ್ಪೆ, ಅಷ್ಟು ನೀರಸ. ಶಿಲುಬೆಗೇರಿದ ಕ್ರಿಸ್ತನನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಹೊರತು ಅಬ್ಬಾ ದೈವ ಅಂತ ಅನಿಸೋದಿಲ್ಲ. ಆ ದೇವ್ರಿಗೆ ನಾವು ಅಳಬೇಕು ಅಂತಂದರೆ ಎಂಥ ತಬ್ಬಲಿ ಪಾಪ. ನೋ ಇಲ್ ಮೀನಿಂಗ್ಸ್ ಮೆಂಟ್, ಏನೂ ಇಲ್ಲ, ಪಾಪ ಅನಿಸುತ್ತೆ. ಅದೇ ನಮ್ಮ ಕೃಷ್ಣ ಮಜವಾಗಿ ಕೊಳಲೂದ್ಕೊಂಡಿದ್ರೆ ಅಬ್ಬಾ ಅಂತ ಅನಿಸುತ್ತೆ. ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಉಲ್ಲಾಸ, ಉತ್ಸಾಹ ಅಂತಕ್ಕಂಥದ್ದು ಉಂಟು. ಹಾಗೆ ಇರುವಂಥದ್ದು ಅದನ್ನು ನಾವು ಕಂಡಾಗ ಮಾತಿನಲ್ಲಿ ಆ ವಕ್ರತೆ ಉಂಟು.
ಅಂಥ ಶೇಕ್ಸ್ಪಿಯರ್ ವಕ್ರೋಕ್ತಿ ಸಾರ್ವಭೌಮ ಅಂತಾರೆ. ಅವನು ನಮಗೆ ತಾಕೋದೇ ಇಲ್ಲ ಜಾಸ್ತಿ. ಅವನ ಮಾತುಗಳು ಕುಮಾರವ್ಯಾಸನನ್ನೋ ಬಾಣಭಟ್ಟನನ್ನೋ ಓದಿದ ಮೇಲೆ ಸಪ್ಪೆ ಅಂತ ಅನಿಸ್ಬಿಡುತ್ತೆ. ಸೆಕೆಂಡ್ ಫಿಲ್ಟರ್ ಕಾಫಿ ಅಲ್ಲ, ಥರ್ಡ್ ಫಿಲ್ಟರ್ ಕಾಫಿ. ಏನು ಮಾಡೋಣ? ಅರ್ಜುನ ಧನುವನೋ ಮಿಡಿದನರ್ಜುನ ಧನುವನು ಆತನ ಚಡಿದು ನಿಂದನು. ಭೀಮನ್ ಅಸುರನ ಕೆಡಗಿ ಕಾಮ್ಯ ಕವನದ ಭೂಮಿಯ ಭೂತ ಸಂತತಿಗೆ ಪಡಿಸುವೆನು ನೀ ಸೈರಿಸೆನುತ ಅವಗಡಿಸಿದನು ಕಲಿಭೀಮ. ಅಸುರನ ಕೆಡಗಿ ಕಾಮ್ಯ ಕವನದ ಭೂಮಿಯ ಭೂತ ಸಂತತಿಗೆ ಪಡಿಸುವೆನು ನೀ ಸೈರಿಸೆನುತ ಅವಗಡಿಸಿದನು ಕಲಿಭೀಮ. ಅಂತ್ಯದ ಸಿಡಿಲು ಸೆರೆ ಬಿಟ್ಟಂತೆ ಅಂತ್ಯದ ಸಿಡಿಲು ಸೆರೆ ಬಿಟ್ಟಂತೆ ಒಪ್ಪಿಡುತ್ತೆದ್ದ ಅಮರಾರಿ. ಬೊಬ್ಬಿಡುತ್ತ ಎದ್ದನು 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 ಅಮರಾರಿ. ಇದಕ್ಕೆಲ್ಲ ಯಾವ ಸೀಮೆಯ ವ್ಯಾಖ್ಯಾನ ಮಾಡೋದು? ಅಸಾಮಾನ್ಯವಾದಂಥ ರಸಸ್ಫೂರ್ತಿ. ಅರ್ಜುನ ಧನುಸ್ಸಿಗೆ ಹೆದೆಯೇರಿಸಿ ಧನುಷ್ಟಂಕಾರ ಮಾಡ್ತಾ ಇದ್ದಾಗ ಅವನ ಪಕ್ಕಕ್ಕೆ ತಳ್ಳಿ ಭೀಮ ಮುಂದೆ ಬರ್ತಾನೆ. ಅಸುರನ ಕೆಡಹಿ ಕಾಮ್ಯಕ ವನದ ಭೂಮಿಯನ್ನು ಭೂತ ಸಂತತಿಗೆ ಬಡಿಸುವೆನು. ಕಾಮ್ಯಕ ವನ ಇನ್ನು ಅವರ ಮನೆಯಾಗಬೇಕು, ಮನೆಗೆ ವಾಸ್ತೋಷ್ಪತಿ ಬಲಿಯನ್ನು ಕೊಡಬೇಕು, ಮೊದಲು ಇವನಿಗೆ ದಿಗ್ಬಲಿ ಹಾಕ್ತಕ್ಕಂಥದ್ದು ಅಂತ. ಭೀಮ ಸಂಪ್ರದಾಯಸ್ಥ. ಬಡಿಸುವೆನು ಭೂತ ಸಂತತಿಗೆ, ನೀ ಸೈರಿಸು, ಸ್ವಲ್ಪ ಹೊತ್ತು ಸುಮ್ಮನೆ ಇರಪ್ಪ ಸಾಕು. ಈ ಬಿಲ್ಲು ಬಾಣ ಇದರ ಪ್ರಯೋಗ ಇಲ್ಲಿ ಅಲ್ಲ. ಅರ್ಜುನನಿಗೆ ಎಲ್ಲಕ್ಕೂ ಒಂದೇ ಮಂತ್ರ ಅಂತ ಅಂದುಕೊಳ್ತಾನೆ. ಭೀಮ ಬಾಣಕ್ಕಿಂತ ವೇಗವಾಗಿ ಚುರುಕಾಗಿ ಚಲಿಸಬಲ್ಲ. ಹೀಗಾಗಿ ಅವನ ವೇಗವೂ ಹೆಚ್ಚು, ತೀವ್ರತೆಯೂ ಹೆಚ್ಚು, ಪರಾಕ್ರಮವೂ ಹೆಚ್ಚು. ತುಂಬ ಅಂತರಂಗ ಬಹಿರಂಗದ ಪ್ರಾಮಾಣಿಕತೆ ಅಂದರೆ ಆ ಮಹಾನುಭಾವನದೇ ಮತ್ಯಾರದು. ಹಾಗಾಗಿ ಅವನು ನುಗ್ಗಿ ಬರ್ತಾನೆ. ಆಗ ಕಲಿಭೀಮ ನುಗ್ಗಿದರೆ ಅಂತ್ಯದ ಸಿಡಿಲು ಸೆರೆಬಿಟ್ಟಂತೆ. ಎಂಥ ಅದ್ಭುತವಾದ ಆ ಒಂದು ಉಪಮಾಲಂಕಾರವನ್ನು ಕೊಟ್ಟಿದ್ದಾನೆ. ಅದು ವಾಸ್ತವವಾಗಿ ಅಂತ ನೋಡಿಕೊಂಡಾಗ ಉಪಮೆಯಾಗುತ್ತದೆ. ಅಂತ್ಯದ ಒಂದು ಮುಗಿಲು ಅಂತಂದರೆ ಪ್ರಳಯ ಕಾಲದ ಮೋಡ, ಸಂವರ್ತಕ, ಬಲಾಹಕ ಇತ್ಯಾದಿಗಳು, ಪುಷ್ಕರ, ಆವರ್ತಕ ಇಂಥವು. ಹಾಗಲ್ಲದೆ ಅದು ಅಭೂತವಾದದ್ದು ಅಂತ ತೆಗೆದುಕೊಂಡಾಗ ಅತಿಶಯೋಕ್ತಿ ಉತ್ಪ್ರೇಕ್ಷ ಅಲಂಕಾರವಾಗುತ್ತದೆ. ಪ್ರಳಯ ಕಾಲದ ಮೋಡಗಳಲ್ಲಿ ಅಂತರ್ಗತವಾದ ಸಿಡಿಲು ಸೆರೆಬಿಟ್ಟು ಹೊರಗೆ ಬಂದರೆ ಹೇಗೋ, ಆ ಕಪ್ಪು ಬಣ್ಣದ ಭಯಂಕರವಾದ ರಾಕ್ಷಸ ಚೀತ್ಕರಿಸಿ ಅಬ್ಬರಿಸಿ ಬರತಕ್ಕಂಥದ್ದು ಆ ಪ್ರಳಯಕಾಲ ಮೇಘಗಳ ಘಟೆಯ ನಡುವಿನಿಂದ ಸಿಡಿಲು ಹೊರಬಂದಂತೆ ಎನ್ನುವ ಹೋಲಿಕೆ ಕೊಡ್ತಾನಲ್ಲ, ಅನುಭವಿಸಬೇಕು. ಆ ಆಕಾಶದಲ್ಲಿ ದಟ್ಟವಾಗಿ ಸೂಚಿಭೇದ್ಯ ತಮಸ್ಸಿನಿಂದ ಮೋಡಗಳು ಆವರಿಸಿಕೊಳ್ತಕ್ಕಂಥದ್ದು, ಅವುಗಳ ಮಧ್ಯೆ ಕೋರೆ ದಾಡೆ ಮೊಳೆದಂತೆ ಇವನು ದಾಡೆಗಳನ್ನು ಬೆಳೆಸಿಕೊಂಡಂತೆ ಆ ಮಿಂಚು ಮಿಂಚತಕ್ಕಂಥದ್ದು, ಮತ್ತು ಸಿಡಿಲು ಉಕ್ಕೇರಿ ಬರುವಂಥದ್ದು. ಇದನ್ನೆಲ್ಲ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ಆ ಸಮಗ್ರ ಚಿತ್ರಣ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತದೆ. ಅವನು ಅಮರಾರಿ ರಾಕ್ಷಸ ನುಗ್ಗಿ ಬರ್ತಾನೆ. ಆಗ ನೋಡಿ ಅವರ ನಡುವೆ ಸಂಗ್ರಾಮ ಹೇಗಾಗುತ್ತದೆ ಅಂತ. ಹೊಯ್ದನು ರವಣಿಸಿ ಮುರಿದೊಳ ಹೊಯ್ದು ಹೊಕ್ಕನು ಭೀಮನ್. ಹೊಯ್ದನು ರವಣಿಸಿ ಮುರಿದೊಳ ಹೊಯ್ದು ಹೊಕ್ಕನು ಭೀಮನ್. ಎಲವೋ ಕೈದು ಮರನೆ ಸೆಳೆಗೆ ಪಡೆಬುದೆ ಭದ್ರಮದದಂತಿ. ಎಲವೋ ಕೈದು ಮರನೆ ಸೆಳೆಗೆ ಸೆಳೆಬುದೆ ಭದ್ರಮದದಂತಿ.
ಕೈದುವಿಲ್ಲ ಧರಿಸಿ ಕೊಡವೆನಳಾಯುಧವ ಬಿಡು ಸರಳನೆನುತ ಅವ ಹೊಯ್ದು ಹರಿಯಿತೋ ಹರಿಯನುತ ಅವ ಹೊಯ್ದು ಹುರಿಯಿತೋ ಹುರಿಯನುತ ಗಗಯಿಸಿದನು ಭೀಮ ಗಗಯಿಸಿದನು ಭೀಮ ಗಗಹಿಸಿದನು ಭೀಮ. ನುಗ್ಗಿ ಬರ್ತಾನೆ, ಹೊಯ್ದನು, ಅವನು ಉರವಣಿಸಿ ಮುರಿದೊಳ ಹೊಯ್ದು ಹೊಕ್ಕನು. ಅವನ ನುಗ್ಗುವಿಕೆಯನ್ನು ಅಲ್ಲಿಯೇ ಮಧ್ಯದಲ್ಲಿ ನಿಲ್ಲಿಸಿ ಅವನನ್ನು ತಳ್ಳಿಕೊಂಡು ಹಿಂದಕ್ಕೆ ಹೋಗ್ತಾನೆ. ಎಲ್ಲವೋ ಕೈದು ಮರನೇ, ನಿನಗೆ ಮರಗಳೆಲ್ಲ ಕೂಡ ಆಯುಧವ, ಸೆಳೆಗೆ ಸೆಡವುದೇ ಭದ್ರ ಮದದಂತೆ. ಆನೆಗಳನ್ನು ಮರದ ಅಡ್ಡ ಇಟ್ಟು ನಿಲ್ಲಿಸೋದಕ್ಕೆ ನೋಡ್ತೀಯಾ, ಅದು ಸೊಂಡಿಲಿನಲ್ಲಿ ಮರವನ್ನೇ ಉನ್ಮೂಲನ ಮಾಡುತ್ತದೆ. ಕೈದುವಿಲ್ಲ, ನಿನಗೆ ಈ ಆಯುಧಗಳಿಲ್ವಾ, ತರಿಸಿಕೊಡುವೆನೋ ಅಡಾಯುಧವ, ಅಗಲವಾದ ಕತ್ತಿಯನ್ನೇ ನಾನು ತರಿಸಿಕೊಡ್ತೀನಿ, ಬಿಡು ಬಿಡು, ಬೇಕಾದ್ರೆ ಬಾಣವನ್ನು ಬೇಕಾದ್ರೆ ಬಿಡು ಎನ್ನುತ್ತಾ ಹೊಯ್ದು ಹುರಿಯೋ ಹುರಿ ಎನ್ನುತ್ತಾ ಹಿಪ್ಪಿಪ್ ಹುರೇ ಥರ ಹೇಳ್ದ ಅಂತ ಅನ್ಬೇಕು. ಆ ರೀತಿಯಾಗಿ ಗರ್ಜಿಸಿಕೊಂಡು ಮುಂದೆ ಬರ್ತಾನೆ, ಗಹಗಹಿಸಿ ನಗುತ್ತಾನೆ. ಭೀಮ ಹಾಗೆ ಮಾಡೋದು ನೋಡಿ ಎದುರಿಗಿರುವ ರಾಕ್ಷಸಾದಿಗಳಿಗೇನೆ ಭಯ ಆಗಬೇಕು, ಆರ್ಭಟ ಜೋರಾಗಿ ಮಾಡಬೇಕು. ಕೋಲಾಹಲ ಮಾಡಿದಾಗ ಎದುರಾಳಿಗಳು ಸ್ವಲ್ಪ ಅಂಜುತ್ತಾರೆ. ಕೆಲವು ಜಾತಿಯ ಮೀನುಗಳು ಉಂಟಲ್ವ, ಅವುಗಳಿಗೆ ತಮ್ಮ ಎದುರಾಳಿಗಳಿಂದ ಕಾಪಾಡಿಕೊಳ್ಬೇಕು ಅಂತ ಅನಿಸಿದ್ರೆ ಆ ಬಾಯ ಆಚೆ ಈಚೆಗೆ ಒಂದಿಷ್ಟು ಪುಕ್ಕ ರೆಕ್ಕೆಗಳಂತೆ ಕೆಲವು ಉಂಟು, ಜಾಲಪಾದದಂತೆ ಕೆಲವು ಆ ಒಂದು ಶಲ್ಕಗಳು ಇವೆ. ಅವುಗಳನ್ನು ತೆರೆದು ಬಿಟ್ಟರೆ ಸಿಂಹ ತನ್ನ ಜೂಲುಗಳಿಂದ ಕೆರಳಿಸಿಕೊಂಡು ಬಂದಂತೆ ಆಗಿ ಇದ್ದಕ್ಕಿದ್ದಂತೆ ಕೊಡೆಯನ್ನು ಬಿಚ್ಚಿದರೆ ಹೇಗಾಗುತ್ತದೆ ಹೆದರಿಕೆ ನಾಯಿಗೆ, ಆ ರೀತಿಯಾಗಿ ಎದುರಾಳಿಗಳಿಗಾಗುತ್ತವೆ. ಇನ್ನು ಕೆಲವು ದಟ್ಟವಾದ ಗಾಢ ವರ್ಣದ ದ್ರವ್ಯವನ್ನು ಹೊರಚೆಲ್ಲಿಬಿಟ್ಟು ಆ ದ್ರವ್ಯದ ಮೋಡದಂಥ ವಾತಾವರಣದಲ್ಲಿ ತಾವು ಮರಿಯಾಗಿ ಓಡೋಗ್ಬಿಡುತ್ತೆ. ಅದೊಂದು ರೀತಿಯಾಗಿ ಟಿಯರ್ ಗ್ಯಾಸ್ ಶೆಲ್ಲನ್ನು ಆನ್ ಮಾಡಿದಂತೆ, ಇಂಕನ್ನು ಎರಚಿ ಓಡೋದಂತೆ, ಮೆಣಸಿನ ಪುಡಿಯನ್ನು ಮುಖಕ್ಕೆ ಹಾಕದಂತೆ, ಪೆಪ್ಪರ್ ಜೆಟ್ ಅಂತ ಹೇಳ್ತೀವಲ್ಲ ಆ ರೀತಿಯಾದದ್ದನ್ನೆಲ್ಲ ಹಾಕದಂತೆ ಮಾಡುತ್ತವೆ ಅಂತೆಲ್ಲ ಕೇಳಿದ್ದೀವಿ. ಮುಳ್ಳಹಂದಿ ತನ್ನ ಮುಳ್ಳನ್ನು ಕೆರಳಿಸಿಕೊಂಡು ಬರತಕ್ಕಂಥದ್ದಾಗಲಿ, ಇಂಥದ್ದೆಷ್ಟೋ ಪ್ರಾಣಿ ಪ್ರಪಂಚದ ವೈವಿಧ್ಯ ನೋಡಿದ್ದೀವಿ. ಅವುಗಳಿಗೆ ಎದುರಾಳಿಯನ್ನು ನಾಶ ಮಾಡೋಕ್ಕಾಗದೇ ಇದ್ರೂ ಭಯಪಡಿಸೋಕ್ಕಾಗುತ್ತೆ. ಹಾವಿನ ಹೆಡೆಯಾದರೂ ಅದೇ ರೀತಿ ತಾನೇ. ಆ ಅಬ್ಬರವನ್ನು ಮಾಡಬೇಕು. ಹಾಗಾಗಿ ಪಟಾಟೋಪ ಭಯಂಕರವಾಗಿರಬೇಕು, ವಿಷ ಇಲ್ಲದಿದ್ದರೂ ಹಾವಿಗೆ ಅಂತ ಸುಭಾಷಿತ ಉಂಟು. ಆಮೇಲೆ ಅವನು ಪ್ರತಿಕ್ರಿಯೆಯನ್ನು ತೋರಿಸ್ತಾನೆ. ಮುರುಕಿಸುವ ಪವನ ಜನ ನೆತ್ತಿಯ ನೆರಗಿದನು, ಮುರುಕಿಸುವ ಪವನ ಜನ ನೆತ್ತಿಯ ನೆರಗಿದನು. ಬಳಿಕವನ ಕೊಯ್ಲಿನ ಬಿರುಸಿನಯ್ಯನೋ ಸಿಡಿಲ ಶಿಷ್ಯನೋ ವಜ್ರಕರಗತಿಯೋ. ಅವನ ಕೊಯ್ಲಿನ ಬಿರುಸಿನ ಅಯ್ಯನೋ ಸಿಡಿಲ ಶಿಷ್ಯನೋ ವಜ್ರಕರಗತಿಯೋ. ಕರಗಿದ ಮಯಣೌಮದಗಳೆಂದೆರೆದ ಕಾಗಿನ ಕರುವೆನಲು. ಕರಗಿದ ಮಯಣಮದಿಗಳಿಂಬೆರದ ಕಾಗಿನ ಕರುವೆನಲು. ಕುಕ್ಕುರಿಸಲ ಸುರನ ನಿಕ್ಕಿದನು, ಕುಕ್ಕುರಿಸಲ ಸುರನ ನಿಕ್ಕಿದನು. ಚಾಪಲ ಚಪೇಟದಲ್ಲಿ ಅಸುರನ ಇಕ್ಕಿದನು. ಅವನು ಮುಖವನ್ನು ಉಗ್ರವಾಗಿ ಮಾಡಿಕೊಂಡು ನುಗ್ಗಿ ಬರ್ತಾ ಇದ್ದರೆ ಭೀಮನ ನೆತ್ತಿಯಲ್ಲಿಯೇ ತಾನು ಮುಷ್ಟಿಯಿಂದ ಗುದ್ದೋದಿಕ್ಕೆ ಹೋಗ್ತಾನೆ. ಆಗ ಅವನ ಪ್ರತಿಕ್ರಿಯೆ ನೋಡಿ, ಬಿರುಸಿನಯ್ಯನೋ ಸಿಡಿಲ ಶಿಷ್ಯನೋ ವಜ್ರಕರ ಹತಿಯೋ. ಸಿಡಿಲಲ್ಲಿ ಪಾಠ ಕಲಿತನ, ಒರಟತನಕ್ಕೆ ಅವನ ಅಪ್ಪನ ಅಥವಾ ವಜ್ರಾಯುಧದ ಏಟೋ ಎಂಬಂತೆ ಅವನು ಭೀಮ ಪ್ರತಿಕ್ರಿಯೆ ತೋರಿಸ್ತಾನೆ. ಕರಗಿದ ಮೈಣಾಮದಿಗಳಿಂದೆರಗಿದ ಕಾಹಿನ ಕರುವೆನಲು. ಮೈಣ ಮತ್ತು ಅರಗು ಇತ್ಯಾದಿಗಳಿಂದ ಮಾಡಿದ ಕಾಹಿನ ಕರು ಅಂತಂದರೆ ಒಂದು ಬೆದರುಗೊಂಬೆಯನ್ನು ಯಾವುದು ಮಾಡಿರ್ತಾರೆ ಅದು ಕರಗ್ತಾ ಇದ್ದರೆ ಹೇಗೋ ಹಾಗೆ ಭೀಮ ಒಮ್ಮೆ ತನ್ನ ಮುಷ್ಟಿಯಿಂದ ಅವನನ್ನು ಗುದ್ದಿದರೆ ಚಾಪಲ ಚಪೇಟದಲ್ಲಿ, ತುಂಬ ಸ್ಥಿರವೂ ಅಲ್ಲ, ನಿಶ್ಚಲ ಚಪೇಟ ಅಲ್ಲ, ಚಾಪಲ ಚಪೇಟ. ಚಪೇಟ ಅಂದರೆ ಕಪಾಳಕ್ಕೆ ಒಂದು ಕೊಡೋದು, ಕಪೋಲಕ್ಕೆ ಒಂದು ಏಟು ಕೊಡೋದು ಅಂತೀವಲ್ಲ, ಅದು ಚಪೇಟ ಅಂತ. ಕೈಯ ಅಂಗೈಯ ಏಟು ಚಪೇಟ ಅಂತ.
ಆ ಚಪೇಟವೇ ಹೋಗಿ ಚಪಾತಿ ಆಗಿರ್ತಕ್ಕಂಥ, ಚಪಾತಿ ಅಂತ ಉತ್ತರ ಭಾರತದಲ್ಲಿ ತಟ್ಟಿ ಮಾಡ್ತಾ ಇದ್ದದ್ದು, ಅಲ್ಲಿಂದ ಬಂದದ್ದು. ಚಾಪು ತಾಳ ಅಂತ ಬಂದದ್ದು ಹಾಗೇನೆ, ಕೈಯಿಂದ ಏಟು ಹಾಕ್ಕೊಂಡು ಮಾಡ್ತಕ್ಕಂಥದ್ದು. ಛಾಪಾ ಕಾಗದ, ಛಾಪಿಸುವುದು ಇತ್ಯಾದಿ ಎಲ್ಲ ಬಂದದ್ದು ಚಪೇಟ, ಕೈಯಿಂದ ತಟ್ಟಿ ಮುದ್ರೆ ಹಾಕೋದು. ಈ ಚೆಟ್ಟು ಬಡಿಯೋದು ಅಂತಂತೀವಲ್ಲ, ಗೋಡೆಗಳ ಮೇಲೆಲ್ಲ ಮಂಗಲಪ್ರದ ಅಂತ ಹೇಳ್ಬಿಟ್ಟಿದ್ದನುವೇ ಅರಸಿನದ ಕೈ ಮಾಡಿಕೊಂಡು ಮುದ್ರೆ ಹಾಕ್ತಕ್ಕಂಥದ್ದು ಇತ್ಯಾದಿ ಇವೆಲ್ಲ ಅಲ್ಲಿಂದ ಬಂದಿರತಕ್ಕಂಥದ್ದು. ಛಾಪಿಸುವುದು ಈ ಥರದ್ದೆಲ್ಲ. ಚಪೇಟ, ಕೆನ್ನೆಗೆ ಏಟು ಕೊಡ್ತಾನೆ. ಹಾಗೆ ಕೊಟ್ಟಾಗ ಅವನ ಮೈ ಮೂಳೆಗಳೆಲ್ಲ ಮುರಿದು ಹೋಗಿ ಕಿವಿ, ಮೂಗು, ಕಣ್ಣುಗಳಿಂದ ನೆತ್ತರು ಉಕ್ಕೇರಿ ಬರುತ್ತದೆ. ಅದು ಹೇಗಿತ್ತು ಅಂತಂದರೆ ಕರಗಿ ಹೋಗ್ತಾ ಇರ್ತಕ್ಕಂಥ ಅರಗಿನ ಗೊಂಬೆಯಂತೆ, ಮಯಣದ ಗೊಂಬೆಯಂತೆ ಕಾಣುತ್ತಿದ್ದ ಅಂತ ಕವಿಯ ಕಲ್ಪನೆಯೇ ಅಸಾಮಾನ್ಯವಾದದ್ದು. ಅವನು ತನ್ನ ಕಲ್ಪನೆಗಳಲ್ಲಿ ತುಂಬ ತುಂಬ ಸ್ವೋಪಜ್ಞ. ಮತ್ತೊಬ್ಬರನ್ನು ಅವನು ಆಶ್ರಯಿಸೋದು ತುಂಬ ವಿರಳವಾದದ್ದು. ಈ ಮಟ್ಟದ ಸ್ವೋಪಜ್ಞ ಕವಿಯನ್ನು ಕಾಳಿದಾಸ ಆದಮೇಲೆ ಭರತಖಂಡದಲ್ಲಿ ನೋಡೇ ಇಲ್ಲ ನಾನು. ನಾಳೆ ಇವನ ವಧೆಯನ್ನು ನೋಡೋಣ. ಅಲ್ಲಿವರೆಗೂ ಈ ರಾಕ್ಷಸ ಭೀಮ ಸಂಗ್ರಾಮ ಮಾಡ್ತಿರಲಿ. ನಮಸ್ಕಾರ.